श्रीराम जय राम जय जय राम। 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 शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सुरासुरासेवितपादपङ्कजा करे विराजत् कमनीयपुस्तका। विरञ्चि पत्नी कमलासनस्थिता सरस्वती नृत्यतु वाचि मे सदा। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम्। कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम्। रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः। यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं नमत राक्षसान्तकम्। ಆದರಣೀಯ ಸಜ್ಜನ ಶಿರೋಮಣಿಗಳಲ್ಲಿ ವಿಜ್ಞಾಪನೆಗಳು. ಹಾಸನ ನಗರ ಅತ್ಯಂತ ವಿಶಿಷ್ಟವಾದಂತಹ ಇತಿಹಾಸವನ್ನು ಹೊಂದಿರುವಂತಹ ನಗರ. ಅಂತಹ ಐತಿಹಾಸಿಕ ಮಹತ್ವವುಳ್ಳಂತಹ ನಗರದಲ್ಲಿ ಒಂದು ಹೊಸ ಇತಿಹಾಸವನ್ನು ದಾಖಲಿಸ್ತಾ ಇದೆ ಈ ಸೀತಾರಾಮಾಂಜನೇಯ ದೇವಾಲಯದ ಸಮಿತಿ. ನಿಜವಾಗಿಯೂ ಕೂಡ ಕಾರಣ ಅಂದರೆ 45ನೇ ವರ್ಷದ ಶ್ರೀರಾಮ ಪಟ್ಟಾಭಿಷೇಕದ ಉತ್ಸವಗಳು ತುಂಬ ಚೆನ್ನಾಗಿ ಭವ್ಯವಾಗಿ ನಮ್ಮ ಎಲ್ಲ ಇಂದ್ರಿಯಗಳಿಗೂ ಕೂಡ ಆಪ್ಯಾಯಮಾನವಾಗುವಂತೆ ನಡೀತಾ ಇದೆ. ನಾನು ಇದೇ ವೇದಿಕೆಯಲ್ಲಿ ಪ್ರಾಯಶಃ 20 ವರ್ಷಗಳ ಹಿಂದೆ ಅಂತ ಕಾಣಿಸುತ್ತೆ 9 ದಿವಸ ಸಮಗ್ರ ವಾಲ್ಮೀಕಿ ರಾಮಾಯಣದ ಪ್ರವಚನವನ್ನು ಮಾಡಿದ್ದೆ. ಆಗ ಆ ಕಡೆಯಲ್ಲಿ ವೇದಿಕೆ ಇರೋದು, ಈ ಮುಖವಾಗಿ ಶ್ರೋತೃಗಳೆಲ್ಲ ಕೂತ್ಕೊಳ್ತಾ ಇದ್ದರು. ತುಂಬ ವಿಶಿಷ್ಟವಾಗಿತ್ತು. ಈಗ ಈ ಜಾಗ ಅಷ್ಟರ ಮಟ್ಟಿಗೆ ಸಾಕಾಗಲ್ಲ ಅಂದ್ಬಿಟ್ಟು ಈ ಜಾಗವನ್ನು ಇನ್ನಷ್ಟು ವಿಸ್ತೃತವಾದ ಸ್ವರೂಪಕ್ಕೆ ತಂದು ಇನ್ನಷ್ಟು ಆಸನದ ವ್ಯವಸ್ಥೆಗಳನ್ನ ಮಾಡಿ ಉತ್ಸವ ನಡೀತಾ ಇರೋದು ಒಂದಾದರೆ, ಇಡೀ ದೇವಸ್ಥಾನವನ್ನೇ ಸುವರ್ಣಮಯವನ್ನಾಗಿ ಮಾಡ್ತಾ ಇರುವಂಥದ್ದು. ಅಂದರೆ ಹೇಗೆ ಶ್ರೀರಾಮಚಂದ್ರ ಸ್ವರ್ಣಮಯಿ ಲಂಕಾ ಬೇರೆ ಕಡೆ ಇದ್ದರೆ ನಂಗೆ ಅದು ಬೇಡ, ಅಯೋಧ್ಯ ನನ್ನ ಊರಿನಲ್ಲಿ ಏನಿದೆಯೋ ಅದು ಮುಖ್ಯ ಅಂತ ಹೇಳ್ದಂಗೆ. ಹಾಗಾಗಿ ಇಲ್ಲಿ ನಮ್ಮ ಊರಿನಲ್ಲಿರುವಂತಹ ಈ ಶ್ರೇಷ್ಠವಾದ ಮಂದಿರವನ್ನು ಸುವರ್ಣಮಯ ಮಂದಿರವನ್ನಾಗಿ ಮಾಡಿ ನಮ್ಮ ಮನಸ್ಸುಗಳನ್ನೆಲ್ಲ ಕೂಡ ಸುವರ್ಣ ರೂಪವನ್ನಾಗಿ ಮಾಡಲಿಕ್ಕೋಸ್ಕರವಾಗಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಪ್ರವೃತ್ತರಾಗಿದ್ದಾರೆ. ನೀವೆಲ್ಲರೂ ಕೂಡ ಅದಕ್ಕೆ ಸಹಕಾರವನ್ನು ನೀಡ್ತಾ ಇದ್ದೀರಾ. ಶ್ರೀರಾಮ ಪರಿವಾರದ ದಿವ್ಯವಾದ ಅನುಗ್ರಹ ಇದೆ. ಇದಕ್ಕಿಂತ ವಿಶಿಷ್ಟವಾದ್ದೇನಿದೆ? ಸಹಜವಾಗಿ ನಮ್ಮಲ್ಲಿ ಕಾಲವನ್ನು ಹೇಗೆ ಕಳಿಬೇಕು ಅನ್ನೋ ದೃಷ್ಟಿಯಿಂದ ಒಂದು ಹಿತವಾದ ಉಕ್ತಿಗಳನ್ನು ಹೇಳಿದ್ದಾರೆ. ಏನಂದರೆ, ಪ್ರಾತರ್ದ್ಯೂತ ಪ್ರಸಂಗೇನ ಮಧ್ಯಾಹ್ನೆ ಸ್ತ್ರೀ ಪ್ರಸಂಗತಃ ಸಾಯಂ ಚೋರ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತಾಂ. ಬುದ್ಧಿವಂತರು ಹೇಗೆ ಕಾಲ ಕಳೀತಾರೆ? ಎಲ್ಲರಿಗೂ 24 ಗಂಟೆನೇ.
ನನಗೂ 24 ಗಂಟೆ, ಇಲ್ಲಿನ ಶಾಸಕರಿಗೂ 24 ಗಂಟೆ, ಜಿಲ್ಲಾಧಿಕಾರಿಗಳಿಗೂ 24 ಗಂಟೆ, ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಎಲ್ಲರಿಗೂ 24 ಗಂಟೆ. ಆದರೆ ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ತಗೊಂಡಂಥವ್ರು ಹೇಗೆ ಅವರ ಸಮಯವನ್ನು ಹೊಂದಿಸ್ಕೊಂಡು ಎಲ್ಲರ ಜೊತೆ ಕೆಲಸ ಮಾಡ್ತಾರೆ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಇದನ್ನು ನಮ್ಮ ಋಷಿಮುನಿಗಳು ನಮ್ಮನ್ನು ನೆನಪು ಮಾಡಿಕೊಡ್ತಾರೆ. ಬುದ್ಧಿವಂತರಾದವರು ಕಾಲವನ್ನು ಯಾವ ತರಹ ಕಳೀತಾರೆ? ಪ್ರಾತಃ ಬೆಳಿಗ್ಗೆ ದ್ಯೂತ ಪ್ರಸಂಗ, ಜೂಜಿನ ಪ್ರಸಂಗವನ್ನು ಇಟ್ಕೊಂಡು ಕಾಲ ಕಳೀತಾರಂತೆ. ಯಾರು? ಬುದ್ಧಿವಂತರು. ಅರೆ, ಬುದ್ಧಿವಂತರು ಹೀಗೆ ಕಳೀತಾರ? ಈ ವೇದಿಕೆಯಲ್ಲಿ ಈ ಥರ ಮಾತನ್ನು ನಾವು ಕೇಳಿಸ್ಕೊಳ್ಳೋದ ಬಂದು ಅಂತ ನಮಗನ್ಸತ್ತೆ. ಆದರೆ ಒಂದು ಸ್ವಲ್ಪ ವಿಚಾರ ಮಾಡಬೇಕು ನಾವು. ಮಧ್ಯಾಹ್ನ ಆದಾಗ ಸ್ತ್ರೀಯರ ಪ್ರಸಂಗವನ್ನು ಕೂತ್ಕೊಂಡು ವಿಚಾರ ಮಾಡ್ತಾ ಕೂತ್ಕೋತಾರಂತೆ. ಸಾಯಂಕಾಲ ಕತ್ಲಾದ ಮೇಲೆ ಕತ್ಲಾಯಿತು, ಈಗ ಅನೇಕ ಸತಿ ವಿದ್ಯುತ್ತು ಕೂಡ ಸ್ಥಗನ ಆಗಿಬಿಡುತ್ತೆ ಮಧ್ಯೆ ಮಧ್ಯೆ. ಹಾಗಾಗಿ ಕಳ್ತನವನ್ನು ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಕಳ್ತನವನ್ನು ಮಾಡಿಕೊಂಡು ಕಾಲ ಕಳೀತಾರೆ. ಕೇವಲ ಶಬ್ದಶಃ ಅರ್ಥವನ್ನು ತಗೊಂಡು ಹೋದರೆ ನಮಗೆ ಅರ್ಥ ಅನ್ನೋದು ಅನರ್ಥ ಆಗಿಬಿಡುತ್ತೆ. ಇವತ್ತು ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ವಿಶ್ವವಿದ್ಯಾನಿಲಯಗಳಲ್ಲೂ ಶಾಲಾ ಕಾಲೇಜುಗಳಲ್ಲೂ ಕೂಡ ಅರ್ಥ ಅನರ್ಥವನ್ನಾಗಿ ನಮ್ಮ ಪ್ರಾಧ್ಯಾಪಕರು ಮಾಡ್ತಾ ಇದ್ದಾರೆ. ಒಂದು ವಾಕ್ಯದ ಯಾವುದೋ ಒಂದು ವಾಕ್ಯವನ್ನು ಇಟ್ಕೊಂಡು ಅದರ ಪೂರ್ವಾಪರ ಯಾವುದನ್ನೂ ತಿಳಿಯದೆ, ಕವಿಯ ಆಶಯ ಏನು ಅಂತ ತಿಳಿದೆ ಮನಸ್ಸಿಗೆ ಬಂದಂಗೆ ವಿಚಾರವನ್ನು ಮಾಡುವಂಥದ್ದು, ಅದನ್ನು ನಮ್ಮ ಮಕ್ಕಳಿಗೆ ತಿಳಿಸುವಂಥದ್ದು, ನಮ್ಮ ಮಕ್ಕಳಿಗೆ ನಾವು ನಿಜವಾದ ಅರ್ಥವನ್ನು ಕಲಿಸ್ಕೊಡದೇ ಇರೋದು, ಅದೇ ಕೆಟ್ಟ ವಿಚಾರ ಅವ್ರ ತಲೆಯಲ್ಲಿ ಉಳ್ಕೊಳ್ಳೋದು, ಹಾಗೆ ಆಗ್ತಾ ಇರೋದು ನಮ್ಮ ಕಾಲದಲ್ಲಿ ಬಂದಿದೆ. ಅದಕ್ಕೆ ನಾವು ನೀವೆಲ್ಲ ಇದ್ರ ಬಗ್ಗೆ ಎಚ್ಚರ ವಹಿಸಬೇಕು. ಹಾಗಿದ್ಮೇಲೆ ಈ ಶ್ಲೋಕವನ್ನೇ ಇಟ್ಕೊಳ್ಳೋಣ. ಪ್ರಾತಃ ಬೆಳಿಗ್ಗೆ ದ್ಯೂತ ಪ್ರಸಂಗ, ಜೂಜಾಡುವಂಥ ಪ್ರಸಂಗನ ಅಂದರೆ ಖಂಡಿತ ಹೌದು. ಜೂಜಾಡುವಂತಹ ಒಂದು ಪ್ರಸಂಗವನ್ನು ಇಟ್ಕೊಂಡು ಶ್ರೀ ವೇದವ್ಯಾಸರು ಮಹಾಭಾರತ ಅನ್ನೋದನ್ನು ರಚನೆ ಮಾಡಿದರು. ನೋಡಿದ್ರೆ ಪಾಂಡವರ ಕೌರವರ ಜೂಜಾಟದ ಪ್ರಭಾವ, ಪಣ, ಅದರಿಂದ ಆದುವಂತಹ ಅನ್ಯಾಯ, ಯುದ್ಧಗಳು ಇವೆಲ್ಲ ನಡೆಯುತ್ತೆ. ಆದರೆ ಇವೆಲ್ಲದರ ಜೊತೆಗೆ ವೇದವ್ಯಾಸ ಮಹಾಮುನಿಗಳು ಮಹಾಭಾರತವನ್ನು ರಚನೆ ಮಾಡಿದ್ರು. ಎಂತಹ ಮಹಾಭಾರತ ಅಂದರೆ ಆ ಹೆಸರೇ ಇದೆ ನೋಡಿ, ಮಹಾಭಾರತ. ಮಹತ್ವವೂ ಉಂಟು, ಭಾರವೂ ಉಂಟು. ಮಹತ್ವ ಇದೆಯಪ್ಪ, ಅರೆ ಎಷ್ಟಿದೆಯಪ್ಪ, ಒಂದು 10 ಶ್ಲೋಕ ಅಂದರೆ ಇಷ್ಟೇನ ಇರೋದು? ಭಾರ ಇದೆ, ಸುಮ್ಮನೆ ಭಾರ, ಕಲ್ಲು ಭಾರ ಇರುತ್ತಲ್ಲ ಆ ಥರ ಭಾರ ಅಲ್ಲ. ಮಹತ್ವದಿಂದ ಕೂಡಿರುವಂತಹ ಭಾರವತ್ತಾದ ಸಾಹಿತ್ಯ ಅಂದರೆ ಅದು ಮಹಾಭಾರತ. 1,00,000 ಶ್ಲೋಕಗಳ ರಚನೆ ಆಯಿತು ಅಲ್ಲಿ. 1,00,000 ಶ್ಲೋಕ ಅಂದರೆ ಒಂದೊಂದು ಶ್ಲೋಕದಲ್ಲಿ 4 ಸಾಲು ಇರುತ್ತೆ. ಅಂದರೆ ಎಷ್ಟಾಯಿತು? 4,00,000 ವಾಕ್ಯಗಳ ಮಹಾಭಾರತ. ಬೆಂಗಳೂರಿನ ಭಾರತ ದರ್ಶನ ಸಂಸ್ಥೆ ಅದನ್ನು ಕನ್ನಡದಲ್ಲಿ ಪ್ರಕಟ ಮಾಡಿದೆ. ಈ ಆಕಾರದ 32 ಸಂಪುಟಗಳಲ್ಲಿ ಇಡೀ ಮಹಾಭಾರತ ಕನ್ನಡದಲ್ಲಿ ಅವತರಿಸಿದೆ. ನೀವೆಲ್ಲ ಇದನ್ನು ತಿಳ್ಕೊಳ್ಬೇಕು, ಓದಬೇಕು, ನಿಮ್ಮ ಮನೆಗಳಿಗೆ ಆಸ್ತಿಯನ್ನಾಗಿ ಇದನ್ನು ಸ್ವಾಗತ ಮಾಡಬೇಕು. ಶಾರದೆಯನ್ನು ನಮ್ಮ ಮನೆಗೆ ಆವಾಹನೆ ಮಾಡ್ತೇವೆ. ಮಹಾಭಾರತದ 32 ಸಂಪುಟ ನಮ್ಮ ಮನೇಲಿದೆ. ಇವತ್ತೇ ಈಗಲೇ ಓದ್ಬಿಡ್ತೇನೆ ಅಂತೇನಿಲ್ಲ. ಒಟ್ಟಿನಲ್ಲಿ ಆಸ್ತಿ ನಮ್ಮ ಬಳಿ ಇದೆ. ಯಾವುದೋ ಒಂದು ಸೈಟ್, ನಾವೇನು ಮನೆ ಕಟ್ತೀವಿ ಅಂತಿಲ್ಲ, ದುಡ್ಡಿತ್ತಪ್ಪ ಸೈಟ್ ಹಾಕಿ ಇಟ್ಟಿದ್ದೀವಿ, ಮಾಡಿದ್ದೀವಿ ಅಂತ. ಹಾಗೆ ದುಡ್ಡು ಬಂದಾಗ ಪುಸ್ತಕಗಳಿಗೆ ನಾವು ಎಷ್ಟು ಹಾಕ್ತೀವಿ ಒಳ್ಳೆ ಪುಸ್ತಕ ಅನ್ನೋದು. ಹಾಗೆ ಈ ದ್ಯೂತ ಪ್ರಸಂಗ ಇದೆಯಲ್ಲ, ಅದನ್ನಿಟ್ಕೊಂಡು ಮಹಾಭಾರತ ರಚನೆ ಆಯಿತು. 1,00,000 ಶ್ಲೋಕ. ಈ ಮಹಾಭಾರತ ಜನರಿಗೆ ಪರಿಚಯ ಆಗ್ಲಿಕ್ಕೆ ಮುಂಚೆ, ಅಂದರೆ ಬೇರೆ ದೇಶದಲ್ಲಿ, ಆ ದೇಶದ ದೊಡ್ಡ ದೊಡ್ಡ ಜ್ಞಾನ ಪಿಪಾಸುಗಳಿದ್ರಲ್ಲ, ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯದ ಕುಲಪತಿಗಳಿದ್ರಲ್ಲ, ಜ್ಞಾನ ತಜ್ಞರಿದ್ರಲ್ಲ, ಅವರು ಎಲ್ಲ ಕಡೆ ಪ್ರಚಾರ ಮಾಡ್ತಾಯಿದ್ರು ಪಾಠ್ಯ ಪುಸ್ತಕಗಳಲ್ಲಿ. ಏನಂತ? ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ಗ್ರಂಥ ಎಂದರೆ ಯಾವುದು? ಏನು ಪ್ರಚಾರ ಮಾಡ್ತಿದ್ರು? ಈಲಿಯಡ್ ಹಾಗೂ ಒಡಿಸ್ಸೆ. ಗ್ರೀಕ್ ಭಾಷೆಯಲ್ಲಿರುವಂತಹ ಈಲಿಯಡ್ ಹಾಗೂ ಒಡಿಸ್ಸೆ ಜಗತ್ತಿನಲ್ಲಿ ದೊಡ್ಡದಾದ ಗ್ರಂಥ. ಇಡೀ ವಿದ್ಯಾರ್ಥಿಗಳಿಗೆ 10 ವರ್ಷಗಳ ಕಾಲ, 100 ವರ್ಷಗಳ ಪ್ರಚಾರ ಮಾಡ್ತಾನೆ ಬಂದರು. ಯಾವಾಗ ಈಗ್ಗೆ ಸುಮಾರು 230 ವರ್ಷಗಳ ಹಿಂದೆ
ಇಡೀ ಸಂಸ್ಕೃತದ ಮಹಾಭಾರತ ಇಂಗ್ಲೀಷಿಗೆ ಅನುವಾದಗೊಂಡು ಬೇರೆ ದೇಶಗಳ ವಿಮರ್ಶೆಗೆ ಹೋಯ್ತೋ ನೋಡ್ತಾರೆ, ಓಹ್ 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 ಎಷ್ಟು ಸತಿ ಓಹ್ ಓಹ್ ಅಂದ್ರೆ ಅವ್ರಿಗೆ ತೃಪ್ತಿನೇ ಇಲ್ಲ, ಅಷ್ಟು ಮಹಾಗ್ರಂಥ. ಒಂದು ಸೂತ್ರ ಕೊಡ್ತಾರೆ ಅವರು ಅವಾಗ ನೋಡಿ, ಈಲಿಯಡ್ ಪ್ಲಸ್ ಒಡಿಸ್ಸೆ ಇಂಟು 8 = 1 ಮಹಾಭಾರತ. ಯಾವುದನ್ನ ಜಗತ್ತಿನ ದೊಡ್ಡ ಗ್ರಂಥ ಅಂದಿದ್ರು ಅದು ಮಹಾಭಾರತದ 8ನೇ 1 ಭಾಗದ ಕುಬ್ಜವಾದ ಗ್ರಂಥ ಆಯ್ತು. ಆಗ ಅವರು ಸಂಸ್ಕೃತವನ್ನು ಕಲಿತು ಬೇರೆ ಬೇರೆ ಗ್ರಂಥಗಳನ್ನೆಲ್ಲ ಕೂಡ ಓದಲಿಕ್ಕೆ ಆರಂಭ ಮಾಡ್ತಾರೆ. ಪ್ರಾತರ್ದ್ಯೂತ ಪ್ರಸಂಗ ಇದೆಯಲ್ಲ, ಆ ದ್ಯೂತ ಪ್ರಸಂಗದ ಮಹಾಭಾರತ ಅನ್ನೋದು ದೊಡ್ಡದಾದ ವಿಶ್ವಕೋಶ. ವಿಶ್ವದ ಎಷ್ಟೆಷ್ಟು ವ್ಯಕ್ತಿಗಳು ಯಾವ್ಯಾವ ಸ್ವಭಾವದವರು ಇರ್ಬೋದು ಆ ಎಲ್ಲ ಸ್ವಭಾವದವರ ಪಾತ್ರಗಳು ಅದಲ್ಲಿ ಬರುತ್ತೆ. ಎಷ್ಟೆಷ್ಟು ಉಪದೇಶ ಇರ್ಬೋದೋ ಎಲ್ಲವೂ ಅಲ್ಲಿ ಬರುತ್ತೆ. ಮಹಾಭಾರತವನ್ನು ಬರೆದಂತಹ ವೇದವ್ಯಾಸರ ನಂತರ ಯಾರ್ಯಾರು ಏನೇನು ಬರೆದ್ರೋ ಅವರೆಲ್ಲರೂ ಕೂಡ ವ್ಯಾಸರ ಎಂಜಲನ್ನಷ್ಟೇ ಬರೆದಿರ್ಬೋದು ಬಿಟ್ರೆ ಬೇರೆದಲ್ಲ. ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂದರು. ನೋಡಿದ್ರ, ಇದು ಪ್ರಾತಃ ದ್ಯೂತ ಪ್ರಸಂಗೇನ. ಮಧ್ಯಾಹ್ನ ಬಂದರೆ ಸ್ತ್ರೀ ಪ್ರಸಂಗತಃ. ಒಬ್ಬ ಸೀತಾ ಮಾತೆಯ ಅಪಹರಣದಿಂದಾಗಿ ಇಡೀ ಲೋಕದಲ್ಲಿ ಯಾವುದು ಧರ್ಮ ಯಾವುದು ಅಧರ್ಮ ವಿಮರ್ಶೆಗೆ ಒಳಗಾಗಬೇಕು. ಸರಿಯಾಗಿ ಅಧರ್ಮವನ್ನು ನಾಶ ಮಾಡಬೇಕು. ಏನಾದರೂ ಸುಮ್ಮನೆ ಇರ್ಬಿಡಪ್ಪ, ನನ್ನ ಪಾಡೆ ನಾನು ಸುಮ್ಮನೆ ಬಿಡ್ತೀನಿ, ಇಲ್ಲ ಇಲ್ಲ ಇಲ್ಲ, ಧರ್ಮ ಪ್ರತಿಷ್ಠೆ ಆಗಬೇಕು ಅಂದರೆ ಅಧರ್ಮ ನಾಶ ಆಗಬೇಕು ಅನ್ನುವಂತಹ ದೊಡ್ಡ ಸಂದೇಶವನ್ನು ಶ್ರೀ ರಾಮಚಂದ್ರ ಭಗವಾನ್ ನಮಗೆ ಕೊಟ್ಟ. ಅಂತಹ ರಾಮಾಯಣವನ್ನು ಮಧ್ಯಾಹ್ನ ಓದಬೇಕಂತೆ. ಸಾಯಂಕಾಲ ಆಗ್ತಿದ್ದಂಗೆ ಸಾಯಂ ಚೋರ ಪ್ರಸಂಗೇನ. ಚೋರ ಪ್ರಸಂಗ, ಕಳ್ಳತನ. ಜಗತ್ತಿನ ಮಹಾಕಳ್ಳ ಯಾರೋ? ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ ಜಗತ್ತಿನ ಮಹಾಕಳ್ಳ. ಯಾಕೆ? ಏನು ಕದ್ದ ಅವನು? ಮೊಸರು ಕದ್ದ, ಬೆಣ್ಣೆ ಕದ್ದ. ನಿಜವಾದಂತಹ ಕಳ್ಳ ಅವನು ಯಾವ ಪ್ರಕಾರವಾಗಿ ಅಂದರೆ ಅಶೇಷ ಜನ್ಮಾರ್ಜಿತ ಪಾಪ ಸಂಚಯಂ ಹರತಿ ಅಶೇಷಂ. ನಮಗೆ ಈ ಜನ್ಮ ಅಲ್ಲ, ಹಿಂದಿನ ಅನೇಕ ಜನ್ಮಗಳಲ್ಲಿ ಮಾಡಿದಂತಹ ಪಾಪಗಳ ಒಂದು ಸಮೂಹ ಇದೆಯಲ್ಲ, ಆ ಸಮೂಹವನ್ನು ಸಂಪೂರ್ಣವಾಗಿ ಕದ್ದು ಬಿಡ್ತಾನವನು. ಪಾಪದಿಂದ ನಮ್ಮನ್ನು ಮುಕ್ತನನ್ನಾಗಿ ಮಾಡಿ ಸದಾ ಪುಣ್ಯಶೀಲ ವ್ಯಕ್ತಿತ್ವವನ್ನಾಗಿ ನಮ್ಮನ್ನು ಮಾಡುವಂಥವನು ಯಾರಪ್ಪ ಅಂದರೆ ಅದು ಶ್ರೀಕೃಷ್ಣ ತತ್ವ. ನಿಜವಾಗಿ ಭೂಮಿಗೆ ಒಂದು ಶಕ್ತಿ ಇದೆ, ಗ್ರಾವಿಟೇಷನಲ್ ಫೋರ್ಸ್ ಅಂತ ನಾವು ಫಿಸಿಕ್ಸಲ್ಲಿ ಹೈಸ್ಕೂಲಲ್ಲಿ ಓದ್ತೇವೆ. ಏನದು? ಹಿಂಗೆ ಯಾವುದನ್ನೇ ವಸ್ತುವಿನ ಮೇಲಕ್ಕೆ ಹಿಂಗೆ ಹಾಕಿದ ಕೂಡಲೇ ಭೂಮಿ ಏನು ಮಾಡುತ್ತೆ? ಅದನ್ನು ಗಬಕ್ ಅಂತ ಕೆಳಗೆ ಕೇಳ್ಕೊಂಡ್ಬಿಡುತ್ತೆ. ನೋಡಿ, ಯಾವುದನ್ನ ಮೇಲಕ್ಕೆ ಹಾಕಿದ್ರೆ ಕೆಳಗೆ ಬಿತ್ತದು. ಭೂಮಿಗೆ ಗ್ರಾವಿಟೇಷನ್ ಫೋರ್ಸ್ ಇದೆ. ಶ್ರೀಕೃಷ್ಣನ್ಗೆ ಏನು ಫೋರ್ಸ್ ಇದೆ? ಯಾವ್ದ್ಯಾವ್ದು ಕೆಳಗಡೆ ಬಿದ್ದು ಹೋಗಿದೆಯೋ, ಪತಿತವಾಗಿದೆಯೋ ಅವನ್ನ ಮೇಲೆತ್ತಿ ಪಾವನಗೊಳಿಸ್ತಾನೆ. ಕೃಷ್ಣ ಶಕ್ತಿ ಭೂಶಕ್ತಿಗಿಂತ ವಿಶಿಷ್ಟ. ಪತಿತರಾಗಿ ಕೆಳಗೆ ಬಿದ್ದಂತಹ ವ್ಯಕ್ತಿಗಳನ್ನು ಎತ್ತಿ ಎತ್ತಿ ಮೇಲೆತ್ತಿ ಮೇಲ್ಮುಖವಾಗಿ ಅವ್ರನ್ನ ಬೆಳಗಿಸ್ತಾನೆ. ಅದು ಶ್ರೀಕೃಷ್ಣನ ಶಕ್ತಿ. ಅಂತಹ ಕೃಷ್ಣ ಅಶೇಷ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ. ಅಂತಹ ಭಾಗವತ ಗ್ರಂಥವನ್ನು ಸಾಯಂಕಾಲ ಓದಬೇಕು. ಈ ಮೂರನ್ನು ಕರೀತಾರೆ ಜ್ಞಾನ ತ್ರಿವೇಣಿ ಅಲ್ವಾ? ಶಾರದಾ ತ್ರಿವೇಣಿ. ನಮ್ಮೆಲ್ಲರ ಮನೆಗಳಲ್ಲಿ ಈ ಗ್ರಂಥಗಳು ರಾರಾಜಿಸಬೇಕು. ನಾವು ಆಗಾಗ್ಗೆ ಇಂತಹ ಗ್ರಂಥಗಳನ್ನ ಓದಿ ಉಪನ್ಯಾಸಕಾರ ಬಂದಾಗ ಅವ್ರ ಜೊತೆ ಪ್ರಶ್ನೋತ್ತರದ ಗೋಷ್ಠಿ ಇಟ್ಕೋಬೇಕು. ಇದು ಪ್ರವಚನ ಆಗ್ತಾ ಇದೆ, ಇರಲಿ, ಒಳ್ಳೆಯದೇನೆ. ಇನ್ನೊಂದು 2 ತಿಂಗಳ ಹೊತ್ತಿಗೆ ನೀವೆಲ್ಲರೂ ಕೂಡ ಯಾವ ಗ್ರಂಥವನ್ನು ಓದ್ತೀರಾ 2-3 ತಿಂಗಳಲ್ಲಿ ಅಂತ ಇಟ್ಕೊಂಡ್ರೆ ಯಾವುದಾದ್ರು ಒಂದು ದಿವಸ ಯಾರನ್ನಾರು ಒಬ್ಬರು ತಜ್ಞರನ್ನು ಕರೆದು ನಿಮ್ಗೆ ಏನು ಅನ್ನಿಸ್ತು, ಅದರಿಂದ ಓದಿದ್ರಿಂದ ಏನು ಅನುಭೂತಿ ಉಂಟಾಯಿತು, ಯಾವ ಸಂಶಯ ಬಂತು, ಅದನ್ನೆಲ್ಲವನ್ನು ಕೂಡ ಅವ್ರ ಜೊತೆ ಕೇಳೋ ಹಂಗಾಗಬೇಕು. ಪ್ರಶ್ನೋತ್ತರವೇ ಇರಬೇಕು 3 ಗಂಟೆ. ಈ ತರಹ ಒಬ್ಬರು ಮಾತಾಡ್ತಾ ಇರೋದು ಇನ್ನೊಬ್ರು ಕೇಳ್ತಾ ಇರೋದಲ್ಲ. ನೀವು ಓದಿರಬೇಕು, ಟಿಪ್ಪಣಿ ಮಾಡ್ಕೊಂಡು ಬಂದಿರಬೇಕು, ಅದ್ರ ಬಗ್ಗೆ ಪ್ರಶ್ನೋತ್ತರ ಆಗಬೇಕು. ಅದಕ್ಕೆ ವ್ಯಾಸಂಗ ಗೋಷ್ಠಿ ಅಂತ ಕರೀತಾರೆ. ಅಂಥದ್ದು ನಡಿಬೇಕು. ಇದು ಒಂದು ದೇಶದ ಒಂದು ವಿಶಿಷ್ಟವಾದ ದಾಖಲೆ. ನಮ್ಮ ದೇಶದ ವಿಶೇಷ ಏನಪ್ಪ ಅಂದರೆ ದುಡ್ಡು ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡಿಬಿಟ್ಟಿದೆ ಅಲ್ಲ. ದೊಡ್ಡ ದೊಡ್ಡ ಕಟ್ಟಡ 108 ಅಂತಸ್ತು 500 ಅಂತಸ್ತಿನ ಕಟ್ಟಡ ಅಲ್ಲ. ನಮ್ಮ ದೇಶದ ವಿಶೇಷ ಅಂದರೆ ಸ್ವಾಮಿ ವಿವೇಕಾನಂದರು ಹೇಳುವಂಥದ್ದು ಈ ಧರ್ಮ
ನೀತಿ ತತ್ವ ನಮ್ಮ ದಿನಚರ್ಯ ಹೇಗಿರಬೇಕು ಅನ್ನುವಂಥದ್ದು ಭಾರತದ ವಿಶೇಷ. ಇಂಗ್ಲೆಂಡ್ ಬ್ರಿಟಿಷ್ ವಿಶೇಷ, ಎಲ್ಲರನ್ನೂ ಹಿಡಿಬಸ್ತಲ್ಲಿ ಇಟ್ಕೊಂಡಿರುವಂತಹ ಏನು ಆಕ್ರಮಣಕಾರಿ ಪ್ರವೃತ್ತಿ ಇದೆಯೋ ಅದು ಅವರದ್ದು ವಿಶೇಷ. ಜರ್ಮನಿದು ಯುದ್ಧದ ವಿಶೇಷ. ಒಂದೊಂದು ದೇಶದ ಒಂದೊಂದು ವಿಶೇಷ ಇರುವಾಗ ನಮ್ಮ ದೇಶದ ವಿಶೇಷ ಅಂದರೆ ಆ ಹೆಸರಿನಲ್ಲೇ ಇದೆ. ಏನಂತ? ಭಾರತ ದೇಶ. ಅದರಲ್ಲೇ ಇದೆ. ಭಾ ಅಂದರೆ ಜ್ಞಾನದ ಕಾಂತಿ. ಆ ಕಾಂತಿಯಲ್ಲಿ ರಥ ಅಂದರೆ ನಿರತವಾದಂಥ ದೇಶ. ಜ್ಞಾನವನ್ನು ಎಷ್ಟು ಪಡೆದಿದ್ದೀವೋ ಅಷ್ಟರ ಮೇಲೆ ನಮ್ಮ ವ್ಯಕ್ತಿತ್ವದ ಒಂದು ಅವಲೋಕನ ನಡೆಯುತ್ತೆ. ಅಸೆಸ್ಮೆಂಟ್ ಅಂತ ಹೇಳ್ತೀವಲ್ಲ, ಅದೆಲ್ಲ ಕೂಡ ನಾವು ಎಷ್ಟನ್ನು ಒಳ್ಳೆ ರೀತಿಯಲ್ಲಿ ಅಧ್ಯಯನ ಮಾಡಿದ್ದೇವೆ. ಹಾಗಿದ್ಮೇಲೆ ನಮ್ಮ ಹುಡುಗರೆಲ್ಲ ಈಗ ತುಂಬ ಓದಿದ್ದಾರೆ ಸರ್, ಎಂತೆಂಥದ್ದು ಹೊಸ ಹೊಸ ಕೋರ್ಸ್ಗಳು ಬಂದಿದೆ, ಇನ್ನೂ ಹೊಸ ಕೋರ್ಸ್ ಬರುತ್ತೆ, ಬೇರೆ ಬೇರೆ ವಿಶ್ವವಿದ್ಯಾಲಯಕ್ಕೆ ಹೋಗ್ಬಿಟ್ಟು ಓದಿದ್ದಾರೆ, ತುಂಬ ಶ್ರೇಷ್ಠವಾದಂಥ ಜ್ಞಾನವಂತರು ನಮ್ಮ ಮಕ್ಕಳು ಮೊಮ್ಮಕ್ಕಳು ಅಂತ ಹೇಳ್ಕೊಬೋದಾ ಅಂದರೆ ಅವರು ಜ್ಞಾನವಂತರಲ್ಲ, ವಿಜ್ಞಾನವಂತರು. ವಿಜ್ಞಾನದ ಕ್ಷೇತ್ರಗಳಲ್ಲಿ ಒಳ್ಳೆ ಪರಿಣತಿಯನ್ನು ನಮ್ಮ ಭಾರತೀಯ ಮಕ್ಕಳು ಪಡೆದಿದ್ದಾರೆ, ನಮಗೆಲ್ಲ ಹೆಮ್ಮೆ ವಿಷಯ. ಆದರೆ ಹೌದಾ, ಆದರೆ ಯಾಕೆಂದರೆ ಅಲ್ಲಿ ತೃಪ್ತ ಅಲ್ಲ. ನಮ್ಮ ದೇಶ ಹೇಳಿದ್ರು ಜ್ಞಾನಂ ವಿಜ್ಞಾನ ಸಹಿತಂ. ವಿಜ್ಞಾನ ಇದೆಯಲ್ಲ, ಅದ್ರ ಜೊತೆಗೆ ಜ್ಞಾನ ಅನ್ನುವಂಥದ್ದು ಇರಬೇಕು. ಜ್ಞಾನ ಅಂದ್ರೇನು? ಮೋಕ್ಷೇ ಧೀಹಿ ಜ್ಞಾನಂ. ಮೋಕ್ಷದಲ್ಲಿ ಯಾವ ಬುದ್ಧಿ ಇರುತ್ತೋ ಅದಕ್ಕೆ ಜ್ಞಾನ ಅಂತ ಕರೀತಾರೆ. ಅದಕ್ಕಿಂತ ಭಿನ್ನವಾದಂತಹ ನಮ್ಮೆಲ್ಲ ವಿಶ್ವವಿದ್ಯಾಲಯ ಹೇಳ್ಕೊಡ್ತಾ ಇರುವಂಥದ್ದು ಏನಿದೆಯೋ ವಿಜ್ಞಾನಂ ಶಿಲ್ಪಶಾಸ್ತ್ರಯೋ, ಅವಕ್ಕೆಲ್ಲ ವಿಜ್ಞಾನ ಅಂತಾರೆ. ಹಾಗಿದ್ಮೇಲೆ ಒಂದು ಕೈನಲ್ಲಿ ಜ್ಞಾನ, ಇನ್ನೊಂದು ಕೈನಲ್ಲಿ ವಿಜ್ಞಾನ, ಇವೆರಡು ಸಮಸಮನಾಗಿರಬೇಕು. ಆಗ್ತಾ ಇದೆಯಾ? ವಿಚಾರ ಮಾಡ್ಕೊಳ್ಳಿ. ನಮ್ಮ ಹುಡುಗರು ಓದ್ತಾ ಇದ್ದಾರೆ, ನಾವು ಕೂಡ ಓದಿರ್ಬೋದು. ಜ್ಞಾನಕ್ಕೆ 50 ಭಾಗ, ವಿಜ್ಞಾನಕ್ಕೆ 50 ಭಾಗ, ಸಮಸ್ಕಂದಗಳಲ್ಲಿ ಅದನ್ನು ತಗೊಂಡು ಹೋಗ್ತಾ ಇದ್ದೀವಿ ಅಂತ ಆಗಿದೆಯಾ? ಇಲ್ಲ. ಹಾಗಾಗಿ ಬಹುವಿಧವಾದಂತಹ ಸಮಸ್ಯೆಗಳು, ಮಾನಸಿಕವಾದಂತಹ ತೊಳಲಾಟಗಳು, ಬೌದ್ಧಿಕವಾದಂತಹ ಮಾನಸಿಕವಾದಂತಹ ಒತ್ತಡಗಳು ಇವೆಲ್ಲ ತುಂಬ ಬರ್ತಾ ಇವೆ. ಇಂತಹ ಪರ್ವಕಾಲದಲ್ಲಿ ಇಂತಹ ಶ್ರೀರಾಮನ ಪಟ್ಟಾಭಿಷೇಕ ಉತ್ಸವ ಮಾಡುವಂತಹ ಹಿನ್ನೆಲೆಯಲ್ಲಿ ಮತ್ತೆ ನಾವಾಗಲಿಕ್ಕೋಸ್ಕರವಾಗಿ ಜ್ಞಾನಂ ವಿಜ್ಞಾನ ಸಹಿತಂ ಅಂದ್ಬಿಟ್ಟು ಯಾವುದನ್ನು ಬೆಂಗಳೂರು ವಿಶ್ವವಿದ್ಯಾಲಯದ ಘೋಷಣಾ ವಾಕ್ಯವನ್ನು ಈಗ 70 ವರ್ಷದ ಹಿಂದೆ ಕೊಡಲಾಯಿತೋ ಅದನ್ನು ನಾವು ಅನುಸಂಧಾನವನ್ನು ಮಾಡಬೇಕು. ಅದಕ್ಕೆ ಇಂತಹ ಉತ್ಸವಗಳು ಪ್ರೇರಣಾದಾಯಕ ಆಗಬೇಕು ಅನ್ನುವಂಥ ವಿಷಯವನ್ನು ನಾವೆಲ್ಲರೂ ಕೂಡ ಇಟ್ಕೊಳ್ಬೇಕು. ಇನ್ನು ಪ್ರಸ್ತುತ ಸಮಯ ಎಷ್ಟು ಅನ್ನೋದು ನನಗೊಂದು ಗಡಿಯಾರ ಏನಾದ್ರು ಕೊಡಬೇಕು. ನಮ್ಮ ಕಾರ್ಯಕರ್ತರಲ್ಲಿ ವಿಜ್ಞಾಪನೆ ಎಷ್ಟೊತ್ತಿಗೆ ಮುಕ್ತಾಯ ಅನ್ನೋದು ನಿಮ್ಮಲ್ಲಿ ಒಂದು ನಿಶ್ಚಯ ಇರುತ್ತೆ, ಅದ್ರ ಬಗ್ಗೆ ಒಂದು ಚೀಟಿ ಕೊಟ್ಟರಾಯ್ತು. ನಮ್ಮ ದೇಶದ ದೊಡ್ಡದಾದಂಥ ಸಂಪತ್ತು ಏನಿದೆಯೋ ಆ ಸಂಪತ್ತು ಜ್ಞಾನದ ಸಂಪತ್ತು ಹೇಳಿದ್ವಿ. ಈಗ ಏತದ್ದೇಶ ಪ್ರಸೂತಸ್ಯ ಸಕಾಶಾತ್ ಅಗ್ರಜನ್ಮನಃ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವ. ಭೂಮಿಯಲ್ಲಿರುವಂತಹ ಎಲ್ಲ ಮಾನವರು, ಬೇರೆ ಬೇರೆ ಮಾನವರು ಈ ದೇಶದಲ್ಲಿ ಹುಟ್ಟಿರುವಂತಹ ಜ್ಞಾನ ವಿಜ್ಞಾನ ಸಂಪನ್ನರಾದ ವ್ಯಕ್ತಿಗಳು ಯಾರಿದ್ದಾರೋ ಅಥವಾ ನಾವು ಯಾರಿದ್ದೇವೋ ನಮ್ಮಿಂದಾಗಿ ಅವರು ತಮ್ಮ ದಿನಚರಿಯನ್ನು ಅಳವಡಿಸ್ಕೊಳ್ಬೇಕು. ಆ ಪ್ರಕಾರ ನಮ್ಮ ದೇಶದಲ್ಲಿತ್ತು. ವಿಕ್ರಮಶಿಲಾ, ನಳಂದ, ಹೌದಾ, ತಕ್ಷಶಿಲಾ ವಿಶ್ವವಿಖ್ಯಾತವಾದಂಥ ವಿಶ್ವವಿದ್ಯಾಲಯಗಾಗಿತ್ತು. ಬೇರೆ ಬೇರೆ ಕಡೆ ಬಂದು ಕಲ್ತ್ಕೊಂಡು ಹೋಗೋರು. ಇವತ್ತು ನಮ್ಮ ಜನ ಹೊರಗಡೆ ದೇಶಕ್ಕೆ ಹೋಗ್ಬಿಟ್ಟು ಕಲಿಯುವಂಥ ಸ್ಥಿತಿ ಇದೆ. ಆ ಹಿನ್ನೆಲೆಯಲ್ಲಿ ಇಂತಹ ಉತ್ಸವಗಳು ನಿಜವಾದ ಅರ್ಥದಲ್ಲಿ ದಿಕ್ಕನ್ನು ಸೂಚಿಸುವಂಥದ್ದಾಗಬೇಕು ಅಂತ ಇಟ್ಕೊಂಡು ರಾಮಾಯಣವನ್ನು ಕುರಿತಂತೆ ಚಿಂತನೆ ನಡಿಬೇಕು. ಈ ಚಿಂತನೆಯ ಪ್ರಭಾವದಿಂದ ನೀವುಗಳು ಮನೆಗೆ ಹೋಗಿ ರಾಮಾಯಣದ ಪುಸ್ತಕವನ್ನು ತೆಗೆದು ಪ್ರತಿನಿತ್ಯ ಓದೋ ಹಂಗಾಗಬೇಕು. ಮನೆಯಲ್ಲಿ ಒಂದು 4-5 ಜನ ನಾವು ಇದ್ದೀವಿ ಅಂದರೆ ರಾತ್ರಿ 8 ಗಂಟೆಗಾರು ನಾವು ಮನೆಗೆ ಸೇರಿರ್ತೀವಿ ಅಂತ ಇಟ್ಕೊಂಡು ಆ 8 ಗಂಟೆ ಹೊತ್ತಿಗೆ ಒಬ್ಬರು ಓದ್ತಾ ಹೋಗ್ತಾರೆ. ಇರುವಂಥ ಎಲ್ಲರೂ ಕೂಡ ಕೇಳ್ತಾರೆ. ಅದು 20 ನಿಮಿಷನೋ ಅರ್ಧ ಗಂಟೆನೋ ಎಷ್ಟೋ ಅಷ್ಟೇ ಮುಗೀತು. ಆಮೇಲೆ ಅವ್ರವ್ರ ಕೆಲಸಕ್ಕೆ ಹೋಗಬೇಕು. ಮನೆಗಳಲ್ಲಿ ಈ ಸ್ವಾಧ್ಯಾಯದ ವ್ಯಾಸಂಗದ ಒಂದು ಕೂಟಗಳು ನಡಿಬೇಕು ಅನ್ನುವಂಥದ್ದು ಮನೆಯ ಲಕ್ಷಣ ಆಗಿರುತ್ತೆ. ಯಾವ ಗ್ರಂಥ ಇಟ್ಕೋಬೇಕು ಅಂದರೆ ವಾಲ್ಮೀಕಿ ರಾಮಾಯಣದ ಗ್ರಂಥ ಇಟ್ಕೋಬೇಕು. ಯಾಕೆ? ರಾಮಾಯಣ ಅನ್ನುವಂಥದ್ದು ರಚನೆ ಆಗಿದ್ದೇನೆ
ವೇದಗಳಲ್ಲಿ ಇರುವಂತಹ ಸಾರವನ್ನೆಲ್ಲ ತುಂಬ ಚೆನ್ನಾಗಿ ಹೇಳಲಿಕ್ಕೋಸ್ಕರವಾಗಿ, ಸರಳವಾಗಿ ಹೇಳಲಿಕ್ಕೋಸ್ಕರವಾಗಿ, ಶ್ರೀ ಸಾಮಾನ್ಯ ಅಂತ ಏನು ಹೇಳ್ತೀವೋ ಅವರೆಲ್ಲರಿಗೂ ಹೃದಯಕ್ಕೆ ತಟ್ಟುವಂತೆ ಹೇಳಲಿಕ್ಕೋಸ್ಕರವಾಗಿ, ಕಥಾರೂಪವಾಗಿ ಹೇಳಲಿಕ್ಕೋಸ್ಕರವಾಗಿ ಈ ರಾಮಾಯಣ ರಚನೆ ಆಯಿತು. ವೇದ ವೇದ್ಯೆ ಪರೇ ಪುಂಸಿ, ಪರಮತತ್ವ ಅಂತಿದೆಯಲ್ಲ, ಬ್ರಹ್ಮತತ್ವ, ಅದನ್ನು ತಿಳ್ಕೊಳ್ಳಿಕ್ಕೆ ವೇದಗಳು ನಮಗೆ ಸಹಾಯವನ್ನು ಮಾಡ್ತವೆ ಅಲ್ವಾ. ವೇದೈಕ ವೇದ್ಯೆ, ಬ್ರಹ್ಮತತ್ವ ಇದೆಯಲ್ಲ, ವೇದಗಳಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಆಮೇಲೆ ಈ ಯುಗದಲ್ಲಿ ನಾವು ವೇದಗಳನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಏನೋ ಕೆಲವರು ಒಂದಿಷ್ಟು ಮಂತ್ರವನ್ನು ಹೇಳ್ಬೋದು, ಆ ಮಂತ್ರವನ್ನು ನಾವು ತುಂಬ ಭಕ್ತಿಯಿಂದ ಕೇಳ್ಬೋದು, ನಮ್ಮ ಮನಸ್ಸಿಗೆ ಉಲ್ಲಾಸ ಆಗತ್ತೆ. ಅಲ್ಲಿಂದ ಮುಂದಕ್ಕೆ ಅದ್ರ ಬಗ್ಗೆ ಹೋಗೋಣ ಅಂದರೆ ಭಾರಿ ಕಷ್ಟ. ಯಾಕೆ? ವೇದಗಳ ಅರ್ಥವನ್ನು ತಿಳ್ಕೊಂಡು ಹೇಳ್ತೀನಿ ಅಂತ ಯಾರು ಹೋಗಬೇಕಾದ್ರೆ ಅವನು 6 ಶಾಸ್ತ್ರಗಳನ್ನ ತಿಳಿದಿರಬೇಕಾಗತ್ತೆ. ಶಿಕ್ಷಾ, ವ್ಯಾಕರಣಂ, ಛಂದ, ನಿರುಕ್ತ, ಜ್ಯೋತಿಷ, ಕಲ್ಪ ಇತಿ ವೇದಾಂಗಾ, 6 ಅಂಗ ಶಾಸ್ತ್ರಗಳನ್ನ ಕಲಿತವನು ಸ್ವಲ್ಪ ಮಟ್ಟಿಗೆ ನಾನೇನೋ ಒಂಚೂರು ವೇದದಲ್ಲಿ ಏನಿದೆ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬೋದು. ಅದು ಪೂರ್ಣ ಆಗೋದಿಲ್ಲ. ಅಷ್ಟು ಮಹತ್ತರವಾದ ವೇದದ್ದು ಪರಬ್ರಹ್ಮನ ಶ್ವಾಸೋಚ್ಛ್ವಾಸದಿಂದ ಬಂದಂತಹ ಮಂತ್ರಗಳು. ಅದಕ್ಕೋಸ್ಕರ ಮಹರ್ಷಿಗಳು ಏನು ಮಾಡಿದ್ರು ಅಂದರೆ, ವಿಶೇಷವಾಗಿ ವಾಲ್ಮೀಕಿ ಮಹರ್ಷಿಗಳು ವೇದಗಳಿಂದಲೇ ಪರಬ್ರಹ್ಮ ತತ್ವ ತಿಳಿಯಬೇಕಾಗಿದ್ದರಿಂದ ರಾಮೇ ಜಾತೆ ದಶರಥಾತ್ಮಜೆ, ಆ ಪರಬ್ರಹ್ಮ ತತ್ವ ಇದೆಯಲ್ಲ ಅದು ದಶರಥನ ಪುತ್ರನಾದ ರಾಮನಾಗಿ ಅವತಾರ ಮಾಡ್ತು. ವಾಹ್! ರಾಮನ ಜೀವನ ಚರಿತ್ರೆಯನ್ನು ತಿಳ್ಕೊಂಬಿಡ್ತು ಅಂದರೆ ವೇದಗಳಲ್ಲಿ ತಿಳಿಸಿರುವಂತಹ ಪರಬ್ರಹ್ಮ ತತ್ವ ನಾವು ತಿಳ್ಕೊಬೋದು. ಹೌದಾ? ಹೌದು, ಎಲ್ಲರಿಗೂ ಆಗಬೇಕು. ನಮ್ಮ ಸಮಾಜದ ಕೊನೆಯ ಸಾಲಿನಲ್ಲಿರುವಂಥ ವ್ಯಕ್ತಿಯು ಕೂಡ ಈ ರಾಮಾಯಣ, ಸರಳವಾದಂತಹ ಸಂಸ್ಕೃತ ಭಾಷೆಯಲ್ಲಿರುವಂತಹ ರಾಮಾಯಣವನ್ನು ಅಥವಾ ನಮ್ಮ ಪ್ರಾಂತೀಯ ಭಾಷೆಗಳಲ್ಲಿ ಅನುವಾದಗೊಂಡಿರುವಂಥ ರಾಮಾಯಣವನ್ನು ಓದ್ತು ಅಂದರೆ ಅವರೆಲ್ಲರಿಗೂ ಬ್ರಹ್ಮಜ್ಞಾನ ಆಗಬೇಕು. ಬ್ರಹ್ಮಜ್ಞಾನ ಯಾವುದೇ ಒಂದು ಜಾತಿಗಾಗಲಿ ಕುಲಕ್ಕಾಗಲಿ ಸೀಮಿತ ಅಲ್ಲ ಅನ್ನುವಂಥ ವಿಷಯವನ್ನು ನಮ್ಮಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದಕ್ಕೆ ಸಾಕ್ಷಾತ್ ರಾಮಾಯಣಾತ್ಮಃ, ವೇದ ಅನ್ನೋದು ರಾಮಾಯಣದ ರೂಪದಲ್ಲಿ ಅವತರಿಸ್ತು. ಹಾಗಾಗಿ ರಾಮಾಯಣವನ್ನು ಓದಿ ವೇದದ ಅರ್ಥವನ್ನು ತಿಳಿಯಿರಿ ಅನ್ನುವಂತಹ ವಿಷಯವನ್ನು ನಾವು ಹೇಳಿರೋದನ್ನು ಗಮನಿಸಬೇಕು. ರಾಮಾಯಣ ಅಂದರೆ ರಾಮನ ಅಯನ, ರಾಮನ ಮಾರ್ಗ. ಅದು ರಾಮನ ಮಾರ್ಗ. ನಾವು ಹೇಳಬೇಕಾದ್ರೆ ಸೀತಾ ಮಾರ್ಗ, ರಾಮನ ಮಾರ್ಗ, ರಾಜಮಾರ್ಗ ಈ ಥರ ಎಲ್ಲ ಹೇಳ್ತೀವಿ ನಾವು. ರಾಜಮಾರ್ಗ ಅಂದರೆ ರಾಜರು ಯಾರು ರಾರಾಜಿಸ್ತಾ ಇದ್ರು, ಯಾರು ವಿಷ್ಣುವಿನ ಅಪರಾವತವಾಗಿ ಮಹಾರಾಜರು ಅಂತ ಇರ್ತಾ ಇದ್ರು, ಅವ್ರು ಹಾಕ್ಕೊಟ್ಟಂತಹ ಮಾರ್ಗ ಇರ್ತಿತ್ತಲ್ಲ, ಅದರಲ್ಲಿ ಎಲ್ಲ ಪ್ರಜೆಗಳು ನಡ್ಕೊಂಡು ಹೋಗ್ತಾ ಇದ್ರು. ಯಾವಾಗ ನೇತೃತ್ವವನ್ನು ವಹಿಸಿದಂತಹ ಮಹಾರಾಜ ಧರ್ಮ ಮಾರ್ಗದಲ್ಲಿ ಇರ್ತಿದ್ನೋ ಆಗ ಇಡೀ ಪ್ರಜೆಗಳು ಎಲ್ಲರೂ ಕೂಡ ಅದೇ ಪ್ರಕಾರ ಇರ್ತಿದ್ರು. ಯಥಾ ರಾಜ ತಥಾ ಪ್ರಜಾ ಅನ್ನೋ ತರಹ ಆಗ್ತಾ ಇತ್ತು. ಅಂತಹ ಶ್ರೀರಾಮಚಂದ್ರ ಮಹಾರಾಜನಾಗಿದ್ದಾಗ, ಹಾಗೆ ಅವನ ತಂದೆ ದಶರಥನಾಗಿದ್ದಾಗ, ಮಹಾರಾಜನಾಗಿದ್ದಾಗ ಎಲ್ಲ ಕಡೆಯಲ್ಲೂ ಕೂಡ ಧರ್ಮ ಅನ್ನೋದು ಚೆನ್ನಾಗಿ ಉನ್ಮುಖವಾಗಿ ಬೆಳೀತಾ ಇತ್ತು. ಧರ್ಮದ ಆಚಾರ ಅನ್ನೋದು ಚೆನ್ನಾಗಿ ಬೆಳೀತಾ ಇತ್ತು. ಆ ದೃಷ್ಟಿಯಲ್ಲಿ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ರಚನೆ ಮಾಡಿ ಬಹಳಷ್ಟು ಪಾತ್ರಗಳನ್ನು ಅಲ್ಲಿ ತಂದು ಅವೆಲ್ಲ ಕೂಡ ನಮ್ಮ ಜೊತೆಯಲ್ಲಿರುವಂಥದ್ದೇ ಪಾತ್ರಗಳು ಅನ್ನೋ ಥರ ಚಿತ್ರಣವನ್ನು ಕೊಟ್ಟು ನಮ್ಮೆಲ್ಲರನ್ನು ಕೂಡ ಉದ್ಧರಿಸಿದರು ನಿಜವಾಗಿಯೂ ಕೂಡ. ಅದಕ್ಕೆ ಭಾರತದ ರಾಷ್ಟ್ರೀಯ ಕಾವ್ಯ ಅಂದರೆ ಯಾವುದಪ್ಪ ಅಂದರೆ ಅದು ರಾಮಾಯಣ, ಮಹಾಭಾರತ, ಭಾಗವತ ಎನ್ನುವಂತಹ ತ್ರಿವೇಣಿ ಗ್ರಂಥಗಳು ನಮ್ಮ ದೇಶದ ಶ್ರೇಷ್ಠವಾದ ಗ್ರಂಥಗಳು. ರಾಮರಾಜ್ಯ ಆಗಬೇಕು ಅಂದರೆ ಮೊದಲನೇದಾಗಿ ನಾವು ರಾಮಾಯಣವನ್ನು ಓದಬೇಕು. ಆ ರಾಮಾಯಣದಲ್ಲಿ ಓದ್ಮೇಲೆ ಆ ತತ್ವಗಳನ್ನು ನನ್ನ ಮನೆಯಲ್ಲಿ ಆಚರಣೆಗೆ ತಂದಿದ್ದೀನಿ ಅಂತ ಆಗಬೇಕು. ನನ್ನ ಮನೆಯಲ್ಲಿ ಅನೇಕ ಸರ್ತಿ ನನ್ನ ಮಾತನ್ನು ಪೂರ್ಣವಾಗಿ ನನ್ನ ಮಕ್ಕಳು ಕೇಳದೆ ಹೋಗ್ಬೋದು, ಏನು ಚಿಂತೆ ಇಲ್ಲ. ನಾನು ಮಾತ್ರ ನನ್ನಕ್ಕೋಸ್ಕರ ಕೇಳ್ಕೊಳ್ತೇನೆ. ನಾನು ಮಾತ್ರ ರಾಮಾಯಣದ ಮೌಲ್ಯಗಳನ್ನು ನನ್ನ ವೈಯಕ್ತಿಕವಾದ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇನೆ ಅಂಥೇಳಿ ನಾವು ಆಗಬೇಕು. ನಮ್ಮನ್ನು ನೋಡಿ ಕಾಲಕ್ರಮೇಣ ನಮ್ಮನ್ನು ಅನುಸರಿಸ್ತಾರೆ ಕಿರಿಯರು. ಯಾವಾಗಲೂ ಕೂಡ ಅವ್ರು ನೋಡ್ತಾ ಇರ್ತಾರೆ, ತಕ್ಷಣಕ್ಕೆ ಅನುಸರಿಸಲ್ಲ. ಆ ನಂತರ ಯಾವಾಗಲಾರು ಹೇಳ್ಕೊಳ್ತಾರೆ, ನಮ್ಮ ತಂದೆ ನಮ್ಮ ತಾಯಿ ಹೀಗೆ ಮಾಡ್ತಾಯಿದ್ರು ಅನ್ನೋದು ಅವರಲ್ಲಿ ಭಾವದ ಶ್ರೇಷ್ಠವಾದ ನೆನಪು ಮತ್ತೆ ಉಂಟಾಗತ್ತೆ. ಹಾಗಾಗಿ ಒಂದು ಕಡೆಯಲ್ಲಿ ದೀಪ ಉರಿತಾ ಇರಬೇಕು. ಬೇರೆ ಬೇರೆ ಹಣತೆಗಳು ಹಚ್ಕೊಳ್ದೇ ಇರ್ಬೋದು, ಯಾವುದೋ ಒಂದು ಹಂತಲ್ಲ ಹಣತೆಗಳು ಹಚ್ಕೊಂಡು ಇಡೀ ಸುತ್ತ ಎಲ್ಲ ಕಡೆ ಬೆಳಕಾಗಬೇಕು. ಹಾಗಾಗಿ ಮೂಲ ದೀಪ ಏನಿದೆಯೋ ಆ ದೀಪ ಅನ್ನೋದು ಚೆನ್ನಾಗಿ ಉರಿತಾ ಇರಬೇಕು. ಅದು ಧರ್ಮದ ದೀಪ. ನಮ್ಮ ರವೀಂದ್ರನಾಥ್ ಠಾಕೂರ್ ಮಹಾಕವಿಗಳು
ಅವರು ಒಂದು ಕಡೆ ಬರೀತಾರೆ. ಒಂದು ಸರ್ತಿ ಸೂರ್ಯ ಒಂದು ಪ್ರಶ್ನೆ ಕೇಳ್ತಾನಂತೆ, ನಾನು ಬೆಳಗ್ಗೆಯಿಂದ ಬೆಳಗ್ದೆ, ಈಗ ಅಸ್ತನಾಗ್ತಾ ಇದ್ದೀನಿ, ಅಂದರೆ ಬೇರೆ ಲೋಕಕ್ಕೆ ಹೋಗಿ ಬೆಳಗ್ತೀನಿ, ಇಲ್ಲಿ ಬೆಳಗಲ್ಲ ನಾನು. ನನ್ನ ಈ ಚೈತನ್ಯ ಇದೆಯಲ್ಲ, ದೀಪದ ಚೈತನ್ಯ, ನನ್ನ ಬೆಳಕಿನ ಚೈತನ್ಯವನ್ನು ಯಾರು ತಗೊಳ್ತೀರಾ? ಈಗ ಸೂರ್ಯ ಬೆಳಗ್ತಾ ಇದ್ದಂತಹ ರೀತಿ ಎಂಥದ್ದು ಯಾರು ತಗೊಳ್ಳಿಕ್ಕೆ ಸಾಧ್ಯ? ಏನು ಹೇಳ್ಬೋದು? ಚಂದ್ರ ಬೆಳಗ್ಬೋದಪ್ಪ, ಯಾಕೆಂದರೆ ರಾತ್ರಿ ಹೊತ್ತು ನಮಗೆ ಚಂದ್ರ ಬೆಳಕನ್ನು ಕೊಡ್ತಾನೆ. ಶುಕ್ಲ ಪಕ್ಷದಲ್ಲಿ ಚಂದ್ರನ ಬೆಳಕು ಏರ್ತಾ ಏರ್ತಾ ಹೋಗುತ್ತೆ, ಹುಣ್ಣಿಮೆ ಅಂತ ಹೇಳ್ಬೋದು. ಚಂದ್ರನ ಹೇಳ್ದ ನಂಗಾಗಲ್ಲ. ನಕ್ಷತ್ರಗಳು ಹೇಳುದು, ಅಯ್ಯೋ ಯಾರೂ ಇಲ್ವಾ? ಇಲ್ಲ. ಆಗ ಒಂದು ಮೂಲೆಯಲ್ಲಿದ್ದಂತಹ ಒಂದು ಹಣತೆ, ಮಿಣ ಮಿಣ ಅಂತಿದ್ದ ಹಣತೆ ಎದ್ವಂತಂತೆ. ಎಲ್ರಿಗೂ ಆಶ್ಚರ್ಯ ಅಲ್ಲೇ, ಚಂದ್ರನೇ ಆಗಲ್ಲ ಅಂತ ಹೇಳಿದ್ದನ್ನು ಈ ಹಣತೆ ಹೇಳುತ್ತಲ್ಲ ಏನು ಅಂತ. ಆ ಹಣತೆ ಹೇಳುತ್ತೆ, ನಾನು ಯಾರ ಜೊತೆನೂ ಸ್ಪರ್ಧೆ ಮಾಡಲ್ಲ, ಆದರೆ ನನಗೆ ಬೆಳಗುವಂತಹ ಒಂದು ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ. ಆ ಮೂಲೆಯಲ್ಲಿ ಇದ್ಕೊಂಡು ನಾನು ಸಣ್ಣದಾಗಿ ಬೆಳಗ್ತಾ ಇರ್ತೀನಿ, ನಾನು ಕಾಣಿಸ್ತೇನೆ ಇಲ್ಲಿರೋರು ಎಲ್ರಿಗೂ ಕೂಡ. ನೀವು ಬಂದು ಹಣತೆಗಳನ್ನ ಹಚ್ಕೋಬೋದು ನನ್ನಿಂದ. 10, 100, 1000, ಲಕ್ಷ ಹಣತೆಗಳು ಆಗ್ಬೋದು ಬೇಕಾದರೆ ಅಂಥೇಳಿ ಒಂದು ಹಣತೆ ಆ ಥರ ಹೇಳ್ತಾನಂತೆ. ಹಾಗಾಗಿ ನಾವು ನಮ್ಮ ಮನೆಗಳಲ್ಲಿ ಹಣತೆಯಾಗಿ ಬೆಳೀಬೇಕು. ಇಂತಹ ಸಮಾಜದಲ್ಲಿ, ಇಂತಹ ಸಮಿತಿಯಲ್ಲಿ, ನಿಮ್ಮ ಗೋಷ್ಠಿಗಳಲ್ಲಿ ನಾನೊಬ್ಬ ಹಣತೆಯಾಗಿರ್ತೇನೆ ಅನ್ನೋ ತರಹ ಆಗಬೇಕು ಅನ್ನೋದು ರಾಮಾಯಣದ ಸಂದೇಶ ಅಂತ ಇಟ್ಕೊಂಡು, ಇಲ್ಲಿ ಇವತ್ತಿನ ದಿವಸ ರಾಮಾಯಣದಲ್ಲಿ ಮರೆಯಬಾರದಂತಹ ಸ್ತ್ರೀ ಪಾತ್ರಗಳು ಅನ್ನುವಂಥದ್ದು ಮುಖ್ಯವಾದ ವಿಷಯ ಇದೆ. ಸಾಮಾನ್ಯವಾಗಿ ಶ್ರೀರಾಮನ ಚರಿತ್ರೆಯನ್ನು ನಾವೆಲ್ಲ ಹೇಳಬೇಕಾದ್ರೆ, ಶ್ರೀರಾಮ ಮಹಾಪುರುಷ, ಆಜಾನುಬಾಹು, ಕ್ಷತ್ರಿಯಗಳಲ್ಲಿ ಶ್ರೇಷ್ಠನಾದ ಉತ್ತಮ, ವಿಶ್ವಾಮಿತ್ರರಿಂದ ವಿದ್ಯೆಯನ್ನು ಚೆನ್ನಾಗಿ ಕಲಿತವನು, ಅದಕ್ಕೂ ಮುಂಚೆ ವಸಿಷ್ಠರಿಂದ. ಹಾಗಾಗಿ ಅವನು ಮಹಾಶ್ರೇಷ್ಠನಾದಂತಹ ಮಹಾಪುರುಷ ಅಂತ ಹೇಳ್ತೇವೆ. ಅವನಿಂದಾಗಿ ರಾಮಾಯಣದ ಪೂರ್ತಿ ಕಥಾನಕ ಬಂದಿದೆ ಅಂತ. ಮುಂದಕ್ಕೆ ಹೇಳಬೇಕಾದ್ರೆ ನಾವು ಸಾಮಾನ್ಯವಾಗಿ ರಾಮನ ಜೊತೆಲಿ ಸೀತಾದೇವಿ ಅಂತ ಹೇಳ್ತೇವೆ. ಆಮೇಲೆ ರಾಮನನ್ನು ಯಾವಾಗಲೂ ಕೂಡ ಅನುಸರಣೆ ಮಾಡ್ಕೊಂಡು ಹೋದಂತಹ ಲಕ್ಷ್ಮಣ ಅಂತ ಹೇಳ್ತೀವಿ. ರಾಮನ ದಾಸಾನುದಾಸನಾಗಿ ಎಲ್ಲ ಕಾಲದಲ್ಲೂ ಅವನಿಗೆ ನೆರಳಿನಂತೆ ಇದ್ದು ಕೆಲಸವನ್ನು ಮಾಡಿದವನು ಹನುಮಂತ ಅಂತ ಹೇಳ್ತೇವೆ. ಹಾಗಾಗಿ ರಾಮ ಪರಿವಾರದಲ್ಲಿ ರಾಮ, ಲಕ್ಷ್ಮಣ, ಸೀತಾ, ಹನುಮಂತ ಅಂತ ನಾವು ಹೇಳ್ತೇವೆ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ಭರತ, ಶತ್ರುಘ್ನ ಅವರನ್ನು ಸೇರಿಸಿ ರಾಮಚಂದ್ರ ಪರಬ್ರಹ್ಮಣೇ ನಮಃ ಅಂತ ಹೇಳಿ ನಾವು ಪಾರಾಯಣ ಮಾಡೋದು, ನಮಸ್ಕಾರ ಮಾಡುವಂಥದ್ದು ಮಾಡ್ತೇವೆ. ಆದರೆ ನಾವು ತಿಳ್ಕೊಳ್ಬೇಕು, ರಾಮನ ಇಂತಹ ದೊಡ್ಡದಾದಂತಹ ಇತಿಹಾಸ ಸೃಷ್ಟಿ ಆಯ್ತಲ್ಲ, ಅದರಲ್ಲಿ ಇನ್ನೂ ಎಷ್ಟೆಷ್ಟು ಮಂದಿ ಪಾತ್ರಧಾರಿಗಳಿದ್ದರು. ನಿಜವಾಗಿಯೂ ಕೂಡ ರಾಮನ ಆ ಶ್ರೇಷ್ಠವಾದ ಯುದ್ಧದ ಗೆಲುವಿನಲ್ಲಿ ಎಷ್ಟೆಷ್ಟು ಜನ ಸಹಕಾರಿಗಳಿದ್ದರು ಅನ್ನೋದನ್ನು ನಾವೆಲ್ಲರೂ ಕೂಡ ಯೋಚನೆಯನ್ನು ಮಾಡಬೇಕು. ಅದು ಯುದ್ಧದ ಬಗ್ಗೆ ಒಂದು ವಿಷಯ. ಆದರೆ ಇನ್ನು ಜೀವನ ದೃಷ್ಟಿಯಿಂದಾಗಿ ಮಹಿಳೆಯರು ಆ ರಾಮದಲ್ಲಿ ಎಂತೆಂತಹ ಪಾತ್ರವನ್ನು ವಹಿಸಿದ್ರು ಅನ್ನೋದನ್ನು ಗಮನಿಸಬೇಕು. ಸೀತೆ ಬಗ್ಗೆ ಸಾಮಾನ್ಯ ನಾವು ಕೇಳಿರ್ತೇವೆ. ಕೌಸಲ್ಯೆ, ಸುಮಿತ್ರ, ಕೈಕೇಯಿ ಇವ್ರ ಬಗ್ಗೆ ಒಂದಿಷ್ಟು ವಾಕ್ಯಗಳನ್ನಷ್ಟೇ ತಿಳಿದಿರ್ತೇವೆ. ಆದರೆ ಅವರು ಎಂತೆಂತಹ ತ್ಯಾಗ ಮಾಡಿದರು ನಿಜವಾಗಿಯೂ ಕೂಡ ಅನ್ನೋದು ಒಂದು ವಿಷಯ. ತ್ಯಾಗ ಅಷ್ಟೇ ಅಲ್ಲ, ಎಂತೆಂತಹ ಸಂಸ್ಕೃತಿಯ ಖನಿ ಆಗಿದ್ರು ಅವರೆಲ್ಲರೂ ಕೂಡ. ಒಂದು ವಿಷಯ ಬಂತು ಅಂದರೆ ಯಾವ ಪ್ರಕಾರ ಅದನ್ನು ತನ್ನತನವನ್ನಾಗಿ ಸ್ವೀಕಾರ ಮಾಡಿಬಿಡ್ತಿದ್ರು, ಒಳ್ಳೆಯ ವಿಷಯವನ್ನು ಅನ್ನುವಂಥದ್ದನ್ನು ನಾವೆಲ್ಲ ಗಮನಿಸಿದಾಗ ನಾವೆಲ್ಲರೂ ಕೂಡ ಅಂತಹ ಸ್ತ್ರೀಯರಂತೆ ಆಗಬೇಕು. ಗಂಡಸು ಹೆಂಗಸು ಅನ್ನೋದು ಶಾರೀರಿಕವಂತಹ ರಚನೆ ಬ್ರಹ್ಮನಿಂದ ಆಗಿರೋದು ಒಂದಾದರೆ, ಒಳ್ಳೆಯ ವಿಷಯವನ್ನು ಗ್ರಹಿಸಬೇಕಾದ್ರೆ ಎಲ್ಲರಿಂದಲೂ ಗ್ರಹಿಸೋಂಗಿರ್ಬೇಕು ನಾವು, ಅಲ್ವಾ? ಈ ಯುಕ್ತಿಯುಕ್ತಂ ವಚೋಗ್ರಾಹ್ಯಂ, ಯುಕ್ತಿಯುಕ್ತವಾದಂತಹ ವಾಕ್ಯವನ್ನು ಸ್ವೀಕರಿಸಬೇಕು. ಬಾಲಾದಪಿ ಶುಕಾದಪಿ. ಒಂದು 8 ವರ್ಷದ ಬಾಲಕ ಒಂದನ್ನು ಹೇಳಿದರೂ ಕೂಡ ನನಗೆ 72 ವರ್ಷ ಆದರೂ ಕೂಡ ಇವನು ಹೇಳಿದ ಒಳ್ಳೆ ವಿಷಯ, ನನಗಿದು ಹೊಳೆದಿರಲಿಲ್ಲ ಅಥವಾ ಹೊಳೆದಿದ್ರು ಮರ್ತೋಗಿತ್ತೋ, ಈಗ ನಾನು ಸ್ವೀಕಾರ ಮಾಡಿದೆ ಅಂತಿರಬೇಕು. ಒಂದು ಶುಕ, ಒಂದು ಗಿಳಿ ಹೇಳಿದ್ರು ಕೂಡ ಸ್ವೀಕಾರ ಮಾಡೋ ಹಂಗಿರ್ಬೇಕಂತ. ಗುಣಾಹ ಪೂಜಾಸ್ಥಾನಂ ಗುಣಿಷು ನಚ ಲಿಂಗಂ ನಚ ವಯಃ. ಭೌಭೂತಿ ಎನ್ನುವಂತಹ ಮಹಾಕವಿ ಹೇಳುವಂಥದ್ದು, ಗುಣಗಳು ಪೂಜೆಗೆ ಸ್ಥಾನ. ಗುಣ ಯಾರಲ್ಲಿದೆ ಅನ್ನೋದು ಮುಖ್ಯ ಅಲ್ಲ. ನಚ ಲಿಂಗಂ ನಚ ವಯಃ. ಪುಂಸ್ತ್ರೀ ಅನ್ನುವಂಥ ಭೇದ ಇಲ್ಲ, ವಯಸ್ಸು ಅನ್ನುವಂಥ ಭೇದವೂ ಇಲ್ಲ. ಉತ್ತಮವಾದ ವಿಚಾರವನ್ನು ಸ್ವೀಕಾರ ಮಾಡಬೇಕು. ಹಾಗಾಗಿ ಸ್ತ್ರೀಯರಿಂದ ಬಂದಂತಹ ವಿಶೇಷವಾದಂತಹ
ಪಾಠ ಉಪದೇಶ ಏನಿದೆಯೋ ಅವೆಲ್ಲವನ್ನು ಕೂಡ ನಾವು ಸ್ವೀಕರಿಸಬೇಕು, ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು ಮುಖ್ಯವಾದದ್ದು. ಇನ್ನೂ ಮುಂದಕ್ಕೆ ಹೋಗೋದಾದರೆ, ನಾವು ಅಂದ್ಕೊಂಡಂತೆ ಉಪೇಕ್ಷಿತವಾದಂತಹ ಸಾಮಾನ್ಯವಾದ ಜಾತಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಯಾಗಿದ್ದರೂ ಕೂಡ ಅವನ ದಿನಚರ್ಯ, ಅವನ ಸಮರ್ಪಣಾ ಭಾವ ಅದನ್ನು ತಿಳ್ಕೊಂಡು ಅದನ್ನು ನಾವು ಅನುಸರಿಸಬೇಕು ಅಲ್ವಾ. ನಚ ಲಿಂಗಂ ನಚ ವಯಃ ಇವೆಲ್ಲದರಲ್ಲೂ ಕೂಡ ಅದೇ ವಿಷಯವನ್ನು ತಿಳಿಯುವಂಥದ್ದು. ಪಟ್ಟದ ರಾಣಿಯರು ದಶರಥನಿಗೆ 3 ಮಂದಿ: ಕೌಸಲ್ಯ, ಸುಮಿತ್ರಾ, ಕೈಕೇಯಿ. ಕೌಸಲ್ಯ ಹಾಗೂ ಕೈಕೇಯಿ ಏನಿದ್ದಾರೋ ಅವರ ಹೆಸರು ಬಂದಿರುವಂಥದ್ದು ಅವರು ಯಾವ ದೇಶದವರು ಅನ್ನುವಂಥ ದೃಷ್ಟಿಯಿಂದ ಬಂದಿದೆ. ಕೋಸಲ ಪ್ರಾಂತ ಅನ್ನೋದಿಂದ ಅವಳು ಬಂದಿರೋದ್ರಿಂದ ಕೌಸಲ್ಯ ಅಂತಾಯಿತು. ಕೇಕಯ ಪ್ರಾಂತ ಅನ್ನೋ ಕಡೆಯಿಂದ ಬಂದಿದ್ದರಿಂದ ಅವಳು ಕೈಕೇಯಿ ಅಂತಾದಳು. ಮಧ್ಯಮಳಾದಂಥ ಸುಮಿತ್ರಾ ಇದ್ದಾಳಲ್ಲ, ಅವಳಿಗೆ ಆ ಭೌಗೋಳಿಕವಾದಂತಹ ಆ ಹಿನ್ನೆಲೆ ಅನ್ನೋದು ಏನೂ ಇಲ್ಲ ನೋಡಿ. ಆದರೆ ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ, ಸುಮಿತ್ರಾ. ಉತ್ತಮಳಾದಂಥ ಸ್ನೇಹಿತೆ ಆಗಿದ್ಲಂತವಳು ಸುಮಿತ್ರಾ. ಏಕೆಂದರೆ ಮದುವೆ ಆದಾಗ ಸಪ್ತಪದಿ ಎನ್ನುವಂತಹ ಒಂದು ವಿಶಿಷ್ಟವಾದಂತಹ ಪ್ರಸಂಗ ಇರುತ್ತೆ. ಅಲ್ಲಿ ಆ ಹೆಂಡತಿಯನ್ನು ಕುರಿತಂತೆ ಗಂಡ ಹೆಜ್ಜೆಯನ್ನು ಇಡಿಸ್ತಾ ನನ್ನ ಜೀವನದಲ್ಲಿ ಪರಿಪೂರ್ಣವಾಗಿ ಹೋಗ್ಬಿಡ್ಬೇಕು, ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನನಗೆಲ್ಲೋ ಒಂದು ಕಡೆ ಬೇಜಾರಾಯಿತು ಅಂದರೆ ನೀನು ದೂರದ ಊರಿನಲ್ಲಿದ್ದರೂ ನಿಂಗಲ್ಲಿ ಬೇಜಾರಾಗ್ತಾ ಇರುತ್ತೆ. ಅವಳಿಗೆಲ್ಲ ಬೇಜಾರಾಗ್ತಿದ್ರೆ ನಾನು ದೂರದಲ್ಲಿದ್ದರೂ ಕೂಡ ನಂಗೆ ಬೇಜಾರಾಗ್ತಾ ಇರಬೇಕು. ಆ ಪ್ರಕಾರವಾದಂತಹ ಮಾನಸಿಕವಾದಂತಹ ಶ್ರೇಷ್ಠವಾದಂತಹ ಭಾವ ಬಂಧ ಅನ್ನೋದು ಆ ಗಂಡ ಹೆಂಡತಿಯಲ್ಲಿರಬೇಕಂತೆ. ಅದು ಭಾರತೀಯ ವಿವಾಹದ ಶ್ರೇಷ್ಠವಾದ ಸಂದೇಶ. ಆ ತತ್ವವನ್ನು ನಮ್ಮ ಯುವಕ ಯುವತಿಯರು ತಿಳ್ಕೊಂಡ್ರೆ, ಎಳೇ ವಯಸ್ಸಿನಿಂದಲೇ ತಾಯಿ ತಂದೆಗಳಂಥ ನಾವು ಅದನ್ನು ತಿಳಿಸಿದ್ರೆ, ಅಂತಹ ಪರಿಪೂರ್ಣವಾದ ಭಾವಬಂಧ ಇದ್ದಂತಹ ಎಷ್ಟು ದಂಪತಿಗಳ ಕಥೆ ನಮ್ಮ ದೇಶದಲ್ಲಿದೆಯೋ ಅಂಥದ್ದನ್ನು ತಿಳಿಸ್ತು ಅನ್ನೋದಾದರೆ, ಆಗ ಅವರಿಗೆ ವಿವಾಹ ಅಂದರೆ ಯಾವ ಥರದ್ದು ನಿಜವಾಗಿಯೂ ಕೂಡ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಹಾಗಾಗಿ ಅಂಥದ್ದನ್ನೆಲ್ಲ ನಮ್ಮ ಮನೆಗಳಲ್ಲಿ ನಡೆದಾಗ ಇವತ್ತು ನಡೀತಾ ಇರುವಂತಹ ಎಂತೆಂತಹ ಅವಾಂತರಗಳಿದೆಯೋ ಅದು ಸ್ವಲ್ಪ ಮಟ್ಟಿಗಾದರೂ ಕೂಡ ಶಮನ ಆಗ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಸುಮಿತ್ರ ಅಂತ ನಾನು ಹೇಳಿದೆ, ಒಳ್ಳೆಯದಾದಂಥ ಮಿತ್ರ. ಸಪ್ತಪದಿಯಲ್ಲಿ ಕೊನೆ ಹೆಜ್ಜೆಯನ್ನು ಇಡಬೇಕಾದ್ರೆ ಸಖಾ ಸಪ್ತಪದಾಭವ, 7ನೇ ಹೆಜ್ಜೆಯನ್ನು ಇಡಬೇಕಾದ್ರೆ ನೀನು ಸಖಾ, ನನ್ನ ಸಖಿ, ನನ್ನ ಗೆಳತಿ ಅನ್ನುವಂಥ ರೀತಿಯಲ್ಲಿ ಆಗು ಅಂತ ಕೇಳುವಂಥದ್ದಿರುತ್ತೆ. ಸುಮಿತ್ರ ಅನ್ನುವಂಥವ್ಳು ನಿಜವಾಗಿಯೂ ಕೂಡ ಉತ್ತಮವಾದಂಥ ಗೆಳತಿಯಾಗಿ ತನ್ನ ಗಂಡನಿಗೂ ಇದ್ಲು, ತನ್ನ ಸವತಿ ಯಾರಿದ್ರೋ ಅವರಿಗೂ ಇದ್ದರು, ಮತ್ತು ಎಲ್ಲರಿಗೂ ಕೂಡ ಆಗಿದ್ಲು ಅನ್ನುವಂಥದ್ದು ಸುಮಿತ್ರ ಅನ್ನೋದು ದ್ಯೋತಮಾನ ಮಾಡುತ್ತೆ. ರಾಮಾಯಣ ಪೂಜ್ಯ ಪವಿತ್ರ ಅಂತ ಹೇಳಬೇಕಾದ್ರೆ ಕೇವಲ ರಾಮಸೀತೆಯರ ಕಥೆ ಅಷ್ಟೇ ಇದ್ದಿದ್ರೆ ಇಲ್ಲಿವರೆಗೂ ಅದು ಬರ್ತಿರಲಿಲ್ಲ. ಏಕೆ? ರಾಮ ಸೀತೆಯರು ಇದ್ರಪ್ಪ ಸರಿ, ಆಮೇಲೆ ಅವ್ರಿಗೇನೋ ಒಂದು ಆಘಾತ ಆಯಿತು, ಸೀತೆಯ ಅಪಹರಣ ಆಯಿತು, ಆಮೇಲೆ ಅವ್ನು ಹೋಗ್ಬಿಟ್ಟು ಅವ್ನು ಬಿಡಿಸ್ಕೊಂಡು ಬಂದ, ಆಮೇಲೆ ರಾಮ ಪಟ್ಟಾಭಿಷೇಕ ಆದರು, ಎಲ್ಲರೂ ಸಂತೋಷವಾಗಿದ್ದರು ಅಂತ 1 ನಿಮಿಷದ ಕಥೆ ಅಷ್ಟೇ ಆಗಿದ್ದಿದ್ರೆ ಅದು ಇಲ್ಲಿವರೆಗೂ ಇರ್ತಿರ್ಲಿಲ್ಲ. ಅಂಥ ತುಂಬ ಕಥೆಗಳು ಇರ್ತಾಯಿದ್ವು. ಆದರೆ ವಾಲ್ಮೀಕಿಗಳು ಇಡೀ ಸಮಗ್ರವಾದಂಥ ರಾಮಾಯಣವನ್ನು ರಚಿಸುವಾಗ ನಮ್ಮ ಇಡೀ ಸಮಾಜ ಏನಿದೆಯೋ ಸಮಾಜದ ಹೃದಯವಾಗಿ ಈ ಗ್ರಂಥ ಇರಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಚಿಂತನೆಯನ್ನು ನಡೆಸಿದ್ದನ್ನು ನಾವೆಲ್ಲ ಗಮನಿಸಬೇಕು. ಅದಕ್ಕೆ ರಾಮಾಯಣದ ಗ್ರಂಥದ ಶ್ಲೋಕಗಳಿದೆಯಲ್ಲ ಅವೆಲ್ಲ ಕೂಡ ಮಂತ್ರಕ್ಕೆ ಸಮಾನವಾಗಿರ್ತವೆ. ಇವತ್ತು ಕೂಡ ರಾಮಾಯಣದ ಶ್ಲೋಕವನ್ನು ಪ್ರತಿನಿತ್ಯ ಓದೋದು ಹೊರತು ಅವರ ಆಹಾರವನ್ನೇ ತಗೊಳ್ಳದೇ ಇರೋರು ಇದ್ದಾರೆ. ಇನ್ನು ಕೆಲವರು ಬೆಳಗಿಂದ ನಂದು ಬೇರೆ ಕೆಲಸ ಅದಾಗಿರುತ್ತೆ, ರಾತ್ರಿ ಮಲ್ಕೊಳ್ಳೋಕ್ಕೆ ಮುಂಚೆ ಆದರೂ ನಾನು ರಾಮಾಯಣದ ಸ್ವಲ್ಪವನ್ನು ಓದ್ಬಿಟ್ಟು ಆಮೇಲೆ ಮಲಗ್ತೇನೆ ಅನ್ನುವಂಥವ್ರು ಕೂಡ ಇದ್ದಾರೆ. ಹಾಗಾಗಿ ರಾಮಾಯಣದ ಶ್ಲೋಕಗಳು ಪೂಜ್ಯ ಪವಿತ್ರ ಮಂತ್ರಗಳಿಗೆ ಸಮಾನವಾಗಿರುತ್ತೆ. ನಿತ್ಯ ಪಾರಾಯಣ, ನಿತ್ಯವೂ ಬರೆಯುವಂಥದ್ದು ಕರು ನಿತ್ಯ ಲೇಖನ. ಇನ್ನು ಕೆಲವು ಕಡೆಗಳಲ್ಲಿ ರಾಮನಾಮ ಇದೆಯಲ್ಲ ಅದನ್ನು ಉಚ್ಚಾರಣೆ ಮಾಡ್ತಾ ಇರುವಂಥದ್ದು ಸಹಜವಾಗಿ. ಪುರಂದರದಾಸರು ಹೇಳ್ದಂಗೆ ಕುಟ್ಟುವಾಗ ರಾಮ, ಬೀಸುವಾಗ ರಾಮ, ಮುಸ್ರೆ ತೊಳೆಯುವಾಗಲೇ ರಾಮನೇ ರಾಮ. ಕುಟ್ಟುವಾಗ ಹಿಂದೆಲ್ಲ ಕುಟ್ಟೋದು ಅನ್ನೋದು ಇರ್ತಾ ಇತ್ತು, ಈಗ ಹೊಟ್ಟೋಗ್ಬಿಟ್ಟಿದೆ, ಇರಲಿ ಚಿಂತೆ ಇಲ್ಲ ಅಲ್ವಾ. ಮುಸ್ರೆ ತೊಳೆಯುವಾಗ ರಾಮನೇ ರಾಮ, ಪ್ರತಿಯೊಂದು ಕುಂತಾಗ ರಾಮ, ನಿಂತಾಗ ರಾಮ. ನೋಡಿ, ಕೂಳೋದು ನಿಲ್ಲೋದು ಬಿಡೋಕ್ಕಾಗದೇ ಇಲ್ಲ. ಯಂತ್ರನಂತಂದ್ಬಿಟ್ಟು ನನ್ನ ಕೂಸಿಬಿಡ್ಲಿ, ನನ್ನ ನಿಲ್ಲಿಸ್ಬಿಡ್ಲಿ ಆಗಲ್ಲ. ಹಾಗಾಗಿ ಎಲ್ಲ ಸರ್ತಿಯಲ್ಲೂ ರಾಮ 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 ಅಂತ ಇರಬೇಕಂತ. ಬ್ರಹ್ಮಚೈತನ್ಯರು ಅಂಥೇಳಿ
ದೊಡ್ಡ ಸಾಧಕರು. ಗೋಂದಾವಳಿ ಅಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಇರುವಂಥದ್ದು ತೀರ್ಥಕ್ಷೇತ್ರ, ತುಂಬ ಚೆನ್ನಾಗಿದೆ. ಅಲ್ಲಿನ ಶಿಷ್ಯರು ಕೆಲವರು ಶೃಂಗೇರಿ ಜಗದ್ಗುರುಗಳ ಬಳಿಗೆ ಬಂದ್ರಂತೆ. ನರಸಿಂಹ ಭಾರತಿ ಸ್ವಾಮಿಗಳ ಸಮಯದಲ್ಲಿ ಚಂದ್ರಶೇಖರ ಭಾರತಿ ಸ್ವಾಮಿಗಳಿಂದ ಹಿಂದಿನ ಸ್ವಾಮಿಗಳ ಬಳಿಗೆ ಬಂದ್ರಂತೆ. ಆಗ ಈ ಶೃಂಗೇರಿಯ ಶಿಷ್ಯರು ಗುರುಗಳಿಗೆ ಅರಿಕೆ ಮಾಡಿದ್ರಂತೆ. ಏನು ಅಂದರೆ, ಯಾರೋ ಒಂದು 4-5 ಜನ ಬಂದಿದ್ದಾರೆ, ಅವ್ರು ಏನೋ ಗೋಂದಾವಳಿ ಅನ್ನೋದು ಬಂದಿದ್ದಾರೆ, ಅವ್ರಿಗೆ ಏನೂ ಬರಲ್ಲ, ಒಂದು ರಾಮನಾಮವೂ ಬರಲ್ಲ ಅವ್ರಿಗೆ. ಯಾಕೆಂದರೆ ರಾಮವು ರಾಮಃ ಅನ್ನೋದು ಸಂಸ್ಕೃತ ಪಾಠ ಹೇಳಿಸ್ಕೊಳ್ಬೇಕಾದ್ರೆ ಮೊದಲನೇ ಪಾಠವೂ ಬರಲ್ಲ ಅವ್ರಿಗೆ, LKG ಹೋಗಿಲ್ಲ ಅವರು, ಅಂಥವ್ರು ಬಂದ್ಬಿಟ್ಟಿದ್ದಾರೆ ಅಂತ. ಆಗ ನರಸಿಂಹಭಾರತಿ ಸ್ವಾಮಿಗಳು ಹೇಳ್ತಾರಂತೆ, ಅಲ್ಲಪ್ಪ, ಆ ಗೋಂದಾವಳಿಲಿ ಯಾವಾಗಲೂ ರಾಮನಾಮ ಶಬ್ದವೇ ಬರ್ತಿರತ್ತೆ ಅಂತ ಕೇಳಿದ್ದೀನಿ, ನೀವು ರಾಮನಾಮ ಶಬ್ದವೇ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀಯಲ್ಲಪ್ಪ, ಮೊದಲು ಕರಿ ಅಂತ ಹೇಳ್ತಾರಂತೆ. ಅಂದರೆ ಜಗದ್ಗುರುಗಳಿಗೆ ಎಂತಹ ವಿಶಾಲವಾದ ಚಿಂತನೆ ಇರುತ್ತೆ ನೋಡಿ. ಅಲ್ಲಿ ಯಾವಾಗಲೂ ರಾಮನಾಮ ನಡೀತಾ ಇರುತ್ತೆ ಅಂದರೆ ಅದೇ ನಮ್ಮೆಲ್ಲ ವೇದಶಾಸ್ತ್ರಗಳ ಸಾರ ಇರೋದೇ ರಾಮನಾಮದ ಉಚ್ಚಾರಣೆ ಆಗಬೇಕು, ಭಗವಂತನ ನಾಮಸ್ಮರಣೆ ಆಗಬೇಕು ಅಲ್ವಾ. ವೇದಾಕ್ಷರಾಣಿ ಯಾವಂತಿ ಕಥಿತಾನಿ ಮನೀಷಿಭಿಃ ತಾವಂತಿ ಹರಿನಾಮಾನಿ ಕೀರ್ತಿತಾನಿ ನ ಸಂಶಯ. ವೇದಮಂತ್ರಗಳನ್ನ ಹೇಳ್ತಾ ಇದ್ದಾರೆ ಅಂದರೆ ಭಗವಂತನ ನಾಮಸ್ಮರಣೆ ಆಗ್ತಿದೆ ಆ ಮೂಲಕ ಅಂತ ತಾತ್ಪರ್ಯ ಅದು ಅಂತ ನಾವು ಹೇಳ್ತೇವೆ. ಹಾಗಾಗಿ ಏನು ರಾಮನಾಮನಿಗೆ ಗೊತ್ತಿಲ್ಲ ಅಂತ ಹೇಳ್ತೀಯಲ್ಲಪ್ಪ, ಮಹಾಮೂರ್ಖರಾಗ್ತೀರ ನೀವೆಲ್ಲ ಹಿಂಗೆ ಹೇಳಿಬಿಟ್ರೆ, ಇನ್ಮೇಲೆ ಹಿಂಗೆ ಹೇಳಬೇಡಿ ಅಂತ ಅವ್ರ ಶಿಷ್ಯರಿಗೆ ಹೇಳಿದ್ರಂತೆ. ಆಮೇಲೆ ಆ ಶಿಷ್ಯರನ್ನೆಲ್ಲ ಕರೆಸಿದ್ರು, ಅವ್ರ ಜೊತೆ ಎಲ್ಲ ಮಾತನಾಡಿದ್ರು. ಹೆಂಗೆ ನಡೀತಾ ಇದೆ ಅಲ್ಲಿ ರಾಮನ ಕೀರ್ತನೆ ಸಂಕೀರ್ತನೆ, ರಾಮನ ಉಪದೇಶ. ಬೆಳಿಗ್ಗೆ ಎದ್ದು ಅಕ್ಕಿಯನ್ನು ಆರಿಸ್ಬೇಕಾದ್ರೆ ಮೌನವಾಗಿ ರಾಮ 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 ಅಂತ ಹೇಳಿ ಆರಿಸ್ತಾ ಇರ್ತಾರೆ. ಹೆಂಗಸರುಗಳು ಬಂದು ತರಕಾರಿಯನ್ನು ಹೆಚ್ಚರಲ್ಲಿ, ಅವತ್ತಿನ ಸಮಾರಾಧನೆಗೆ ಪ್ರತಿನಿತ್ಯ ಸಮಾರಾಧನೆ ಇರುತ್ತೆ, ತರಕಾರಿಯನ್ನು ಹೆಚ್ಚಬೇಕಾದ್ರೆ ರಾಮನಾಮ ಗುಣಗಾನ ಮಾಡ್ತಾ ತರಕಾರಿ ಹೆಚ್ಚುತ್ತಾ ಇರ್ತಾರೆ. ಆ ಆವರಣ ಬಿಟ್ಟ ಮೇಲೆ ಅವ್ರದ್ದು ಮಾತು ಶುರು, ಏನಾದ್ರು ಯೋಗಕ್ಷೇಮ ಮಾತಿದೆ, ಅಲ್ಲಿವರೆಗೆ ರಾಮನಾಮವೇ ಅಂತಹ ಶ್ರೇಷ್ಠವಾದಂಥ ಕೇಂದ್ರ. ಹಾಗಾಗಿ ರಾಮಾಯಣದ ರಾಮನಾಮವನ್ನು ಬರೆಯೋದಿದೆಯಲ್ಲ, ನಿತ್ಯ ಜಪ ಮಾಡೋದಿಲ್ಲ, ಅದು ವಿಶಿಷ್ಟವಾದದ್ದು. ರಾಮಾಯಣ ಎಷ್ಟು ಮಟ್ಟಿಗೆ ತುಂಬ ಹೋಗ್ಬಿಟ್ಟಿತ್ತು ಅಂದರೆ, ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ. ಎಲ್ಲರೂ ರಾಮಾಯಣವನ್ನು ಬರೆದಿದ್ದು ಸಂಸ್ಕೃತದಲ್ಲಿ ಬರೆದು, ತೆಲುಗಿನಲ್ಲಿ, ಕನ್ನಡದಲ್ಲಿ, ತಮಿಳಲ್ಲಿ, ತೆಲುಗಲ್ಲಿ, ಎಲ್ಲ ಭಾಷೆಗಳು ಬರೆದಾಗ ಆ ಸಹಸ್ರ ಫಣನಾದ ಆದಿಶೇಷ ಇದ್ದಲ್ಲ, ಅವನು ತೂಕ ಜಾಸ್ತಿ ಆಗ್ತಾಯಿದೆ, ರಾಮಾಯಣದ್ದು ಅಂತ ಹೇಳ್ತಾ ಇದ್ದಂತೆ. ಅಷ್ಟು ಎಲ್ಲ ಭೂಮಿಯಲ್ಲೆಲ್ಲ ರಾಮಾಯಣಗಳು. ಅದಕ್ಕೆ ಕುಮಾರವ್ಯಾಸ ಏನು ಮಾಡ್ತಾನೆ, ಇಲ್ಲ ನಾನು ಅದಕ್ಕೆ ಇನ್ನೊಂದು ರಾಮಾಯಣವನ್ನು ಸೇರಿಸೋದು ಬೇಡ ನಾನು, ಯಾಕಂದ್ರೆ ಅಷ್ಟು ಪೂರ್ತಿ ತುಂಬೋಗ್ಬಿಟ್ಟಿದೆ, ಅದಕ್ಕೆ ನಾನು ಮಹಾಭಾರತ ಬರಿತೀನಿ ಅಂದ್ಬಿಟ್ಟು ಕುಮಾರವ್ಯಾಸ ಮಹಾಭಾರತ ಬರಿತಾನಂತೆ. ರಾಮಾಯಣದ ಮಹಿಮೆ ಎನ್ನುವಂಥದ್ದು ಅಂಥದ್ದಲ್ಲಿ ಕೈಕೇಯಿ ಎನ್ನುವಂತಹ ದೇವಿ ಏನಿದ್ದಾಳೋ, ಪಟ್ಟದ ಮಹಿಷಿ, ಅವಳು ಶ್ರೀರಾಮನಿಗೆ ಜನ್ಮವನ್ನು ಕೊಡ್ತಾಳೆ. ಶ್ರೀರಾಮನ ಮಾತೆ ಆದ್ದರಿಂದಾಗಿ ವಿಶ್ವಾಮಿತ್ರರು ಶ್ರೀರಾಮನನ್ನು ಎಬ್ಬಿಸ್ಬೇಕಾದ್ರೆ ಅರಣ್ಯದಲ್ಲಿ ಇದ್ದಾಗ ಹೇಳ್ತಾರೆ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಹೇ ರಾಮ, ನಿನ್ನಿಂದಾಗಿ ಕೌಸಲ್ಯ ಎನ್ನುವಂಥವಳು ಸುಪ್ರಜಾ ಅಂತ ಆಗ್ಬಿಟ್ಲು, ಒಳ್ಳೆಯ ಮಗುವಿಗೆ ಜನ್ಮವನ್ನು ಕೊಟ್ಟಂತಹ ಕೀರ್ತಿ ನಿನ್ನಿಂದ ಬಂತಪ್ಪ. ನೋಡು, ಪೂರ್ವಕಾಲದಲ್ಲಿ ಸಂಧ್ಯಾ ಅನ್ನುವಂತಹ ಕಾಲ ಮೂಡ್ತಾ ಇದೆ. ಬೆಳಗಿನ ಜಾವ 4 ಗಂಟೆ ಕಾಲ ಆಯಿತು, ಬ್ರಾಹ್ಮ ಮುಹೂರ್ತ ಅಂತ ಬಂತು. ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ದೈವದ ಆನ್ನಿಕ ಇದೆಯಲ್ಲ, ಬೆಳಗ್ಗೆ ಸೂರ್ಯನ ಉಪಾಸನೆ ಮಾಡಬೇಕಲ್ಲ, ಪ್ರತಿಯೊಬ್ಬರೂ ಕೂಡ ಸೂರ್ಯನ ಉಪಾಸನೆಯನ್ನು ಬೆಳಗ್ಗೆ ಮಾಡಬೇಕು, ಸಾಯಂಕಾಲ ಮಾಡಬೇಕು, ಮಧ್ಯಾಹ್ನವೂ ಮಾಡಬೇಕು. ಅದಕ್ಕೋಸ್ಕರ ನೀನು ಹೇಳು ಅಂತ ಹೇಳ್ತಾರಂತೆ. ಕೌಸಲ್ಯ ಅನ್ನುವಂಥವಳು ಸುಪ್ರಜಾ ಆಗಿದ್ದು ಶ್ರೀರಾಮಚಂದ್ರನಿಂದ ಅನ್ನುವಂಥ ವಿಷಯವನ್ನು ನಾವು ಗಮನಿಸಬೇಕು. ಅಂತಹ ಕೌಸಲ್ಯೆ ಶ್ರೀರಾಮನನ್ನು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತಾಳೆ. ಶ್ರೀರಾಮನನ್ನು ಮಾತ್ರ ಅಲ್ಲ, ತನ್ನ ಇನ್ನಿತರ 3 ಮಕ್ಕಳನ್ನು, ಅಂದರೆ ಒಟ್ಟು 4 ಮಕ್ಕಳನ್ನು ಕೂಡ ಈ 3 ಮಂದಿ ತಾಯಿಯಂದರು ತುಂಬ ಚೆನ್ನಾಗಿ ಸಮಾನವಾಗಿ ಪ್ರೀತಿಸಿ ಅವರ ವ್ಯಕ್ತಿತ್ವದ ವಿಕಾಸಕ್ಕೆ ಕಾರಣ ಆಗ್ತಾರೆ ನಿಜವಾಗಿಯೂ ಕೂಡ. ಅಂತಹ ಕೌಸಲ್ಯೆ ಏನು ಪಾತ್ರ ವಹಿಸಿದ್ಲು ಅನ್ನೋದನ್ನು ದಶರಥನ ಮಾತಲ್ಲಿ ನಾವು ಕೇಳ್ಬೋದು. ದಶರಥ ಒಂದು ಕಡೆ ಹೇಳ್ತೇನೆ, ಕಿಂಚೈನಾಂ ಪ್ರತಿವಕ್ಷ್ಯಾಮಿ ಕೃತ್ವಾ ವಿಪ್ರಿಯ ಮೀದೃಶಂ ಯದಾ ಯದಾ ಚ ಕೌಸಲ್ಯ ದಾಸೀವಚ್ಚ ಸಖೀವಚ. ಯಾವ ಥರ ನಾನು ಕೌಸಲ್ಯ ಬಗ್ಗೆ ಹೇಳಿ?
ದಾಸಿಯಂತೆ ಅವಳು ನನಗೆ ಕೆಲಸವನ್ನು ಮಾಡ್ತಾ ಇದ್ಲು, ಗೆಳತಿಯಂತೆ ಕೆಲಸವನ್ನು ಮಾಡ್ತಾ ಇದ್ಲು. ಹಾಗೆ ಸ್ತ್ರೀಣಾಂ ಪವಿತ್ರಂ ಪರಮಂ ಪತಿರೇಕೋ ವಿಶಿಷ್ಯತೆ, ಸ್ತ್ರೀಯರಿಗೆ ಪರಮಶ್ರೇಷ್ಠನಾದಂತಹ ದೈವ ಅಂದರೆ ಪತಿನೇ ಅಂತ ತಿಳ್ಕೊಂಡು ಅವಳು ಕೆಲಸವನ್ನು ಮಾಡ್ತಾ ಇದ್ಲು. ಭಾರ್ಯಾವತ್, ಹೆಂಡತಿಯಂತೆ ಇದ್ಲು. ಭಾರ್ಯ ಅಂದರೆ ಹೆಂಡತಿ. ಹೆಂಗೆ ಬಂತು ಪದ? ಭರತೆ ಇತಿ ಭಾರ್ಯ. ಇಡೀ ನಮ್ಮ ಮನೆಯನ್ನು ತುಂಬಿಟ್ಟಿದ್ಲು ಅವಳು. ಗೃಹಿಣಿ ಎನ್ನುವಂಥವಳು ಯಾರಿದ್ದಾಳೋ ಭಾರ್ಯೆ, ಅವಳು ಇಡೀ ಮನೆ ಪೂರ್ತಿ ತುಂಬಿಕೊಂಡಾಗ ಅವಳು ಭಾರ್ಯ ಅನ್ನಿಸ್ತಾಳೆ. ಎಲ್ಲಿ ನೋಡ್ರು ಕೂಡ ಆ ಮಡದಿನೇ ಕಾಣ್ತಾ ಇರಬೇಕು. ಭಾರ್ಯಾವಚ್ಚ. ಆಮೇಲೆ ಏನು ಮಾಡ್ತಿದ್ಲು? ಭಗಿನೀವಚ್ಚ, ನನ್ನ ತಂಗಿಯಂತೆ ಕೂಡ ಪಾತ್ರವನ್ನು ವಹಿಸ್ತಾ ಇದ್ಲು. ಮಾತೃವಚ್ಚ, ಮಾತುವಿನ ಪಾತ್ರವನ್ನು ವಹಿಸ್ತಾ ಇದ್ಲು. ಹಾಗೆ ಉಪತಿಷ್ಠತೆ ಸತತಂ ಪ್ರಿಯ ಕಾಮಾಮೆ, ಯಾವಾಗಲೂ ನನಗೆ ಪ್ರಿಯವನ್ನೇ ಬಯಸ್ತಾ ಇರುವಂಥವಳು. ಅವಳೊಂದು ಆಪ್ತವಾಗಿ ಒಳ್ಳೆ ಉಪದೇಶ ಕೊಟ್ಟರು ಕೂಡ ತಕ್ಷಣಕ್ಕೇನೋ ಒಂದು ಕಹಿ ಅಂತ ಅನ್ನಿಸ್ಬೋದು, ಆದರೆ ದೂರದೃಷ್ಟಿಯಲ್ಲಿ ಅದು ಅತ್ಯಂತ ಸಿಹಿಯಾದ ಉಪದೇಶ ಆಗಿರುತ್ತೆ. ಹೆಂಡತಿಯ ಮಾತಿದೆಯಲ್ಲ, ಇದನ್ನು ನಾವೆಲ್ಲರೂ ಗಂಡಸರು ವಿಶೇಷವಾಗಿ ಗಮನಿಸಬೇಕು. ಹೆಂಡತಿ ಎನ್ನುವಂಥವಳು ಆಪ್ತ ಕಾರ್ಯದರ್ಶಿನಿ ತರಹ, ಆಪ್ತಳಾದಂತಹ ಪ್ರಿಯಳಾದಂಥವಳು, ಆಪ್ತಳಾದಂತಹ ಸಖಿಯಂತೆ ಅವಳು ನಿಜವಾಗಿ ಕೂಡ ಅನೇಕ ಸರ್ತಿ ಅವಳು ಕೊಡುವಂತಹ ಉಪದೇಶ ದೂರದೃಷ್ಟಿಯಿಂದ ಇರುತ್ತೆ. ಅಂತಹ ಉಪದೇಶಗಳನ್ನ ಗಂಡಂದರು ಸ್ವೀಕಾರವನ್ನು ಮಾಡಬೇಕು. ಹೆಂಡತಿಗೆ ಹೇಳಬೇಕಾದ್ರೆ ಚಾಣಕ್ಯ ಏನು ಹೇಳ್ತಾನೆ? ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ ಅಲ್ವಾ, ಭೋಜ್ಯೇಶು ಮಾತಾ ಶಯನೇಶು ರಂಭ ಅಲ್ವಾ. ಅವಳು ಅಡುಗೆಯನ್ನು ಬಡಿಸ್ಬೇಕಾರೆ, ಊಟವನ್ನು ಬಡಿಸ್ಬೇಕಾದ್ರೆ ತಾಯಿ ಹೇಗೆ ಬಡಿಸ್ತಾಳೋ ಆ ಪ್ರಕಾರವಾಗಿ ಹೆಂಡತಿ ಅನ್ನುವಂಥವಳು ತುಂಬ ಪ್ರೀತಿಯಿಂದ ತನ್ನ ಗಂಡನ ಇದಕ್ಕೆ ಬಡಿಸ್ತಾಳೆ. ಅಷ್ಟೇ ಅಲ್ಲ, ಗಂಡ ಪರಿಸಿಂಚನೆ ಮಾಡಿ ಇಟ್ಟಂತಹ ಶೇಷಾನ್ನ ಇದೆಯಲ್ಲ, ಆ ಶೇಷಾನ್ನವನ್ನು ಸ್ವೀಕಾರ ಮಾಡಿ ಅವಳು ಭೋಜನ ಮಾಡ್ತಾಳೆ. ಯಾಕೆಂದರೆ ಆ ಗಂಡ ಪರಿಸಿಂಚನೆ ಮಾಡಿದಾಗ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅಂತ ಹೇಳಿಬಿಟ್ಟು ಮಂತ್ರವನ್ನು ಹೇಳಿ ಪರಿತ ಮಾಡಿರ್ತಾನೆ. ಅದೊಂದು ಒಂದು ಭಾಗವನ್ನು ಹೆಂಡತಿಗೋಸ್ಕರ ಇಡ್ತಾನೆ. ಅದನ್ನು ಅವಳು ತುಂಬ ಸಂತೋಷದಿಂದ ಅದರಲ್ಲಿ ಊಟವನ್ನು ಮಾಡ್ತಾಳೆ. ಅವಳು ನಿಜವಾದ ಅರ್ಥದಲ್ಲಿ ಪ್ರಿಯಕಾಮ ಆಗಿರ್ತಾಳೆ. ಹಾಗೆ ಕಾರ್ಯೇಶು ಅಜಿ ರೂಪೇಚರಂಭ ಶಯನೇಶು ವೇಷ ಭೋಜ್ಯೇಶು ಮಾತಾ ಷಾಡ್ಗುಣ್ಯಪೂರ್ಣ ಕುಲಧರ್ಮಪತ್ನಿ ಅಂದ್ಬಿಟ್ಟು ಆ ಪ್ರಕಾರವಾಗಿ ಕೌಸಲ್ಯ ಇದ್ದುದನ್ನು ನಾವೆಲ್ಲ ಗಮನಿಸಬೇಕು. ಕೊನೆಗೆ ದಶರಥ ಹೇಳ್ತಾನೆ, ಪ್ರಿಯಪುತ್ರ ಪ್ರಿಯಂವದ. ಪ್ರಿಯಪುತ್ರಳವಳು ತನ್ನ ಮಕ್ಕಳನ್ನು ಕಂಡ್ರೆ ಅತ್ಯಂತ ಪ್ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾಳೆ ಪೂರ್ತಿಯಾಗಿ. ಯಾಕೆಂದರೆ ತಾಯಿಯ ವಾತ್ಸಲ್ಯ ವಾಂಚಲ್ಯ ಎಲ್ಲವೂ ಕೂಡ ಮಕ್ಕಳ ಮೇಲೆ ಚೆನ್ನಾಗಿ ಬಿಂಬಿತವಾಗಬೇಕು. ಹಾಗೆ ಎಳೆಯ ವಯಸ್ಸಿನ ಶಿಶುಗಳಾಗಿದ್ದಾಗ ತಾಯಿಯಂದರು ಎಷ್ಟು ಅವ್ರ ಬಗ್ಗೆ ಗಮನ ಕೊಡ್ತಾರೋ ಅಷ್ಟು ಒಳ್ಳೆಯದು, ಎಷ್ಟು ಕಾಲ ಹೆಚ್ಚು ತಮ್ಮ ಸ್ತನ್ಯಪಾನವನ್ನು ಮಾಡಿಸ್ತಾರೋ ಅಷ್ಟು ಒಳ್ಳೆಯದು. ಅಷ್ಟರ ಮಟ್ಟಿಗೆ ಆ ತಾಯಿ ಮಕ್ಕಳ ಶಿಶುಗಳ ಸಂಬಂಧ ಇರುತ್ತೆ. ಅದನ್ನು ಅವಳು ನನ್ನ ಮಕ್ಕಳಿಗೋಸ್ಕರವಾಗಿ ಚೆನ್ನಾಗಿ ಮಾಡಿದ್ದಾಳೆ. ಹಾಗಾಗಿ ಅವಳು ಪ್ರಿಯಂವದ, ಪ್ರಿಯವನ್ನೇ ಹೇಳುವಂಥವಳು ಆಗಿದ್ದಾಳೆ. ಮುಂದೆ ಶ್ರೀರಾಮ ಕಾಡಿಗೆ ಹೋಗಬೇಕು ಅನ್ನುವಂಥ ವಿಷಯ ಬಂದ್ಬಿಡ್ತು. ಆ ವಿಷಯ ಬರೋ ಹೊತ್ತಿಗೆ ಕೌಸಲ್ಯೆ ತನ್ನ ದೇವ ಮಂದಿರದಲ್ಲಿ ಪೂಜೆ ಮಾಡ್ತಾ ಇದ್ದಾಳೆ. ಏನಂತ? ಓಹೋ, ಇನ್ನು ಸ್ವಲ್ಪ ಹೊತ್ತಿಗೆ ನಾಳೆ ಬೆಳಿಗ್ಗೆ ಶ್ರೀರಾಮನಿಗೆ ಪಟ್ಟಾಭಿಷೇಕ ಆಗುತ್ತೆ. ನನ್ನ ಮಗನಿಗೆ ಅವನು ಚಿರಾಯುವಾಗಲಿ, ಅವನು ಚಿರಂಜೀವಿ ಆಗಲಿ, ಅವನು ಲೋಕಕ್ಕೆ ಬೇಕಾಗುವಂಥವನಾಗಲಿ, ಅವನು ಹೊಸದಾದಂತಹ ಇತಿಹಾಸವನ್ನು ನಿರ್ಮಾಣ ಮಾಡಲಿ. ಪುತ್ರಾದಿಚ್ಛೇತ್ ಪರಾಜಯಂ. ದಶರಥ ತನ್ನ ಮಗನಿಂದ ಸೋಲನ್ನು ಅನುಭವಿಸ್ಬೇಕು. ಹೇಗೆ? ನನ್ನ ಮಗ ನನಗಿಂತಲೂ ಕೂಡ ಹೆಚ್ಚು 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 ವಿರಾಜಮಾನ ಆಗಿದ್ದಾನೆ, ಕೆಲಸ ಮಾಡಿದ್ದಾನೆ ಅಂದರೆ ದಶರಥನಿಗೆ ಭಾರಿ ಖುಷಿ ಆಗ್ಬಿಡತ್ತಂತೆ. ಅಯೋಧ್ಯಾಕಾಂಡದ ಒಂದು ಪ್ರಸಂಗ, ಅಲ್ಲಿ ದಶರಥ ಯೋಚನೆ ಮಾಡ್ತಾನೆ, ಶ್ರೀರಾಮನಿಗೆ ನಾನು ಯೌವರಾಜ್ಯಾಭಿಷೇಕವನ್ನು ಮಾಡಬೇಕು ಅಂತ. ಅದಕ್ಕೆ ಪ್ರಜೆಗಳನ್ನೆಲ್ಲ, ಪ್ರಜಾಮುಖ್ಯರನ್ನೆಲ್ಲ ಕರೆದು ಸಭೆಯಲ್ಲಿ ಕರೆದು ಅಲ್ಲಿ ಅವರಿಂದ ಒಪ್ಪಿಗೆ ತಗೊಳ್ಬೇಕು. ಆ ಮಟ್ಟಿನ ಪ್ರಜಾಪ್ರಭುತ್ವ ಇತ್ತು ಅಲ್ಲಿ. ಹಾಗಾಗಿ ಒಂದು ಸರಿ ಎಲ್ಲರನ್ನೂ ಕರೆದ, ಎಲ್ಲರ ಹತ್ತಲೂ ವಿಚಾರವನ್ನು ಮಂಡಿಸ್ತಾ, ನಾನು ಇಷ್ಟು ವರ್ಷಗಳ ಕಾಲ ನಿಮ್ಮನ್ನೆಲ್ಲ ಕೂಡ ಆಳಿದ್ದೇನೆ, ನೀವೆಲ್ಲರೂ ಕೂಡ ಸಹಕರಿಸಿದ್ದೀರಾ, ಮುಂದೆ ನನ್ನ ಮಗನಾದಂತಹ ಶ್ರೀರಾಮ ಯುವರಾಜನಾಗಿ ಇದನ್ನು ಮುಂದುವರಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಏನನ್ಸತ್ತೆ ನಿಮಗೆ? ನಿಮ್ಮ ಅಭಿಪ್ರಾಯ ಹೇಳಿ ಅಂದ್ಬಿಟ್ಟು. ಓಹ್, ಮೇಘಗಳ ಗರ್ಜನೆಯನ್ನು ಕೇಳಿದ ಕೂಡಲೇ ಹೇಗೆ ಶ್ರೇಷ್ಠವಾದಂತಹ ಮಯೂರುಗಳು ನರ್ತನ ಮಾಡ್ತವೆ ಕೇಕೆ ಹಾಕ್ಕೊಂಡು, ಹಾಗೆ ಕೇಕೆಯ ಶಬ್ದ ಬಂದ್ಬಿಡ್ತಾನೆ. ಬೇಸ್, ತುಂಬ ಚೆನ್ನಾಗಿದೆ, ಉತ್ತಮಂ ಅನುಕರಣೀಯಂ ಅಂದ್ಬಿಟ್ಟು. ದಶರಥನಿಗೂ ಸಂತೋಷ ಆಯಿತು.
ಅದ್ರ ಒಳಗಡೆ ದಶರಥ ಏನು ಮಾಡ್ದ, ಸಂತೋಷನ ಅಮುಕ್ಕಿಟ್ಕೊಂಡ್ಬಿಟ್ಟು ಒಳಗಡೆಯಲ್ಲಿ, ಹೊರಗಡೆಯಲ್ಲಿ ಒಂದು ನಾಟಕ ಮಾಡ್ತಾನೆ. ಅಂದರೆ ದಶರಥ ಸಾಕಪ್ಪ ನಿಂದು ರಾಜ್ಯ, ರಾಮ ರಾಜ್ಯ ಮಾಡಲಿ ಅಂತ ಅರ್ಥನ ಇದು? ನನ್ನ ಬಗ್ಗೆ ನಿಮಗೆ ಪ್ರೀತಿಯೆಲ್ಲ ಅಡಗೋಗ್ಬಿಡ್ತಾ, ಸಾಕು ಅನ್ನಿಸ್ತಾ ನಂದು? ಒಂದು ಪ್ರಶ್ನೆ ಇಟ್ಬಿಟ್ಟ. ಅಲ್ಲಿದ್ದವರೆಲ್ಲ ಪ್ರಾಜ್ಞರಾದ ಪ್ರಜೆಗಳು. ಅವ್ರು ಹೇಳ್ತಾರೆ, ಮಹಾಪ್ರಭುಗಳೇ ನೀವು ಚೆನ್ನಾಗಿ ರಾಜ್ಯಭಾರವನ್ನು ಮಾಡಿದ್ದೀರಾ, ಹಾಗಾಗಿ ನಾವೆಲ್ಲ ಸಂತೋಷ ಚಿತ್ತರಾಗಿರುವಂಥದ್ದು ಇದು ವಿಷಯ. ನೋಡಿ, ಯಾವಾಗಲೂ ಕೂಡ ಈ ಸಮುದ್ರದಿಂದ ಹುಟ್ಟಿದಂತಹ ಚಂದ್ರನನ್ನು ಬಯಸ್ತೇವೆ ಬಿಟ್ಟರೆ ಸಮುದ್ರವನ್ನೇ ಬಯಸ್ತೇವಾ? ಹೌದಾ? ಕ್ಷೀರ ಸಮುದ್ರವನ್ನು ಹೀಗೆ ಮಥನ ಮಾಡಿದಾಗ ಚಂದ್ರ ಉದ್ಭವಿಸ್ತಾನೆ. ಚಂದ್ರನನ್ನು ನಾನು ಬಯಸ್ತೀವಿ ಬಿಟ್ಟರೆ ಆ ಸಮುದ್ರವನ್ನು ಬಯಸಲ್ಲ. ಹಾಗೆ ನಾವು ಚಂದ್ರ ಶ್ರೀರಾಮಚಂದ್ರ ಅವನನ್ನು ಬಯಸ್ತಾ ಇದ್ದೇವೆ. ಯಾಕೆ ಅಂದರೆ ನಿಮಗಿಂತಲೂ ಕೂಡ ತುಂಬ ವಿಶಿಷ್ಟವಾದಂತಹ ವರ್ಚಸ್ಸು ಅವನಲ್ಲಿ ಇದೆ ಅಂದ್ಬಿಟ್ಟು. ಅದಕ್ಕೆ ಕಾರಣ ಯಾರು? ನೀವೇನೆ. ಅದು ನಿಮ್ಮ ಬಗ್ಗೆ ನಮ್ಗೆ ಗೌರವ ಇದ್ದೇ ಇರುತ್ತೆ ಅನ್ನುವಂಥ ಉತ್ತರವನ್ನು ಕೊಡ್ತಾರೆ. ಸರಿ, ಹಿಂದಕ್ಕೆ ಬಂದ್ಬೇಡ. ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಏನು ನಿಶ್ಚಯ ಆಗಿತ್ತೋ ಅದಕ್ಕೆ ರಾಮ ಸೀತೆ ಎಲ್ಲ ವ್ರತವನ್ನು ಮಾಡ್ತಾ ಇದ್ದಾರೆ, ಕೈಗೊಂಡಿದ್ದಾರೆ. ಸೀತೆಯೂ ವ್ರತ ಮಾಡ್ತಿದ್ದಾಳೆ. ಕೌಸಲ್ಯ, ಸುಮಿತ್ರ, ಕೈಕೇಯಿ ಎಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಕೌಸಲ್ಯ ಏನು ಅಂತಃಪುರ ಇತ್ತೋ ಅಲ್ಲಿ ಅವಳು ಮಾಡ್ತಾ ಇದ್ದಾಗ ಶ್ರೀರಾಮನ ವಿಷಯ ಗೊತ್ತಾಗತ್ತೆ. ತುಂಬ ದುಃಖ ಆಗತ್ತೆ. ಶ್ರೀರಾಮಂಗೆ ಗೊತ್ತಾದ ಕೂಡಲೇ ನಾನು ಬೇಗ ಹೊರಟ್ಬಿಡ್ಬೇಕು ಇಲ್ಲಿಂದ. ಯಾಕೆಂದರೆ ನಾನು ತುಂಬ ಕಾಲ ಇತ್ತು ಅನ್ನೋದಾದ್ರೆ ಇವರೆಲ್ಲರನ್ನು ಮತ್ತೆ ದುಃಖದ ಸಮುದ್ರದಲ್ಲಿ ಮುಳುಗಿಸೋ ಹಂಗಾಗ್ಬಿಡುತ್ತೆ. ಯಥಾಶೀಘ್ರ ನಾನು ಹೊರಡಬೇಕು ಅಂತ ಯೋಚನೆ ಮಾಡಿಕೊಂಡು, ಸರಿ ಅರಣ್ಯಕ್ಕೆ ಬೇಕಾಗುವಂತಹ ಉಡುಪು ಅಂದರೆ ನಾರಿನ ಉಡುಪು ಅದನ್ನೆಲ್ಲ ಕೂಡ ಹಾಕ್ಕೊಂಡು, ಈ ವೈಢೂರ್ಯದ ಶ್ರೇಷ್ಠವಾದ ಆಭರಣಗಳನ್ನೆಲ್ಲ ತೆಗೆದುಬಿಟ್ಟು ವೆಲ್ವೆಟ್ಟಿನ ಬಟ್ಟೆಗಳನ್ನ ತೆಕ್ಕೊಂಡು ಸಿದ್ಧವಾಗಿ ಜಟೆಯನ್ನು ಮೇಲ್ಮುಖವಾಗಿ ಕಟ್ಕೊಂಡು ಕೌಸಲ್ಯ ಬಳಿಗೆ ಬರ್ತಾಳೆ. ಕೌಸಲ್ಯ ಪೂಜೆ ಮಾಡ್ತಾ ಇದ್ದವಳು ಒಂದು ಮಂಗಳಾಶಾಸನವನ್ನು ಮಾಡ್ತಾಳೆ. ಏನಂತ ಮಂಗಳಾಶಾಸನ ಮಾಡ್ತಾಳೆ ಅಂದರೆ, ಯಂ ಪಾಲಯಸಿ ಧರ್ಮಂ ತ್ವಂ ಧೃತ್ಯಾ ಚ ನಿಯಮೇನ ಚ ಸವೈ ರಾಘವ ಶಾರ್ದೂಲ ಧರ್ಮಸ್ತ್ವಾಂ ಅಭಿರಕ್ಷತು. ರಾಘವ ಶಾರ್ದೂಲ, ರಘುವಂಶದ ಶ್ರೇಷ್ಠವಾದ ಸಿಂಹ ಇದ್ದಾಗಿದೆಯಾ ನೀನು, ರಾಘವ ಶಾರ್ದೂಲ. ಎಂ ಯಾವ ಧರ್ಮವನ್ನು ನೀನು ಧೃತ್ಯಾಚ ಧೈರ್ಯದಿಂದ, ನಿಯಮೇನ ಚ ನಿಯಮದಿಂದ ಪಾಲಿಸಿದ್ದೀಯೋ. ಅಂದರೆ ತಾಯಿ ತಂದೆಗಳನ್ನ ದೇವರಂತೆ ಕಾಣಬೇಕು, ನೀನು ಅವಾಗ್ಲಿಂದನೂ ಕಾಣ್ಕೊಂಡು ಬಂದಿದ್ಯಾ. ಪ್ರಜೆಗಳಲ್ಲಿ ವಾತ್ಸಲ್ಯ ಭಾವವನ್ನು ತೋರಿಸ್ಬೇಕು, ಸೇವಕ ವರ್ಗದವರಲ್ಲಿ ದಾಕ್ಷಿಣ್ಯವನ್ನು ತೋರಿಸ್ಬೇಕು. ಈ ಎಲ್ಲ ಗುಣಗಳನ್ನೂ ತುಂಬ ಚೆನ್ನಾಗಿ ಹೊಂದಿದ್ಯಾ ನೀನು. ಅದೆಲ್ಲ ಕೂಡ ಒಬ್ಬ ರಾಜಪುತ್ರನ ಧರ್ಮ ಅದು. ಎಂ ಪಾಲಯಸಿ ಧರ್ಮಂ ತ್ವಂ ಧೃತ್ಯಾಚ ನಿಯಮೇನ ಚ ಧೈರ್ಯದಿಂದ ನಿಯಮದಿಂದಲೂ, ಸವೈ ಆ ಧರ್ಮವೇ ತ್ವಾಂ ಅಭಿರಕ್ಷತು ನಿನ್ನನ್ನು ಕಾಪಾಡಲಿ. ವಿಶ್ವ ಹಿಂದೂ ಪರಿಷತ್ ಅನ್ನುವಂಥ ಸಂಸ್ಥೆ 1964ನೇ ಇಸ್ವಿ ಗೋಕುಲಾಷ್ಟಮಿ ದಿನ ಆರಂಭ ಆಯಿತದು. ಮುಂಬೈನಲ್ಲಿ ಚಿನ್ಮಯ ಮಿಷನ್ ಏನು ಕೇಂದ್ರ ಇದೆಯೋ ಅಲ್ಲಿ ಆರಂಭ ಆಯಿತು. ಆಮೇಲೆ ಎಲ್ಲ ಕಡೆ ವಿಸ್ತಾರ ಆಯಿತು. ಆವಾಗ ಯಾವ ಘೋಷಣಾ ವಾಕ್ಯ ತಗೋಬೇಕು ಅದಕ್ಕೆ ಅಂತ ಯೋಚನೆ ಬಂತು. ಆಗ ಎಲ್ಲ ಗಣ್ಯರು, ಚಿಂತಕರು, ಸ್ವಾಮಿಗಳು ಎಲ್ಲ ಯೋಚನೆ ಮಾಡಿ ವಾಲ್ಮೀಕಿ ರಾಮಾಯಣದಲ್ಲಿ ಕೌಸಲ್ಯ ರಾಮನಿಗೆ ಕೊಟ್ಟ ಉಪದೇಶ ಇದೆಯಲ್ಲ ಅದನ್ನು ಇಲ್ಲಿಗೆ ಘೋಷಣಾ ವಾಕ್ಯ ಮಾಡಬೇಕು ಅಂತ ಇಟ್ಕೊಂಡು ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಮಾಡಿದ್ರು. ನಮಗೆ ಧರ್ಮ ರಕ್ಷಣೆ ಮಾಡಬೇಕು ಅನ್ನೋದಾದರೆ ಧರ್ಮವನ್ನು ನಾನು ರಕ್ಷಣೆ ಮಾಡಿದ್ರೆ ಆ ಧರ್ಮ ನನಗೆ ಎಲ್ಲ ಅನುಕೂಲತೆಯನ್ನು ಮಾಡಿಕೊಡುತ್ತೆ. ನನಗೇನೋ ಒಂದು ಅನನುಕೂಲ ಆಗ್ಬಿಡ್ತು, ತೊಂದರೆ ಆಗ್ಬಿಡ್ತು, ಅಯ್ಯೋ ದೇವರೇ ನಿಂಗೆ ಕಣ್ಣೇ ಇಲ್ವಾ, ಕಾಲೇ ಇಲ್ವಾ, ಹಂಗೆ ಇಲ್ವಾ, ಕಿವಿಯೇ ಇಲ್ವಾ ಅಂತ ದೇವರಿಗೆ ನಾವು ಬೈಯೋಕ್ಕೆ ಶುರು ಮಾಡಿಬಿಡ್ತೀವಿ. ಅಲ್ಲ, ನೀನು ಧರ್ಮವನ್ನು ಎಷ್ಟರ ಮಟ್ಟಿಗೆ ರಕ್ಷಣೆ ಮಾಡ್ತೀಯೋ ಅಷ್ಟರ ಮಟ್ಟಿಗೆ ಧರ್ಮ ನಿನ್ನನ್ನು ರಕ್ಷಣೆ ಮಾಡುತ್ತೆ ಅನ್ನೋದು ಕೌಸಲ್ಯೆಯ ಆಶಯ. ಶ್ರೀರಾಮಚಂದ್ರ ಹೃದಯಪೂರ್ವಕವಾಗಿ ಸ್ವೀಕಾರ ಮಾಡಿದ್ದು ಅಂತಹ ಧರ್ಮ ತ್ವಾಂ ಅಭಿರಕ್ಷತು ಅಂಥೇಳಿ. ಆಮೇಲೆ ದೇವತೆಗಳು, ಇಂದ್ರಾದಿ ದೇವತೆಗಳು, ಮರುದ್ಗಣಗಳು, ವಾಗ್ದೇವತೆಗಳು, ವಾಯುದೇವತೆಗಳು, ನದಿ ಸರೋವರಗಳು ಎಲ್ಲವೂ ಕೂಡ ನಿನ್ನನ್ನು ಅರಣ್ಯದಲ್ಲಿ ರಕ್ಷಣೆ ಮಾಡಲಿ ಅನ್ನುವಂತಹ ಮಂಗಳ ಶಾಸನವನ್ನು ಹೇಳಿ ಆ ಶ್ರೀರಾಮನನ್ನು ಕಳಿಸ್ಕೊಡ್ತಾಳೆ. ದುಃಖ ಆಗಿದ್ದರೂ ಕೂಡ ಕಳಿಸ್ಕೊಡ್ತಾಳೆ. ಇದು ಕೌಸಲ್ಯೆಯ ಒಂದು ಶ್ರೇಷ್ಠವಾದಂಥ ಲಕ್ಷಣ. ಅನಂತರ ಬರುವಂತಹ ಸುಮಿತ್ರಾದೇವಿ, ಅವಳ ಹೆಸರೇ ನಾನು ಹೇಳ್ದಂಗೆ ಸುಮಿತ್ರ.
ಸುಮಿತ್ರ ಅಂತ ಆಗಬೇಕು ಅಂದರೆ ಬ್ರಹ್ಮಜ್ಞಾನದ ಒಂದು ತತ್ವ ಅವಳಿಗೆ ತಿಳಿದಿರಬೇಕು. ಯಾಕೆಂದರೆ ಮಿತ್ರ ಅಂದರೆ ಎರಡು ಅರ್ಥ ಇದೆ. ಒಂದು ಗೆಳೆಯ ಗೆಳತಿ ಒಂದಾದರೆ, ಇನ್ನೊಂದು ಸೂರ್ಯ. ಮಿತ್ರಂ ಅಂತ ನಪುಂಸಕಲಿಂಗದಲ್ಲಿ ಸಂಸ್ಕೃತದಲ್ಲಿ ಬಳಸಿದ್ರೆ ಗೆಳೆಯ, ಮಿತ್ರ ಅಂತ ಪುಲ್ಲಿಂಗ ಬಳಸಿದ್ರೆ ಸೂರ್ಯ. ಹಂಗಿರುತ್ತೆ. ಸೂರ್ಯ ಏನಿದ್ದಾನೋ ಆ ಸೂರ್ಯನನ್ನು ನಾವು ಏನಂತ ಕರಿತೀವಿ ಅಂದರೆ ನಮ್ಮ ಬುದ್ಧಿಯನ್ನು ಪ್ರಚೋದನೆ ಮಾಡುವಂತಹ ಮಹಾಶಕ್ತಿ ಅವನು. ಧಿಯೋ ಯೋನ ಪ್ರಚೋದಯಾತ್ ಅನ್ಬೇಕಾದ್ರೆ ನನ್ನ ಬುದ್ಧಿಯನ್ನು ಸರಿಯಾದ ದಿಕ್ಕಿನಲ್ಲಿ ಪ್ರಚೋದನೆ ಮಾಡಬೇಕು ನೀನು ನಿಜವಾಗಿ ಕೂಡ ಅಂಥೇಳಿ ಸೂರ್ಯನನ್ನು ಪ್ರಾರ್ಥನೆ ಮಾಡ್ತೇವೆ. ಸವಿತಾ ಅಂತ ಅವನಿಗೆ ಹೆಸರು, ಸೂರ್ಯನಿಗೆ. ಸವಿತಾ ಅಂದರೆ ಪ್ರಸವಗೊಳಿಸುವವನು ಅಂತರ್ಥ. ಪ್ರಸವಗೊಳಿಸುವವಳು ಅಂತ ಆಗ್ಬೋದಾ ಅಂದರೆ ಆಗಲ್ಲ. ಮತ್ತು ಸವಿತಾ ಅಂತ ಹೆಸರಿಟ್ಬಿಟ್ಟಿದಾರಲ್ಲ ತುಂಬ ಜನಕ್ಕೀಗ. ಅಜ್ಞಾನ ಅನ್ನೋದು ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಆವರಿಸ್ಕೊಂಡ್ಬಿಟ್ಟಿದೆ. ಸಂಸ್ಕೃತ ಜ್ಞಾನದಿಂದ ಎಷ್ಟು ದೂರ ಆಗಿಬಿಟ್ಟಿದ್ದೀವಿ ನಾವು ಅಂದರೆ ಸವಿತೃದೇವ, ಸಾವಿತ್ರಿ ಮಂತ್ರ, ಗಾಯತ್ರಿ ಮಂತ್ರ, ಇಷ್ಟು ಪದಗಳ ಪರಿಚಯವೂ ನಮಗೆ ಗೊತ್ತಿರಲ್ಲ, ಅಥವಾ ಗೊತ್ತಿದ್ರೂ ಆ ಸಮಯಕ್ಕೆ ಮರ್ತೋಗ್ಬಿಡುತ್ತೆ. ಒಟ್ಟು ಸವಿತಾ ಅಂತ ಹೆಣ್ಮಕ್ಳಿಗೆ ಹೆಸರಿಟ್ಬಿಡ್ತಾರೆ. ಹಾಗೇನಾದ್ರು ಸವಿತಾ ಅಂತಲೇ ಹೆಸರಿಡಬೇಕು ಅಂದರೆ ಸವಿತ್ರಿ ಅಂತ ಇಡಬೇಕು. ಸವಿತಾ ಅನ್ನೋದು ಪುಲ್ಲಿಂಗ ಶಬ್ದ. ಹಾಂ, ಈಗ ಸವಿತಾ ಅಂದರೆ ಏನಪ್ಪ ಅಂದರೆ ಇಡೀ ನಮ್ಮ ಲೋಕ ಇದೆಯಲ್ಲ, ಲೋಕವನ್ನು ಬೆಳಿಗ್ಗೆ ಪ್ರಸವಗೊಳಿಸ್ತಾನೆ ಅವನು, ಪ್ರತಿನಿತ್ಯ ಪ್ರಸವಗೊಳಿಸ್ತಾನೆ. ನೋಡಿ, ಹೌದಲ್ವಾ? ನಿದ್ರಾ ಅವಸ್ಥೆ ಇರುತ್ತಲ್ಲ, ಆ ಅವಸ್ಥೆಗೆ ಏನಂತ ಕರೀತಾರೆ ಅಂದರೆ ತಾತ್ಕಾಲಿಕವಾದ ಒಂದು ಪ್ರಳಯ ಅಂತ ಕರೀತಾರೆ. ನಿದ್ದೆ ಬಂದ್ಕೊಂಡಾಗ ಎಲ್ಲವೂ ಮರ್ತೋಗ್ಬಿಟ್ಟಿದಪ್ಪ, ಯಾವ ಚಿಂತೆ ಸಮಸ್ಯೆ ಏನಿಲ್ಲ, ಬಿದ್ಕೊಳ್ಳೆ ಏನು ನಿದ್ದೆ. ಯಾರ್ಯಾರೋ ನೆಂಟರು ಬಂದಂತ 12ವರೆಗೆ ನಮ್ಮ ತಾಯಿ ಎದ್ದು ಅವ್ರನ್ನೆಲ್ಲ ಉಪಚರಿಸಿ ಮಿಕ್ಸಿ ಹಾಕಿ ಗ್ರರ್ ಅಂದ್ಬಿಟ್ಟು ಚಟ್ನಿ ಮಾಡೋದು ಮಾಡಿಸಿದ್ಲಂತೆ. ನಂಗೆ ಅದೂ ಗೊತ್ತಿಲ್ಲ, ಮಿಕ್ಸಿ ಜೋರು ಶಬ್ದ ಮಾಡಿದ್ದು ಗೊತ್ತಿಲ್ಲ, ಕಾಲಿನ ಮೇಲೆ ಬಿಟ್ಬಿಡಿ. ಆ ಮಟ್ಟಿಗೆ ಒಂದು ನಿದ್ರೆ ಅನ್ನೋದು ಪ್ರಳಯವಾಗಿರುತ್ತೆ. ಆ ಪ್ರಳಯದ ನಂತರ ಹೊಸದಾಗಿ ಪ್ರಸವವನ್ನು ಉಂಟು ಮಾಡುವಂಥದ್ದು ಈ ಲೋಕಕ್ಕೆ ಯಾರಪ್ಪ ಅಂದರೆ ಅವನು ಸವಿತಾ, ಸೂರ್ಯ ಅಂತ ಕರೀತಾರೆ. ಸುಮಿತ್ರ ಏನಿದ್ದಾಳೋ ಅವಳು ನಿಜವಾದಂತಹ ಒಳ್ಳೆಯದಾದಂತಹ ಸೂರ್ಯನ ಕೆಲಸವನ್ನೂ ಮಾಡಿದ್ಲು, ಹಾಗೂ ಮಿತ್ರನ ಕೆಲಸವನ್ನೂ ಅವಳು ಮಾಡಿದ್ಲು. ನೋಡಿ, ಅವಳು ಹೇಳುವಂತಹ ವಿಷಯ ನೋಡಬೇಕು. ತನ್ನ ಮಗನಾದ ಲಕ್ಷ್ಮಣನಿಗೆ, ಲಕ್ಷ್ಮಣ ನಾನು ಕೂಡ ರಾಮನ ಜೊತೆ ಹೋಗ್ಬಿಡ್ತೀನಿ ಅಂತ ಹೇಳಿದಾಗ, ಅಲ್ಲಪ್ಪ ನೀನು ಇಲ್ಲಿದ್ದುಬಿಟ್ಟು ಹಿರಿಯರ ಸೇವೆಯನ್ನು ಮಾಡಬೇಕು ಅಂತೆಲ್ಲ ಉಪದೇಶ ಮಾಡ್ತಾಳೆ. ಇಲ್ಲ ಇಲ್ಲ ಇಲ್ಲ, ರಾಮ ಲಕ್ಷ್ಮಣ ಅನ್ನೋದು ಒಂದೇ, ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ. ಎಲ್ಲಿ ರಾಮನೋ ಅಲ್ಲಿ ಲಕ್ಷ್ಮಣ, ಹಾಗಾಗಿ ನಾನು ಹೋಗಲೇಬೇಕು ಅಂತಾನೆ. ಕಡೆಗೆ ಅವನ ದೃಢವಾದ ನಿರ್ಧಾರವನ್ನು ಸುಮಿತ್ರ ಗಮನಿಸ್ಬಿಟ್ಟು, ಸೃಷ್ಟಸ್ತ್ವಂ ವನವಾಸಾಯ, ಪ್ರಾಯಶಃ ನಿನ್ನ ಸೃಷ್ಟಿಯಾಗಿರೋದೇ ವನವಾಸಕ್ಕೆ ಅಂತ ಕಾಣಿಸುತ್ತೆ. ಕೈಕೇಯಿ ಹೇಳಿದ್ದು ವನವಾಸ ಯಾರಿಗೆ? ಶ್ರೀರಾಮನ ವಿಷಯದಲ್ಲಿ ಮಾತ್ರ. ಲಕ್ಷ್ಮಣನಿಗೂ ಹೇಳಿಲ್ಲ, ಸೀತೆಗೂ ಹೇಳಿರಲಿಲ್ಲ ಅವಳು ನಿಜವಾಗಿಯೂ ಕೂಡ. ಆದರೆ ನಿನ್ನ ದೇಹ ಸ್ವರೂಪ ಹುಟ್ಟಿದ್ದೇನೆ ಸೃಷ್ಟಸ್ತ್ವಂ ವನವಾಸಾಯ ಸ್ವನು ವಕ್ಷಃ ಸುಹೃಜ್ಜನೆ. ನೀನು ನಿಜವಾಗಿಯೂ ಕೂಡ ಸುಹೃದ್ ಜನರಲ್ಲಿ, ಸ್ನೇಹಿತ ಜನರಲ್ಲಿ ಉತ್ತಮವಾದ ಅನುರಕ್ತಿಯನ್ನು ಹೊಂದಿದ್ದೀಯಾ. ರಾಮೇ ಪ್ರಮಾದೇ ಮಾಕಾರ್ಷೀಹಿ, ರಾಮನಲ್ಲಿ ಪ್ರಮಾದವನ್ನು ಮಾಡಬೇಡ. ನೋಡು, ರಾಮ ಸಾಮಾನ್ಯ ತತ್ವ ಅಲ್ಲ, ಅವನು ಅಸಾಮಾನ್ಯ ತತ್ವ, ಅವನು ಪರಮ ಪುರುಷ. ಅವನಲ್ಲಿ ನೀನು ಒಂಚೂರು ಅಪಚಾರವನ್ನು ಮಾಡಬಾರ್ದು. ಪುತ್ರ ಭ್ರಾತರಿ ಗಚ್ಚತಿ ಅಂತ ಹೇಳ್ತಾಳೆ. ಇನ್ನೂ ಒಂದು ಮುಂದೆ ಹೇಳ್ತಾಳೆ ಉಪದೇಶ ಅವಳು ಏನಂತ, ಪಿತಂ ದಶರಥಂ ವಿದ್ಧಿ, ರಾಮಂ ದಶರಥಂ ವಿದ್ಧಿ. ನಿನ್ನ ತಂದೆ ದಶರಥ ಇದ್ದಾನಲ್ಲ, ಅವನನ್ನು ನೀನು ರಾಮನಲ್ಲೇ ಕಾಣಬೇಕು. ನೀನು ವನವಾಸಕ್ಕೆ ಹೋಗ್ಬಿಡ್ತೀಯಲ್ಲ, ರಾಮ ಅಂದರೆ ನಿನ್ನ ತಂದೆ ಅಂತ ತಿಳ್ಕೊಳ್ಬೇಕು. ರಾಮಂ ದಶರಥಂ ವಿದ್ಧಿ, ಮಾಂ ವಿದ್ಧಿ ಜನಕಾತ್ಮಜಾಂ, ನನ್ನನ್ನು ಸೀತೆ ಅಂತ ತಿಳ್ಕೊ. ಸೀತೆಯನ್ನು ಉಪಚರಿಸ್ಬೇಕಾದ್ರೆ ನನ್ನ ತಾಯಿಗೆ ಉಪಚರಿಸ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೇಕು ನೀನು. ಹಾಗಾಗಿ ತಾಯಿ ತಂದೆಯರು ನಿನ್ನ ಜೊತೆಲಿದ್ದಾರೆ ಅಂತ ತಿಳ್ಕೊಳ್ಬೇಕು. ಶ್ರೇಷ್ಠವಾದ ಅಯೋಧ್ಯ ನಗರ, ಯಾರು ಕೂಡ ಯುದ್ಧ ಮಾಡಿ ಸೋಲ್ಸೋಕ್ಕಾಗಲ್ವಂತೆ ಅಯೋಧ್ಯೆಯನ್ನು. ನೋಡಿ, ಅದಕ್ಕೆ ಅಯೋಧ್ಯಾಂ ಅಟವೀಂ ವಿದ್ಧಿ, ಕಾಡನ್ನೇ ಅಯೋಧ್ಯ ಅಂತ ತಿಳ್ಕೋ. ಗಚ್ಚ ತಾತ ಯಥಾ ಸುಖಂ, ಮಗು ಅಪ್ಪ ಸುಖವಾಗಿ ಹೋಗ್ಬಿಟ್ಟು ಬಾ.
ಇದು ಸುಮಿತ್ರೆ ತನ್ನ ಮಗನಿಗೆ ತಿಳಿಸುವಂತಹ ಒಂದು ಆಶೀರ್ವಾದ. ವ್ಯಸನೀವ ಸಮೃದ್ಧೋವ ಗತಿರೇಶ ತವಾನಘ. ಒಂದು ವ್ಯಸನ ಬರಲಿ ಅಥವಾ ಕೆಟ್ಟದಾದಂತಹ ಸ್ಥಿತಿ ಅಥವಾ ಸಮೃದ್ಧಿಯೇ ಬರಲಿ, ಅದು ನಿನ್ನ ಗತಿಯಂತೆ ನಡೀತಾ ಹೋಗುತ್ತೆ. ನಿನ್ನ ಎರಡನ್ನೂ ಕೂಡ ಸಮವಾಗಿ ಸ್ವೀಕರಿಸಬೇಕು. ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭವು ಜಯ ಅಪಜಯವು, ಎರಡನ್ನೂ ಕೂಡ ಸಮನಾಗಿ ಸ್ವೀಕರಿಸಿದಾಗ ಅವನನ್ನು ಸ್ಥಿತಪ್ರಜ್ಞ ಅಂತ ಕರೀತಾರೆ. ಭಗವದ್ಗೀತೆಯಲ್ಲಿ ಬರುತ್ತೆ. ನೀನು ಸ್ಥಿತಪ್ರಜ್ಞನಾಗಿ ಸುಖ ದುಃಖಗಳನ್ನ ಸಮಾನವಾಗಿ ಸ್ವೀಕಾರವನ್ನು ಮಾಡಬೇಕು. ಏಷ ಲೋಕೆ ಸತಾಂ ಧರ್ಮ. ಮುಂದೆ ಹೇಳಬೇಕಾದ್ರೆ ಸೂರ್ಯಸ್ಯಾಪಿ ಭವೇತ್ ಸೂರ್ಯೋ, ಸೂರ್ಯನಿಗೆ ನೀನು ಸೂರ್ಯನಾಗಬೇಕು. ಅಗ್ನೇಹೇ ಅಗ್ನಿ, ಅಗ್ನಿಗೆ ಅಗ್ನಿರಾಗಬೇಕು. ಪ್ರಭೋ ಪ್ರಭು ಶ್ರಿಯ ಶ್ರೀಶ್ಚ ಭವೇದಗ್ರ್ಯ ಕೀರ್ತಿಯ ಕೀರ್ತಿ ಕ್ಷಮಾ ಕ್ಷಮಾ. ಈ ಪ್ರಕಾರವಾಗಿ ನೀನು ನಿಜವಾಗಿಯೂ ಕೂಡ ಹೋಗಬೇಕು. ಈ ಥರ ಹೋಗು ಅಂಥೇಳಿ ಕೊನೆಗೆ ರಾಮೇವ ಭರತೇವ, ನೀನು ಯಾರ ರೀತಿಯಲ್ಲೂ ಕೂಡ ತಿಳ್ಕೊಬಾರ್ದು. ಯಾಕೆಂದರೆ ಆಗಲೇ ಭರತನನ್ನು ಹೊಡೆದಾಕ್ಬಿಡ್ಬೇಕು, ಕೈಕೆಯನ್ನು ಹೊಡೆದಾಕ್ಬಿಡ್ತೇನೆ ಈಗಲೇ ನಾನು ಅನ್ನೋ ಥರದಲ್ಲಿ ಹೊರಟಿದ್ದ. ರಾಮ ಅದನ್ನೆಲ್ಲ ಶಮನ ಮಾಡಿದ್ದ. ತಾಯಿಯಂಥ ಸುಮಿತ್ರೆಯು ಕೂಡ ಅದೇ ಪ್ರಕಾರ ತಿಳಿಸ್ತಾಳೆ. ಹಾಗಾಗಿ ಸುಮಿತ್ರಾ ಅಂದರೆ ಅವಳು ಬ್ರಹ್ಮಜ್ಞಾನದ ಸ್ವರೂಪಿಣಿಯಾಗಿ ನಮ್ಮೆಲ್ಲರಿಗೂ ಕೂಡ ಕಾಣಿಸ್ಕೊಂಡಿದ್ದಾಳೆ ಅನ್ನೋದನ್ನು ನಾವು ಗಮನಿಸಬೇಕು. ಆನಂತರ ಬರುವಂತಹ ಕೈಕೇಯಿ, ಕೇಕೆಯ ದೇಶಕ್ಕೆ ಸಂಬಂಧಪಟ್ಟವಳು. ರಾಮನ ಪಟ್ಟಾಭಿಷೇಕದ ವಿಷಯ ತಿಳಿತಾ ಇದ್ದಂಗೆ ನಿಜವಾಗಿಯೂ ಕೂಡ ಅವಳಿಗೆ ತುಂಬ ಸಂತೋಷ ಆಗ್ಬಿಡ್ತು. ಕೈಕೇಯಿಗೆ ಪಾಯಸ ಇತ್ತಲ್ಲ, ಅಗ್ನಿದೇವ ಕೊಟ್ಟಿದ್ದು ದಶರಥನಿಗೆ, ಅದರಲ್ಲಿ 8ನೇ ಒಂದು ಭಾಗ ಮಾತ್ರ ಸಿಗತ್ತೆ ಅವಳಿಗೆ. 8ನೇ ಒಂದು ಭಾಗ ಸಿಕ್ಕಿದ್ರೂ ಕೂಡ ಅವಳು ಎಂದೂ ಕೂಡ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳಿಲ್ಲ. ಆ ಸಂದರ್ಭದಲ್ಲೂ ಕೂಡ ನನಗಿದು ಪ್ರಾಪ್ತವಾಯಿತು, ಸ್ವೀಕರಿಸ್ತೇನೆ ಅಂತ ಹೇಳಿ ಸ್ವೀಕರಿಸ್ತಾಳೆ. ನಾನು ಸಮಾನವಾದಂಥ ಭಾಗಿ, ನಾನು ಕಿರಿಯ ಹೆಂಡತಿ ಬಗ್ಗೆ ನಮ್ಮ ಗಂಡನಿಗೆ ಜಾಸ್ತಿ ಪ್ರೀತಿ ಇರುತ್ತೆ. ಇದು ಯಾವ ವಾದವನ್ನೂ ಕೂಡ ಇಟ್ಕೊಳ್ಳಿಲ್ಲ, ಅವಳು ತಲೆಗೆ ಬರಲಿಲ್ಲ. ಇದು ತುಂಬ ಸಂತುಷ್ಟಲಾಗಿದ್ಲಂತ. ರಾಮನ ಪಟ್ಟಾಭಿಷೇಕ ಅನ್ನುವಂಥ ವಿಷಯವನ್ನು ಕೈಕೇಯಿಯ ದಾಸಿ ಇದ್ಲಲ್ಲ ಮಂಥರ, ಅವಳು ತಗೊಂಬರ್ತಾಳೆ ವಿಷಯವನ್ನು. ಆಹಾ, ರಾಮನ ಪಟ್ಟಾಭಿಷೇಕ ಅಂತೆ ಅಮ್ಮ ಅಂತ ಹೇಳ್ತಾಳೆ. ಆ ಮಾತು ಮುಗಿತಿದ್ದಂಗೆನೆ ಏನು ಹೇಳ್ತಾಳೆ? ರಾಮೇವ ಭರತೇವ ನಾಹಂ ವಿಶೇಷಂ ಪರಿಲಕ್ಷ್ಯೇ. ರಾಮನಲ್ಲಾಗಲಿ ಭರತನಲ್ಲಾಗಲಿ ನಾನು ಯಾವ ಭೇದವನ್ನು ಗಣಿಸೋದಿಲ್ಲ. ರಾಮನಿಗೆ ಪಟ್ಟಾಭಿಷೇಕ ಅಂದರೆ ತುಂಬ ಸಂತೋಷದ ವಿಷಯ. ತಗೋ, ನನ್ನಲ್ಲಿರುವಂಥ ರತ್ನಾಹಾರವನ್ನು ತಗೋ ಅಂದ್ಬಿಟ್ಟು ತಕ್ಷಣ ರತ್ನಾಹಾರವನ್ನು ಕೊಟ್ಬಿಡ್ತಾಳೆ. ಓ ಮಂಥರೆ ನೋಡಿ, ಮಂಥರ ಅಂತಿದಾರಲ್ಲ, ಅವಳ ಹೆಸರನ್ನೇ ಹಂಗೆ ಕೊಟ್ಟಿದ್ದಾರೆ. ಮಂಥರ ಅಂದರೆ ಕಡಿಯುವಂಥದ್ದು. ಕಡಿದಾಗ ಬಿಸಿ ಏರ್ಪಡುತ್ತೆ. ಬಿಸಿಯಿಂದ ಏನೇನೋ ತರಲೆ ಮಾಡ್ತಾ ಹೋಗುವಂಥದ್ದು. ಮಂಥರ ನಿರ್ಮಮಂಥ, ಚಂಪೂ ರಾಮಾಯಣವನ್ನು ಬರೆದಂಥ ಭೋಜರಾಜ ಆ ಮಂಥರೆ ಎನ್ನುವಂಥವಳು ತುಂಬ ಸ್ವಚ್ಛವಾದಂತಹ ಕೈಕೇಯಿಯ ಮನಸ್ಸು ಅಂತಿತ್ತಲ್ಲ, ಅದನ್ನು ಬಡ್ದು ಜಾಲಾಡಿ ಮಾಡಿ ಕೊಚ್ಚೆ ಮಾಡಾಕ್ಬಿಟ್ಲು, ಮಥನ ಮಾಡಿಬಿಟ್ಲು. ಮಂಥರ ನಿರ್ಮಮಂಥ ಅಂದ್ಬಿಟ್ಟು. ಆಗ ಕೈಕೇಯಿ ಹೇಳ್ತಾಳೆ, ನಮೇ ಪರಂ ಕಿಂಚಿತ್ ಇತಸ್ತ್ವಯ ಪುನಃ ಪ್ರಿಯಂ ಪ್ರಿಯಾರ್ಹೇ ಸುವಚಃ ವಚಃ ಪರಂ. ನನ್ನ ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದ ಮಾತು ನಾನು ಕೇಳಿದ್ದು ಅಂದರೆ ಇವತ್ತು ನಿನ್ನ ಬಾಯಿಂದ ಬಂದಂಥ ಮಾತು. ರಾಮನಿಗೆ ಪಟ್ಟಾಭಿಷೇಕ ಅನ್ನೋದಕ್ಕಿಂತಲೂ ಕೂಡ ಇನ್ನೊಂದು ಶ್ರೇಯಸ್ಕರವಾದಂಥ ಮಾತನ್ನು ಯಾರೂ ಕೂಡ ನನ್ನ ಜೀವನದಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಕೈಕೇಯಿಯ ವ್ಯಕ್ತಿತ್ವ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಆ ಪ್ರಕಾರ ನಡೆಯುತ್ತೆ. ಆಗ ಮಂಥರೆ ತನ್ನ ಒಳಗಡೆ ಇದ್ದಂತಹ ರಾಜಸ ತಮೋ ಗುಣಗಳಿದ್ವಲ್ಲ ಅದನ್ನು ಜಾಸ್ತಿ ಜಾಗೃತ ಮಾಡಿಕೊಂಡು ಮನಸ್ಸಿಗೆ ಬಂದಂಗೆ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಓ ಕೈಕೇಯಿ, ಎಂತಹ ಬುದ್ಧಿಗೆ ಗ್ರಹಣ ಹಿಡಿದಿದೆ ನಿಂಗೆ. ನಿಜವಾಗಿಯೂ ಕೂಡ ನಿನಗೇನೂ ತಿಳುವಳಿಕೆ ಇಲ್ಲದಂತಹ ಮಹಾ ಮೂರ್ಖ ಆಗಿಬಿಟ್ಟಿದೆಯಲ್ಲ ನೀನು. ಯಾಕೆ ನಿಂಗೆಂತ ಮೂರ್ಖ ಬುದ್ಧಿ ಬಂದ್ಬಿಡ್ತು? ರಾಮ ಪಟ್ಟಾಭಿಷಿಕ್ತನಾಯಿತು ಅಂದರೆ ಭರತನ ಸ್ಥಿತಿಗತಿ ಏನು, ನಿನ್ನ ಸ್ಥಿತಿಗತಿ ಏನು, ನಿಂಗೆ ಏನಾದ್ರು ಯೋಚನೆ ಮಾಡಿದ್ಯಾ, ಗೊತ್ತಿದೆಯಾ ಅಂತ ವಿಸ್ತಾರವಾಗಿ ಬಡ 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 ಹೇಳ್ತಾ ಹೋಗ್ತಾಳೆ. ವಿವೇಕಿ ಆಗಿರುವಂಥವನು
ಯಾರಿಂದ ಎಂತಹ ಉಪದೇಶ ಬಂದರೂ ಕೂಡ ತನ್ನ ಬುದ್ಧಿಯಲ್ಲಿ ಅದನ್ನು ಶ್ರೇಷ್ಠವಾಗಿ ಜರಡಿ ಹಿಡಿದು ಎಷ್ಟು ತಗೊಳ್ಬೇಕು ಅಂತ ವಿವೇಚನೆ ಇರಬೇಕು. ಮಹಾತ್ಮರೇ ಹೇಳಿದ್ದಾದರೆ ಜರಡಿ ಗಿರಡಿ ಏನೂ ಬೇಕಿಲ್ಲ, ತಕ್ಷಣ ಎಲ್ಲವನ್ನೂ ಸ್ವೀಕಾರ ಮಾಡ್ಬೋದು. ಮಹಾತ್ಮರು ಹೇಳಿದಾಗ ನಾವೇನು ಯೋಚನೆ ಮಾಡೋಗೋದಿಲ್ಲ. ಜಗದ್ಗುರುಗಳು ಉಪದೇಶವನ್ನು ಕೊಟ್ಟಾಗ, ಮಹಾತ್ಮರು ಉಪದೇಶವನ್ನು ಕೊಟ್ಟಾಗ ಸ್ವೀಕಾರ. ಅರೆ ಮಂಥರೆ ಅಂಥೇಳಿ ಅವಳೊಬ್ಬಳು ಗೂನಿ, ಕುಬ್ಜೆ. ವಾಲ್ಮೀಕಿಗಳು ಹೇಳ್ತಾರೆ, ಅವಳು ಹೇಗೆ ದೇಹ ಕುಬ್ಜವಾಗಿ ಗೂನಾಗಿತ್ತೋ ಅವಳ ಬುದ್ಧಿ ಕೂಡ ಗೂನಾಗ್ಬಿಟ್ಟಿತ್ತು, ಅವಳ ಬುದ್ಧಿ ಕೂಡ ಕುಬ್ಜ ಆಗ್ಬಿಟ್ಟಿತ್ತು. ಅದನ್ನು ಕೈಕೇಯಿ ತಿಳ್ಕೊಂಡು ವಿಮರ್ಶೆ ಮಾಡಿ ಇವಳು ಮಾತನ್ನು ಎಷ್ಟು ತಗೊಳ್ಬೇಕು ಅಂತ ವಿವೇಚನೆ ಮಾಡಬೇಕಾಗಿತ್ತು. ಆದರೆ ಕೆಲವು ಸರ್ತಿ ಏನಾಗತ್ತೆ, ಒಳ್ಳೆಯ ವ್ಯಕ್ತಿಗಳ ಈ ಬುದ್ಧಿಯೂ ಕೂಡ ಏನಾಗತ್ತೆ, ಮಲಿನವಾಗುತ್ತದೆ. ಪ್ರಾಯ ಸಮಾಪನ್ನ ವಿಪತ್ತಿ ಕಾಲೇ ಧಿಯೋಪಿ ಪುಂಸಾಂ ಮಲಿನೀಭವಂತಿ. ವಾ, ಹೇಗೆ ಉದಾಹರಣೆ, ರಾಮಂದು ಉದಾಹರಣೆ ನೋಡಿ. ಅಸಂಭವಂ ಹೇಮ ಮೃಗಸ್ಯ ಜನ್ಮ. ಚಿನ್ನದ ಮೃಗ ಹುಟ್ಟಿರುತ್ತೆ, ಅದು ಓಡಾಡತ್ತೆ, ಎಲ್ಲರ ಸಂಭವ ಇದೆಯಾ? ಇಲ್ಲ. ಶಶವಿಷಾಣಂ, ಮೊಲ ಇದೆಯಲ್ಲ, ಮೊಲಕ್ಕೆ 2 ಕೊಂಬಿರೋದನ್ನು ನೋಡಿದೆ ನಾನು ಅಂತ ಹೇಳಿದ್ರೆ ಇನ್ನೊಬ್ರು, ಇಲ್ಲ ರೀ ನಾನು 4 ಕೊಂಬಿರೋದು ನೋಡಿದ್ದೀನಿ ಕಣ್ರಿ ಅಂತ ಇನ್ನೊಬ್ರು ಹೇಳಿಬಿಟ್ರೆ, ಮೂರ್ಖ. ಅಂಧೇನೈವ ನಿಯಮಾನ ಯಥಾಂಧಃ. ನಾನೊಬ್ಬ ಕುರುಡ, ಅದಕ್ಕೆ ಏನು ಮಾಡ್ದೆ, ಇನ್ನೊಬ್ಬ ಕುರುಡ ನಿಡ್ಕೊಂಡು ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಕುರುಡನನ್ನು ಕರ್ಕೊಂಡೋದ್ರೆ ಬಿದ್ರು ಬಾವಿಗೆ ಅಂತ ಅರ್ಥ. ಹಾಗಾಗ್ಬಿಡುತ್ತೆ. ಅಸಂಶಯಂ ಹೇಮ ಮೃಗಸ್ಯ ಜನ್ಮ ತಥಾಪಿ ರಾಮೋ ಲುಲುಭೇ ಮೃಗಾಯ. ಆದರೂ ಕೂಡ ಆ ಮೃಗಕ್ಕೋಸ್ಕರಾಗಿ ಹೆಂಡತಿ ಬೇಕು ಅಂದ್ಲು, ಹೆಂಡತಿ ಮಾತನ್ನು ಮೀರಕ್ಕಾಗಲ್ಲ. ಸರಿ ಆಯಿತು ತೊಗೊಂಬರ್ತೀನಿ ಹೊರಟ. ಪ್ರಾಯ ಸಮಾಪನ್ನ ವಿಪತ್ತಿ ಕಾಲೇ, ವಿಪತ್ತಿನ ಕಾಲ ಬಂದ್ಬಿಟ್ರೆ ಧಿಯೋಪಿ ಪುಂಸಾಂ ಮಲಿನೀಭವಂತಿ. ಕೈಕೇಯಿ ನಿಜವಾಗಿಯೂ ಕೂಡ ಧೀರವಾದ ವ್ಯಕ್ತಿತ್ವವನ್ನು ಹೊಂದವಳು, ಉತ್ತಮವಾದಂತಹ ಬುದ್ಧಿಶಕ್ತಿಯನ್ನು ಹೊಂದಂಥವಳು, ಎಲ್ಲವನ್ನು ಸಮಾನವಾಗಿ ಗ್ರಹಿಸುವಂತಹ ಉದಾರ ಮನೋಭಾವವನ್ನು ಹೊಂದಿರುವಂತಹ ತಿಳಿಯಾದಂತಹ ಗಂಗಾ ನದಿ ನೀರು ಹೇಗೆ ಹೃಷಿಕೇಶದಲ್ಲಿ ಹರಿಯುತ್ತೋ ಆ ಪ್ರಕಾರ ಇದ್ದದ್ದು ಪೂರ್ತಿಯಾಗಿ ಅಲ್ವಾ. ಅದನ್ನು ಹಾಕಿ ಜಾಡಿಸಿ ಒಂದು ಕೋಣ ಬಂದು ಆ ನೀರಿನಲ್ಲಿ ಹೀಗೆ ಮಾಡಿ ಹಾಗೆ ಮಾಡಿದ್ರೆ ಕೊಳಚೆ ಆಗಿಬಿಡ್ತಲ್ಲ, ಆ ಥರ ಮಾಡಿಬಿಟ್ಲು. ಹಂಗಾಗ್ಬಿಡುತ್ತೆ. ಸರ್ವೋತ್ತಮವಾದ ಶುಭವಾರ್ತೆ ಅಂತ ಯಾವುದನ್ನು ಹೇಳಿದ್ಲೋ ಅದು ಸರ್ವೋತ್ತಮವಾದಂತಹ ಕಹಿವಾರ್ತೆ ಅಂಥೇಳಿ ಕೈಕೇಯಿ ಸ್ವೀಕಾರವನ್ನು ಮಾಡಿ ಅಲ್ಲಿಂದ ಈ ತರಹದಲ್ಲಿ ಮಾಡ್ತಾ ಹೋಗ್ತಾಳೆ. ಇದರಿಂದ ತಾತ್ಪರ್ಯ ಏನಪ್ಪ ನಾವು ಕಾಣೋದು ಅಂದರೆ, ಇದು ಗಂಡಸರಲ್ಲಿ ಬರಲಿ ಹೆಂಗಸರಲ್ಲಿ ಬರಲಿ, ಇಲ್ಲಿ ನಾವೆಲ್ಲರೂ ಗಮನಿಸಬೇಕು, ಉತ್ತಮವಾದ ವಿಚಾರಗಳನ್ನು ನಾವು ಸ್ವೀಕಾರವನ್ನು ಮಾಡೋದಲ್ಲಿ ಎಂದು ಹಿಂಜರಿಯಬಾರದು. ಹೇಳುವಂಥವರು ಅಪ್ರಬುದ್ಧರಾಗಿದ್ದರೆ, ಅಯೋಗ್ಯರಾಗಿದ್ದರೆ, ಅವ್ರಿಗೆ ಯಾವುದೇ ಸ್ವಂತವಾದ ಚಿಂತನೆ ಶಕ್ತಿ ಇಲ್ಲೇ ಬರೀ ಚಾಡಿ ಬುರುಕರಾಗಿದ್ದರೆ, ಈರ್ಷ್ಯಾಪರ ಅಸೂಯಪರ ಆಗಿದ್ದರೆ ಅಂಥವರ ಮಾತನ್ನು ನಾವು ಕೇಳಬಾರ್ದು. ಅವು ಮತ್ತೆ ಹೇಳ್ತಾನೆ ಇರ್ತಾರಲ್ಲ ಅಂಥದ್ದೇ ಮಾತನ್ನ ಅಂದರೆ ಅವರು ಸಹವಾಸ ಮಾಡಬಾರ್ದು. ಎಲ್ಲ ಬಂದ್ಬಿಟ್ರಪ್ಪ ಅಂದರೆ ಇಲ್ಲ ನಂಗೆ ಬೇರೆ ಕೆಲಸ ಇದೆ ಹೊರಟೋಗ್ತೀನಿ ಅಂತ ಹೋಗಬೇಕು. ಪಾರ್ವತಿ ಇದ್ಲಲ್ಲ, ಪಾರ್ವತಿ ಬಗ್ಗೆ ಶಿವ ಬ್ರಹ್ಮಚಾರಿ ವೇಷವನ್ನು ಹಾಡ್ಕೊಂಡು ಅವಳನ್ನು ಪರೀಕ್ಷೆ ಮಾಡಬೇಕು, ನಿಜವಾಗಿಯೂ ಶಿವನಲ್ಲೇ ಅವಳಿಗೆ ಮನರಕ್ತಿ ಇದೆಯಾ ಅಥವಾ ಉತ್ತಮನಾದ ಗಂಡ ಯಾರಿದ್ರೂ ಪರವಾಗಿಲ್ಲ ಅನಿಸಿದ್ಯಾ ಅಂತ. ಅವಾಗ ಅವನು ಹೇಳ್ತಾ ಹೋಗ್ತಾನೆ, ಆ ಶಿವನ ಗೊತ್ತು ನನಗೆ, ಅವನು ರುಂಡ ಮುಂಡೆಗಳನ್ನೆಲ್ಲ ಹಾರ ಹಾಕ್ಕೊಂಡಿರ್ತಾನೆ, ಆ ಚರ್ಮ ಹಾಕ್ಕೊಂಡಿರ್ತಾನೆ, ಅದೇ ಒಂದು ವಸ್ತು, ಚರ್ಮದಿಂದ ರಕ್ತ ಬೀಳ್ತಾ ಇರುತ್ತೆ, ಕೈಗಳಲ್ಲೆಲ್ಲ ಸರ್ಪ. ಮದುವೆಯಲ್ಲಿ ಗೃಭ್ರಾಮಿತೆ ಸೌಭಗತ್ವಾಯ ಹತ್ತನ ಕೈ ಹಿಡಿಬೇಕು, ಹೌದು ಮೊದಲನೇ ಬಾರಿ ಕೈ ಹಿಡಿಯುವಂಥದ್ದು. ಅವಾಗ ಆ ಮಂತ್ರಗಳೆಲ್ಲ ಹೇಳ್ತಾರೆ. ಅವಾಗ ಆ ಸರ್ಪ ಬಂದು ನಿನಗೆ ಸಿಡ್ಕೊಂಡ್ಬಿಡ್ತಾರೆ, ಕೈನ ಹಿಂದಕ್ಕೆ ತೊಗೊಂಡ್ಬಿಡ್ತೀಯ. ಇಂಥದ್ದೆಲ್ಲ ಬರುತ್ತಲ್ಲ ಪಾರ್ವತಿ, ನೀನೇನಾದ್ರು ಯೋಚನೆ ಮಾಡಿದ್ಯಾ ಇವೆಲ್ಲ ಅಂದ್ಬಿಟ್ಟು ಅವಳು ಒಂದೊಂದಕ್ಕೂ ಉತ್ತರ ಕೊಡ್ತಾ ಹೋಗ್ತಾಳೆ. ಅವನು ಚಿತಾಭಸ್ಮಾಲೇಪಿ, ಹೌದು ಅವನು ಇರುವಂಥ ಸ್ಮಶಾನದಲ್ಲಿ ಇವೆಲ್ಲ ನಂಗೆ ಗೊತ್ತಿದೆ, ಅವನು ಎಂತಹ ಶಕ್ತಿವಂತ, ಎಂತಹ ತಪಸ್ವಿ ಗೊತ್ತಿದೆ ಅಂತ. ಇಷ್ಟು ಹೇಳಿದ್ಮೇಲೆ ಆ ಬ್ರಹ್ಮಚಾರಿ ಇನ್ನೊಂದ್ಸರಿ ಮಾತಾಡೋಕ್ಕೆ ಶುರು ಮಾಡ್ತಾನೆ, ತುಟಿ ಹಿಂಗೆ ಶುರು ಮಾಡ್ತಾನೆ. ಆಗ ಅವಳೇನು ಮಾಡ್ತಾಳೆ, ಸಖಿ ವಾರಯ ಏತಂ ವಟುಂ, ಈ ವಟುವನ್ನು ಕಳಿಸು ದೂರಕ್ಕೆ. ಯಾಕೆ ಅಂದರೆ ಉತ್ತಮ ಸಜ್ಜನರ ವಿರುದ್ಧವಾಗಿ ಯಾರು ಮಾತನ್ನು ಹೇಳ್ತಾರೋ ವಿರುದ್ಧವಾಗಿ ಅವರು ಪಾಪ ಭಾಗಿ ಆಗ್ತಾರೆ. ಅದನ್ನು ಯಾರು ಕೇಳ್ತಾ ಇರ್ತಾರೋ ಅವರು ಕೂಡ ಪಾಪ ಭಾಗಿಗಳು. ನಾನೇನು ಮಾತಾಡಿಲ್ಲ, ನಾನೇದನ್ನು ಸರಿ ತಪ್ಪು ಅಂತಲೂ ಹೇಳಿಲ್ಲ, ಅರೆ ಕೇಳ್ತಾ ಕೂತ್ಕೊಂಡಿದ್ದಪ್ಪ ಸಜ್ಜನರ ನಿಂದೆಯನ್ನು, ಅಂದರೆ ನಾನು ಕೂಡ ಪಾಪಿ ಆಗ್ತೇನೆ.
ಅವನನ್ನು ಹೆಂಗೆ ಕಳಿಸೋದು ಆ ಗಂಡಸನ ಈ ಹೆಂಗಸರು ಸೇರಿಕೊಂಡು? ನಾನೇ ಈ ಕಡೆಯಿಂದ ಹೋಗ್ತೀನಿ ಅಂತ ಪಾರ್ವತಿನೇ ಜಾಗ ಖಾಲಿ ಮಾಡ್ಲಿಕ್ಕೆ ಹೋಗ್ತಾಳೆ. ಅಷ್ಟೊತ್ತಿಗೆ ಶಿವನಿಗೆ ಗೊತ್ತಾಗಿ ವಿಷಯ, ನನ್ನನ್ನೇ ಬಯಸ್ತಾ ಇದ್ದಾಳೆ ಅಂಥೇಳಿ ಅನ್ನ ಮೂಲ ರೂಪವನ್ನು ತಗೊಂಡು ಅವಳ ಕೈಯನ್ನು ಹಿಡಿತಾನೆ ಅನ್ನೋದು ಕಾಳಿದಾಸ ವರ್ಣನೆ ಮಾಡುವಂಥದ್ದು. ಯಾಕಪ್ಪ ಹೇಳ್ತೇನೆ ಅಂದರೆ, ಸಜ್ಜನರು ಯಾರಿದ್ದಾರೋ ಅಂಥವರ ನಿಂದನೆ ಎನ್ನುವಂಥದ್ದು ಎಂದೂ ಒಳ್ಳೆಯದಲ್ಲ ಅನ್ನುವಂಥ ವಿಷಯವನ್ನು ಇಟ್ಕೊಂಡಿರುವಂಥದ್ದು ಕೈಕೇಯಿಯ ಈ ವ್ಯಕ್ತಿತ್ವ ಅನ್ನೋದನ್ನು ನಾವು ಗಮನಿಸ್ತೇವೆ. ಆನಂತರ ಬರುವಂಥದ್ದು ಅನಸೂಯಾದೇವಿ. ಅನಸೂಯ ಅಲ್ಲ, ಅನಸೂಯ. ಯಾರಾದರೂ ನಿಮ್ಗೆ ಗೊತ್ತಿರೋರು ಅನಸೂಯ ಅಂತ ಹೆಸರು ಇಟ್ಕೊಂಡ್ಬಿಟ್ಟಿದ್ರೆ ಯಥಾಶೀಘ್ರ ಅನಸೂಯ ಅಂತ ಮಾಡಿಸ್ಕೋಬೇಕು ಅಂತ ಹೇಳಿ. ಯಾಕೆಂದರೆ ನ ವಿದ್ಯತೆ ಅಸೂಯ ಅನಸೂಯ. ಯಾರಲ್ಲಿ ಅಸೂಯೆ ಅನ್ನೋದು ಇಲ್ವೋ ಅವಳನ್ನು ಅನಸೂಯ ಅಂತ ಕರೆಯುವಂಥದ್ದು. ಅನಸೂಯಾದೇವಿ ಅತ್ರಿಗೆ ಶ್ರೇಷ್ಠಳಾದಂತಹ ಸಹಧರ್ಮಿಣಿಯಾಗಿದ್ದಂಥವಳು. ಅವಳ ಶಕ್ತಿ ಎಂಥದ್ದಪ್ಪ ಅಂದರೆ, ಕ್ಷಾಮ ಬಂದಾಗ, ಮಳೆಯೇ ಇಲ್ಲದೆ ಇದ್ದಾಗ ಆ ಅನಸೂಯಾದೇವಿ ತನ್ನ ಪಾತಿವ್ರತ್ಯದ ಮಹಿಮೆಯಿಂದ ಮಳೆಯನ್ನು ಸುರಿಸ್ತಂಥವಳು ಸಹಜವಾಗಿ ಅಲ್ವಾ? ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಬಂದು ಇವಳ ಸ್ತನ್ಯಪಾನವನ್ನು ಮಾಡಬೇಕು ನಾನು ಅನ್ನುವಂತಹ ಇದಾಕಿ ಇವಳ ಪಾತಿವ್ರತ್ಯ ಭಂಗ ಮಾಡಬೇಕು ಅಂತ ಅವ್ರ ಹೆಂಡತಿಯರು ಹೇಳಿ ಕಳಿಸಿದ್ರಂತೆ, ತ್ರಿಮೂರ್ತಿಗಳ ಹೆಂಡತಿಯರು. ಆಗ ಇವ್ರು ಬಂದಾಗ ತಕ್ಷಣ ಏನು ಮಾಡಿದ್ಲು, ಎಲ್ಲರನ್ನು ಕೂಡ 3 ತಿಂಗಳು ಮಗುವನ್ನಾಗಿ ಮಾಡಿಬಿಟ್ಟು ಬನ್ನಿ ಸ್ತನ್ಯಪಾನವನ್ನು ಮಾಡಿ ಅಂಥೇಳಿ ಅವ್ರಿಗೆಲ್ಲ ಸ್ತನ್ಯಪಾನವನ್ನು ಮಾಡಿಸ್ತಾಳು. ಅದರಿಂದಾಗಿ ದತ್ತಾತ್ರೇಯ ಸ್ವರೂಪದ ಜಗಮ ಆಗುತ್ತೆ. ಅಂತಹ ಅನಸೂಯಾದೇವಿ ಅವರ ದರ್ಶನಕ್ಕೆ ಹೋಗ್ತಾರೆ. ರಾಮ ಮತ್ತು ಸೀತೆ ಲಕ್ಷ್ಮಣ 3 ಜನವೂ ಕೂಡ ಹೋದಾಗ ಅನಸೂಯೆ ಅವ್ರನ್ನೆಲ್ಲ ಉಪಚರಿಸಿ ಅನಸೂಯೆಗೆ ತನ್ನಲ್ಲಿದ್ದ ಆಭರಣಗಳನ್ನೆಲ್ಲ ಹಾಕಿ ತೋರಿಸ್ತಾಳಂತೆ. ಸೀತೆಗೆ ಅನಸೂಯಾದೇವಿ ಆಭರಣವನ್ನೆಲ್ಲ ತೋರಿಸ್ತಾಳಂತೆ. ಆಗ ಸೀತೆಗೆ ತುಂಬ ಆಶ್ಚರ್ಯ ಆಗುತ್ತೆ. ಆಮೇಲೆ ಇಲ್ಲ ನಾನು ಹೇಳ್ದಂಗೆ ಕೇಳು ನೀನು, ನನಗೆ ಈಗ ವಯಸ್ಸಾದ್ಮೇಲೆ ನನಗಿದು ಯಾವುದು ಆಭರಣ ಬೇಕಿಲ್ಲ, ಮೊದಲು ತೊಟ್ಕೊಂಡಿದ್ದೆ, ಅದನ್ನು ಕಿರಿಯರಿಗೆ ನಾನು ವಹಿಸ್ಕೊಡ್ಬೇಕು, ನಿನಗೆ ವಹಿಸ್ಕೊಟ್ಟಿದ್ದೀನಿ ತಗೋ ಅಂಥೇಳಿ ನಿನ್ನನ್ನು ಈ ಅಲಂಕಾರದಲ್ಲಿ ನೋಡಬೇಕು ಅಂತ ಅವಳಿಗೆ ಅಲಂಕಾರವನ್ನು ಮಾಡ್ತಾಳಂತೆ. ಆಮೇಲೆ ಈ ಓದ್ಬೇಕು ಈ ಪ್ರಸಂಗವನ್ನು ನೀವು. ಸೀತೆ, ನಿನ್ನ ಮದುವೆ ಹೆಂಗಾಯ್ತು ಹೇಳು ನೋಡೋಣ, ಒಂದ್ಸರಿ ಪ್ರಸಂಗ ವರ್ಣನೆ ಮಾಡು ಅಂತೇಳಿ. ಆಗ ಸೀತೆ ತನ್ನ ಮದುವೆ ಬಗ್ಗೆ ಹೇಳ್ಕೊಳ್ತಾಳೆ. ಧನುಸ್ಸು ಇದ್ದದ್ದು ಶಿವಧನುಸ್ಸು, ಯಾರು ಮುರಿಯೋಕ್ಕಾಗ್ತಿರ್ಲಿಲ್ಲ, ಇವಳಿಗೆ ಮದುವೆನೇ ಇಲ್ಲ ಅಂತ ಅನ್ನೋ ಸ್ಥಿತಿ ಬಂದ್ಬಿಟ್ಟಿತ್ತನೋ. ಶಿವ ಧನುರ್ಭಂಗವನ್ನು ಶ್ರೀರಾಮ ಮಾಡಿದ್ದು ಒಂದು ಸರ್ತಿಗೆ, ಇತರರು ಎಲ್ಲರೂ ಕೂಡ ಮುಖವನ್ನು ತಗ್ಗಿಸ್ಕೊಂಡು ಓಡೋಗಿದ್ದು ಪೂರ್ತಿಯಾಗಿ. ಆಮೇಲೆ ಮಾಲಾರ್ಪಣೆ ಮುಂದಾಗಿ ಕಲ್ಯಾಣ ನಡೆದಿದ್ದು, ಅದೆಲ್ಲವನ್ನು ತುಂಬ ಚೆನ್ನಾಗಿ ಹೇಳ್ತಾಳೆ. ಆಗ ಅನಸೂಯಾದೇವಿ ಸೀತೆಗೆ ಪಾತಿವ್ರತ್ಯದ ಮಹಿಮೆಯನ್ನು ತುಂಬ ಚೆನ್ನಾಗಿ ಬೋಧಿಸ್ತಾಳೆ. ಹಾಗಾಗಿ ಹಿರಿ ಮುತ್ತೈದೆಯರು ಯಾರಿರ್ತಾರೋ ಅಂಥವರು ಕಿರಿಯರಿಗೆ ಇದನ್ನು ಉಪದೇಶಿಸಬೇಕು. ಕಿರಿಯರು, ಈಗ ಮದುವೆ ಆದ ಹೆಣ್ಮಕ್ಳು ಯಾರಿರ್ತಾರೋ ಅವರು ಹೋಗಿ ಹಿರಿ ಮುತ್ತೈದೆಯರು ಯಾರಿದ್ದಾರೋ ಯಥಾಶೀಘ್ರ ಹೋಗಿ ಅವ್ರ ಬಳಿ ಅನುಚರಣೆಯನ್ನು ಮಾಡಿ, ಅವರ ಉಪಚಾರವನ್ನು ಮಾಡಿ, ನೀವು ನನಗೆ ಉಪದೇಶ ಕೊಡಿ ಅಂತ ಕೇಳ್ಕೊಳ್ಬೇಕು ಅವ್ರ ತೊಡೆ ಹತ್ರ ಕೂತ್ಕೊಂಡು. ನಮಗೆಲ್ಲಿ ನಡೀತಾ ಇದೆ ಇವತ್ತು? ಮದುವೆ ಆಗ್ತಿದ್ದಕ್ಕಿಂತ ಮುಂಚೆನೇ ಹನಿಮೂನ್ ನಿಶ್ಚಯ ಆಗ್ಬಿಟ್ಟಿದೆ ನಮ್ಮದು, ಇಂಥಿಂದಕ್ಕೆ ವಿಮಾನ ಎಲ್ಲ ಆಗ್ಬಿಟ್ಟಿದೆ, ಅಲ್ಲಿಗೆ ಹೋಗ್ತೀವಿ ಅಂತ ಅನ್ಸತ್ತೆ. ಬಿಟ್ಟರೆ 3 ದಿವಸಗಳ ಕಾಲ ಅಗ್ನಿಯ ಆರಾಧನೆಯನ್ನು ಮಾಡಿ 3 ದಿವಸಗಳ ಕಾಲ ಆ ನೆಲದ ಮೇಲೆ ಅಥವಾ ಕಂಬಳಿ ಮೇಲೆ ಮಾತ್ರ ಮಲ್ಕೊಂಡು ಕಟು ಲವಣ ವರ್ಜ್ಯಂ, ಉಪ್ಪು ಮತ್ತು ಖಾರ ಇಲ್ಲದಂತಹ ಸಪ್ಪೆ ಆಹಾರವನ್ನು ಸ್ವೀಕರಿಸಿ 4ನೇ ದಿವಸ ಶೇಷ ಹೋಮ ಅಂತ ನಡೆಯುತ್ತೆ. ಬೆಳಿಗ್ಗೆ 4 ಗಂಟೆಗೆ ಆ ಶೇಷ ಹೋಮ ನಡೀಬೇಕು. ಬೆಳಿಗ್ಗೆ 6 ಗಂಟೆ ಹೊತ್ತಿಗೆ ಆ ಇಬ್ಬರು ಕೂಡ ತೇಜಸ್ವಿಗಳಾಗಿರ್ತಾರೆ. ನವ ವಧೂವರರು ಸೂರ್ಯನನ್ನು ನೋಡಿ ಪೂರ್ಣಾಹುತಿಯನ್ನು ಕೊಟ್ಟು ಆಮೇಲೆ ಆಹಾರವನ್ನು ತಕ್ಕೊಂಡು ಆಮೇಲೆ ಮುಂದಿನ ನಿಷೇಕ ಅಂತ ಏನು ಕರಿತೀವೋ ಗರ್ಭಾಧಾನ, ಅವೆಲ್ಲವೂ ಕೂಡ ನಡಿಬೇಕಾದಂತಹ ಮಹರ್ಷಿಗಳು ಕೊಟ್ಟಿರುವಂತಹ ಉತ್ತಮ ಸಂತಾನವನ್ನು ಪಡಿಲಿಕ್ಕೋಸ್ಕರವಾಗಿ ಇರುವಂತಹ ಮಾರ್ಗ. ವಿವಾಹದ ಸಂದರ್ಭದಲ್ಲಿ ಇವತ್ತು ಕೂಡ ಪುರೋಹಿತರು ಹೇಳ್ಕೊಡ್ತಾರೆ, ಮಮ ಧರ್ಮ ಪ್ರಜಾ ಸಂತತಿ ಸಿದ್ಧ್ಯರ್ಥಂ ಇಮಾಂ ಕನ್ಯಾಂ ಋಣೋಮಿ. ಧರ್ಮದ ಪ್ರಜೆಗಳು ನನ್ನಲ್ಲಿ ಹುಟ್ಟಬೇಕು ಅನ್ನೋಕ್ಕೋಸ್ಕರವಾಗಿ ನಾನು ಈ ಕನ್ಯೆಯನ್ನು ವರಿಸ್ತೇನೆ ಅಂತ ಹೇಳ್ತಾರೆ. ಸರಳವಾದ ಸಂಸ್ಕೃತ ಇರೋದ್ರಿಂದ ಗೊತ್ತಾಗ್ಬಿಡುತ್ತೆ. ಆದರೂ ಕೂಡ ಏನೋ ಒಂದು ಹೊರಗಡೆ ಕವಚ ಹಾಕೊಂಬಿಟ್ಟು ಆ ಥರದ ವಿಷಯವೇ ನಮ್ಗೆ ಬೇಡ ಅನ್ನೋ ಥರದಲ್ಲಿ ಆಗ್ಬಿಡ್ತಾ ಇದೆ. ಇದರ ಬಗ್ಗೆ ಎಲ್ಲ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಆ ಅನಸೂಯಾದೇವಿ
ಪಾತಿವ್ರತ್ಯದ ವಿಶೇಷವಾದಂಥ ಲಕ್ಷಣ ಎಲ್ಲವುದನ್ನು ಹೇಳಿ ಆ ಅನಸೂಯೆ ತುಂಬ ವಿಶೇಷವಾಗಿ ಆಶೀರ್ವಾದವನ್ನು ಮಾಡ್ತಾಳೆ. ಅದು ಅನಸೂಯ ದೇವಿಯ ಒಂದು ವಿಶೇಷ. ಆನಂತರ ಬರುವಂಥದ್ದು ಶಬರಿ. ಶಬರಿ ದತ್ತ ಫಲಾಶನ ರಾಮ ಅಂದ್ಬಿಟ್ಟು ನಾವು ರಾಮಾಯಣದ ಕಥೆಯನ್ನು ಶ್ಲೋಕ ರೂಪದಲ್ಲಿ ಪದ್ಯ ರೂಪದಲ್ಲಿ ಹೇಳಬೇಕಾದ್ರೆ ಹೇಳ್ತೇವೆ. ಶಬರಿ ಅನ್ನುವಂಥವಳು ವೃದ್ಧಳಾಗಿದ್ಲು. ಮತಂಗರು ಅಂಥೇಳಿ ಮುನಿಗಳು, ಆ ಮುನಿಗಳ ಬಳಿಯಲ್ಲಿ ಅವಳು ಉಪದೇಶವನ್ನು ಪಡೆದಿದ್ಲು. ಆ ಶಬರಿ ಅನ್ನುವಂಥವಳು ಯಾರಪ್ಪ ಅಂದರೆ, ಅವಳು ನಾವು ಬ್ರಾಹ್ಮಣ ಕುಲ ಉತ್ಪನ್ನೆಯೋ ಅಲ್ಲ, ಕ್ಷತ್ರಿಯ ಕುಲ ಉತ್ಪನ್ನೆಯೋ ಅಲ್ಲ, ವೈಶ್ಯ ಕುಲ ಉತ್ಪನ್ನಳೋ ಅಲ್ಲ, ನಾವೇನು ಚತುರ್ಥ ವರ್ಣ ಅಂತ ಕರಿತೇವೋ ಆ ವರ್ಣದಲ್ಲಿ ಹುಟ್ಟಿದಂಥವಳು. ವಾಲ್ಮೀಕಿಗಳು ಶಬರಿಯ ವ್ಯಕ್ತಿತ್ವವನ್ನು ಕಟ್ಟಿಕೊಡ್ತಾರೆ. ಶ್ರೀರಾಮ ನಮ್ಮ ಸಂದೇಶವನ್ನು ಕೊಡ್ತಾನೆ. ಬ್ರಹ್ಮಜ್ಞಾನ ಅನ್ನುವಂಥದ್ದು ಯಾವುದೇ ಒಂದು ಜಾತಿ ಸಮೂಹಕ್ಕೆ ಸೀಮಿತ ಅಲ್ಲ. ಬ್ರಹ್ಮಜ್ಞಾನ ಮನುಷ್ಯ ಮಾತ್ರ, ಎಲ್ಲರಿಗೂ ಕೂಡ ಬ್ರಹ್ಮಜ್ಞಾನ. ಶಂಕರಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರಿಬೇಕಾದ್ರೆ ಅಪಶೂದ್ರಾಧಿಕರಣಂ ಅಂತ ಒಂದು ಪ್ರಸಂಗವನ್ನು ತಗೊಂಡು, ಏನು ಶೂದ್ರರು ಅಂತ ಹೇಳ್ತೇವೋ ಅಂಥವರೂ ಕೂಡ ಇಂತಹ ಉಪನಿಷತ್ತುಗಳ ಸಂದೇಶವನ್ನು ತಿಳ್ಕೊಂಡು ತಮ್ಮನ್ನು ತಾವು ಉದ್ಧರಿಸ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ಬರಿತಾ ಇದ್ದೀನಿ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಅನ್ನುವಂಥ ರೀತಿಯಲ್ಲಿ ಪ್ರಕಟವನ್ನು ಮಾಡ್ತಾರೆ. ಅಂತಹ ಶಬರಿ ಏನಿದ್ಲೋ ಅವಳು ಮತಂಗ ಮುನಿಗಳ ಆಶ್ರಮದಲ್ಲಿ ಇಹಲೋಕವನ್ನು ಬಿಟ್ಟು ಹೋಗಬೇಕು ಅಂತ ಇಚ್ಛೆ ಮಾಡ್ತಾಳೆ. ಮತಂಗ ಮುನಿಗಳು ಹೊರಟು ಬಿಡ್ತಾರೆ. ಆಗ ಮತಂಗ ಮುನಿಗಳು ಉಪದೇಶ ಮಾಡ್ತಾರೆ, ಶಬರಿ ನಿನ್ನ ಆಶಯ ಚೆನ್ನಾಗಿದೆ, ಬ್ರಹ್ಮತತ್ವವನ್ನೇ ಪಡ್ಕೊಳ್ಬೇಕು ಅನ್ನೋದು, ನೀನು ಕೆಲವು ತಿಂಗಳುಗಳವರೆಗೆ ಕಾಯಬೇಕು. ನೀನು ಶ್ರೀರಾಮಚಂದ್ರ ಬರ್ತಾನೆ ಇಲ್ಲಿಗೆ. ಶ್ರೀರಾಮಚಂದ್ರ ಬಂದಾಗ ಅವನನ್ನು ಸತ್ಕರಿಸಿ ಆಮೇಲೆ ನೀನು ಊರ್ಧ್ವಮುಖವಾದಂತಹ ಬ್ರಹ್ಮಲೋಕವನ್ನು ನೀನು ಸೇರ್ತೀಯಾ ಅನ್ನುವಂಥ ವಿಷಯವನ್ನು ಹೇಳ್ತಾನೆ. ಶಬರಿ ಕಾಯ್ತಾ ಇರ್ತಾಳೆ. ಬಂದ ರಾಮ ಬರ್ತಾನೆ, ರಾಮ ಬರ್ತಾನೆ. ಬೆಳಗ್ಗೆ ಬಂದ್ಲು, ರಾಮ ಬರ್ತಾನೆ. ಮಧ್ಯಾಹ್ನ ರಾಮ, ಸಂಜೆ ಬರ್ಬೋದಾ, ನಾಳೆ ಬರ್ಬೋದಾ, ಹಾಗೆ ರಾಮ 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 ಅಂತ ಹೇಳ್ತಾನೆ. ಕಾಲವನ್ನು ಕಳೀತಾ ಇದ್ದಾಳಂತೆ. ಕಬಂಧ ಅನ್ನುವಂಥ ರಾಕ್ಷಸನನ್ನು ರಾಮಲಕ್ಷ್ಮಣರು ಸಂಹಾರ ಮಾಡಿದಾಗ ಆ ಕಬಂಧನಿಗೆ ಒಂದು ವಿಶೇಷ ರೂಪ ಬರುತ್ತಂತೆ. ಅವನಿಗೆ ಒಂದು ಶಾಪ ಇತ್ತು. ಏನಂದರೆ, ರಾಮ ಲಕ್ಷ್ಮಣನಿಂದ ನೀನು ಹತನಾದಾಗ ನಿನ್ನ ಮೂಲ ತೇಜಸ್ವಿ ರೂಪವನ್ನು ಪಡಿತೀಯಾ ಅಂದ್ಬಿಟ್ಟು ತೇಜಸ್ವಿ ರೂಪವನ್ನು ಪಡಿತಾನೆ. ಆಗ ರಾಮನಿಗೆ ಲಕ್ಷ್ಮಣನಿಗೆ ನಮಸ್ಕಾರವನ್ನು ಮಾಡಿ, ನೋಡಿ ಹತ್ತಿರದಲ್ಲೇ ಶಬರಿಯ ಆಶ್ರಮ ಇದೆ, ಅದು ಮತಂಗ ಮುನಿಗಳ ಆಶ್ರಮ, ಮತಂಗ ಮುನಿಗಳ ತಪಸ್ಸಿನಿಂದ ಪವಿತ್ರಿತವಾದ ಆಶ್ರಮ. ಶಬರಿ ಅನ್ನುವಂತಹ ಮಹಾಮುನಿ ಅಂಥವಳಿಂದ ಪವಿತ್ರಿತವಾದ ಆಶ್ರಮ, ಅಲ್ಲಿಗೆ ನೀವು ಹೋಗಬೇಕು, ಕಾಯ್ತಾ ಇದ್ದಾರೆ, ಈ ಕಡೆಯಿಂದ ಹೋಗಬೇಕು ಅಂತ ತೋರಿಸ್ತಾನೆ. ಆ ಪ್ರಕಾರವಾಗಿ ಇವರು ಬರ್ತಾರೆ. ಬಂದಾಗ ಅವಳು ನೋಡ್ತಾರೆ ಶಬರಿಯನ್ನು. ಅವ್ರು ಹೇಳ್ತಾರೆ, ಮೂರ್ತಿಮತಿ ತಪಃ, ತಪಸ್ಸು ಕಾಣಿಸೋದಿಲ್ಲ. ಅರೆ ತಪಸ್ಸೇನಾದ್ರು ಮೂರ್ತಿವೆತ್ತಾಗಿ ಬಂದರೆ ಹೆಂಗಿರ್ಬೋದೋ ಆ ಪ್ರಕಾರವಾಗಿ ಶಬರಿ ಕಾಣಿಸ್ತಾ ಇದ್ದಾಳಂತೆ. ಅವಳ ಮುಖದಲ್ಲಿ ಆ ತಪಸ್ಸಿನ ಶಕ್ತಿ, ಬ್ರಹ್ಮ ತೇಜೋ ಬಲಂ ಬಲಂ ಅಂತ ವಿಶ್ವಾಮಿತ್ರ ಹೇಳಿದ್ನಲ್ಲ, ಆ ಶಕ್ತಿಯನ್ನು ತುಂಬಿಕೊಂಡಿತ್ತಂತೆ. ಅಂತಹ ಮೂರ್ತಿಮತಿ ತಪಃ. ಅವಳು ರಾಮನನ್ನು ನೋಡಿದ ಕೂಡಲೇ ಎರಡೂ ಕಾಲುಗಳನ್ನ ಹಿಡ್ಕೊಂಡ್ಬಿಟ್ಲಂತೆ. ಅದರಿಂದಲೇ ಪಾದ ಪೂಜೆ ಆಯ್ತಂತೆ. ಶ್ರೀರಾಮನಿಗೆ ಪಾದವನ್ನು ತೊಳಿಬೇಕಲ್ಲ, ಪೂಜೆ ಮಾಡಬೇಕಲ್ಲ, ಕಣ್ಣೀರಿನಿಂದಲೇ ಆ ಎರಡೂ ದಿವ್ಯವಾದ ಪಾದಗಳನ್ನ ತೊಳಿತಾಳಂತೆ. ಹೇಳ್ತಾಳೆ, ನಾನು ಇಲ್ಲಿವರೆಗೆ ತಪಸ್ಸನ್ನು ಮಾಡಿದೆ, ನಿನ್ನೆವರೆಗೂ ಸಿದ್ಧಿ ಆಗಿರಲಿಲ್ಲ, ಅದ್ಯ ಪ್ರಾಪ್ತ ತಪಸ್ಸಿದ್ಧಿ, ಇವತ್ತು ತಪಸ್ಸಿನ ಸಿದ್ಧಿ ಅನ್ನೋದು ನನಗೆ ಬಂದಿದೆ ಅನ್ನುವಂಥ ವಿಷಯವನ್ನು ಹೇಳ್ತಾಳೆ. ಆಮೇಲೆ ಅಪಿ ತಪೋವರ್ಧತೆ ಅಂತ ರಾಮ ಕೇಳ್ತಾನೆ. ತಪಸ್ವಿಗಳ ಬಳಿಗೆ ನಾವು ಹೋದಾಗ ಏನಾದ್ರು ಪ್ರಶ್ನೆ ಕೇಳಬೇಕಂದ್ರೆ, ಚೆನ್ನಾಗಿದ್ದೀರಾ, ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಲ್ಲ ಕೇಳಬೇಕಾದ್ದು. ಅಪಿ ತಪೋವರ್ಧತೆ, ನಿಮ್ಮ ತಪಸ್ಸು ವರ್ಧಿಸ್ತಾ ಇದೆಯಾ? ಮಳೆ ಬರೆಯೋದು, ಬೆಳೆ ಬರೆಯೋದು, ಆರೋಗ್ಯ, ಊಟ ತಿಂಡಿ ಯಾವಾಗಲೂ ನಡೆದೇ ಇರುತ್ತೆ. ತಪಸ್ವಿಗಳ ಹತ್ರ ಪ್ರಶ್ನೆಯನ್ನು ಕೇಳಬೇಕಾದ್ರೆ, ಅವ್ರ ಯೋಗಕ್ಷೇಮ ವಿಚಾರಿಸ್ಬೇಕಾದ್ರೆ ಅಪಿ ತಪೋವರ್ಧತೆ ಅಂತ ಕೇಳಬೇಕು. ಅದೇ ಪ್ರಕಾರವಾಗಿ ಶಬರಿ ಅನ್ನುವಳು ತಪಸ್ಸು ವರ್ಧಿಸ್ತಾ ಇದೆಯಾ ಅನ್ನುವಂಥ ವಿಷಯವನ್ನು ಕೇಳ್ತಾಳೆ. ಆಗ ನಿಮ್ಮೆಲ್ಲರ ಅನುಗ್ರಹದಿಂದ ತಪಸ್ಸು ಅನ್ನೋದು ಹಿಂಗೆ ವರ್ಧಿಸ್ತಾ ಇದೆ, ನೀವು ಬಂದಿದ್ದೀರಾ, ಮತಂಗ ಮುನಿಗಳು ಹೇಳಿದರು ಅಂತ ಹೇಳಿದಾಗ ಅವನ್ನೆಲ್ಲ ಉಪಚಾರವನ್ನು ಮಾಡಿದ ಮೇಲೆ ಅವಳು ಬ್ರಹ್ಮಲೋಕಕ್ಕೆ ಇವನ ರಾಮನ ಆಶೀರ್ವಾದದಿಂದ ತೆರಳ್ತಾಳೆ. ಹಾಗಾಗಿ ಶಬರಿ ಅನ್ನುವಂಥವಳು ಏನಿದೆಯೋ ಇದು ಮಹಿಳಾ ಮಣಿಗಳ ಒಬ್ಬ ಪ್ರತೀಕ.
ಹಾಗೂ ನಾವು ಉಪೇಕ್ಷಿತ ಅಂತ ಯಾರು ಜಾತಿ ಸಮುದಾಯದವರು ಅಂದ್ಕೊಂಡಿದ್ರೆ ಅವಳ ಪ್ರತೀಕವಾಗಿ ಹೇಗೆ ರಾಜಮಾರ್ಗದಲ್ಲಿ ಬ್ರಹ್ಮಜ್ಞಾನವನ್ನು ಪಡಿಬೋದು ಅನ್ನುವಂಥ ವಿಷಯ ಬರುವಂಥದ್ದು ಅನ್ನೋದನ್ನು ನಾವು ಗಮನಿಸಬೇಕು. ಹಾಗೆ ಇನ್ನು ಮಹಿಳಾ ಪಾತ್ರಗಳು ಬೇರೆ ಬೇರೆ ಹಂತದಲ್ಲಿ ಬರ್ತವೆ. ನಾನು ಇವತ್ತಿನ ದೃಷ್ಟಿಯಿಂದ ಕೊನೆಯದಾದಂತಹ ಒಂದು ಮುಖ್ಯ ಪಾತ್ರ, ರಾವಣನ ಸಂಹಾರ ಆಗಿದೆ. ಆಗ ರಾವಣದ ಅಂತಃಪುರದ ಸ್ತ್ರೀಯರು ಆಮೇಲೆ ಮಂದೋದರಿ ಏನಿದ್ರು ಅವರು ಗೋಳಾಟವನ್ನು ಮಾಡ್ತಾರೆ. ನಿಜವಾಗಿಯೂ ಕೂಡ ಗೋಳಾಟವನ್ನು ಮಾಡುವಂಥದ್ದು ಹೇಗೆ ಅಂದರೆ, ಅಯ್ಯೋ ನೀನು ನನ್ನ ರಕ್ಷಣೆ ಮಾಡ್ತಾ ಇದೆಯಾ, ನಿನ್ನಿಂದಾಗ ನಂಗೆ ಸುಖ ಇತ್ತು ಅನ್ನುವಂಥ ತಾತ್ಪರ್ಯದಲ್ಲಿ ಮಾಡಲ್ಲ. ನಿಜವಾಗಿಯೂ ಕೂಡ ಯಾವ ಪ್ರಕಾರ ಹೇಳ್ತಾರೆ ಅವರು ಅಂದರೆ, ವೃತ್ತಕಾಮೋ ಭವೇದ್ ಭ್ರಾತ ರಾಮೋ ಮಿತ್ರಕುಲಂ ಭವೇತ್. ಸೀತೆಯನ್ನು ನೀನೇನಾದರೂ ಕೂಡ ಶ್ರೀರಾಮನಲ್ಲಿ ಕಳಿಸ್ಕೊಟ್ಟಿದ್ರೆ ವಿಭೀಷಣದ ಮನೋರಥವೂ ಈಡೇರ್ತಾ ಇತ್ತು. ವಿಭೀಷಣ ಉಪದೇಶ ಮಾಡಿದ್ದ, ನೀನು ಪ್ರದೀಯತಾಂ ದಾಶರಥಾಯ ಮೈಥಿಲಿ ಅಂತ ಉಪದೇಶ ಮಾಡಿದ್ದ. ದಾಶರಥನಾದಂತಹ ರಾಮನಿಗೆ ಮೈಥಿಲಿಯನ್ನು ಕೊಡು ಅಂತ ಹೇಳಿದ್ದ. ಹಾಗಾಗಿದ್ದರೆ ವಯಂಚ ಅವಿಧವಾ ಸರ್ವಾಹ, ನಾವೆಲ್ಲರೂ ಕೂಡ ಸೌಮಂಗಲ್ಯದಿಂದ ಭೂಷಿತರಾಗ್ತಾ ಇದ್ವು. ಸಕಾಮ ನಚ ಶತ್ರವಃ, ಈ ಪ್ರಕಾರವಾಗಿ ನಮ್ಮ ಶತ್ರುಗಳ ಮನೋರಥಗಳು ಈಡೇರ್ತಾ ಇರಲಿಲ್ಲ. ನೀನು ಹಂಗೆ ಮಾಡಬೇಕಾಗಿತ್ತು. ಆದರೆ ನೀನು ನಿನ್ನ ಶತ್ರುವಾದ ರಾಮನ ಮಡದಿಯನ್ನು ಬಲಾತ್ಕಾರವಾಗಿ ಕರ್ಕೊಂಬಂದೆ. ತ್ವಯಾ ಪುನಃ ನೃಶಂಸೇನ ಸೀತಾಂ ಸಂವೃಂಧತಾ ಬಲಾತ್ ರಾಕ್ಷಸಾಹ ವಯಂ ಆತ್ಮಾಚ ತ್ರಯಂ ತುಲ್ಯಂ ನಿಪಾತಿತಂ. ನಮ್ಮನ್ನು, ನಿನ್ನ ಅನುಯಾಯಿಗಳಂಥ ರಾಕ್ಷಸರನ್ನು, ನಿನ್ನನ್ನು, 3 ವ್ಯಕ್ತಿಗಳನ್ನು ಕೂಡ ನೀನು ವಿಪತ್ತಿನಲ್ಲಿ ತಳ್ಳಿಬಿಟ್ಟೆ ಅಂಥೇಳಿ ಸಾಮಾನ್ಯರಾದಂತಹ ಮಡದಿಯರಲ್ಲೂ ಕೂಡ ಈ ಪ್ರಕಾರ ವಿಷಯ ಬಂತಂತೆ. ಮಂದೋದರಿಯ ವಿಲಾಪ ಇನ್ನೂ ವಿಶೇಷವಾಗಿದೆ. ಸಹಜವಾಗಿ ಅವಳು ಒಂದು ಮಾತನ್ನು ತುಂಬ ವಿಷಯ ಹೇಳಿದ್ದಾಳೆ. ಒಂದು ವಿಷಯ, ಇಂದ್ರಿಯಾಣಿ ಪುರಾಜಿತ್ವಾ ಜಿತಂ ತ್ರಿಭುವನಂ ತ್ವಯಾ. ನೀನು ತಪಸ್ಸನ್ನು ಮಾಡಿದೆಯಲ್ಲ, ತಪಸ್ಸನ್ನು ಮಾಡಿ 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 ಎಲ್ಲವನ್ನೂ ಮರ್ತಿ, ಭೌತಿಕವಂತ ದೇಹವನ್ನೇ ಮರೆತುಬಿಟ್ಟು ಇಂದ್ರಿಯಗಳನ್ನು ಜಯಿಸಿದ್ದೆ ನೀನು. ಮಹಾಶಿವನನ್ನು ಕುರಿತಂತೆ ದೊಡ್ಡದಾಗಿ ನೀನು ಮಹಾನ್ಯಾಸವನ್ನೇ ರಚನೆ ಮಾಡಿದೆ. ರಾವಣೋಕ್ತ ಮಹಾನ್ಯಾಸ ಅಂತ ಮಂತ್ರನೇ ಇದೆ. ಹಾಗೆ ಶಿವ ತಾಂಡವ ಸ್ತೋತ್ರ ಅನ್ನೋದು ಅವನ ಬಾಯಿಂದ ಆಶು ಕವಿಯಾಗಿ ನಿನ್ನಿಂದ ಬಂತು. ಅಂತಹ ಇಂದ್ರಿಯಗಳನ್ನೆಲ್ಲ ಜಯಿಸಿದಂತಹ ನಿನಗೆ ಅದೇ ಇಂದ್ರಿಯಗಳು ಬಂದು ಇವಾಗ ಸೇಡ್ ತೀರಿಸ್ಕೊಂಬಿಟ್ಟು ನೋಡು. ಇಂದ್ರಿಯಾಣಿ ಪುರಾಜಿತ್ವ ಜಿತಂ ತ್ರಿಭುವನಂ ತ್ವಯ, 3 ಲೋಕಗಳನ್ನು ಗೆದ್ದುಬಿಟ್ಟಿದೆ. ಸ್ಮರದ್ಭಿರಿವ ತದ್ವೈರಂ ಇಂದ್ರಿಯೈರೇವ ನಿರ್ಜಿತ, ಇಂದ್ರಿಯಗಳಿಂದಲೇ ನೀನು ವಶನಾಗ್ಬಿಟ್ಟೆ. ಅಷ್ಟು ಅಲ್ಲ ಹೇಳ್ತಾಳವರು, ಅರುಂಧತ್ಯ ವಿಶಿಷ್ಟಾಂ ತಾಂ ರೋಹಿಣ್ಯಾಶ್ಚಾಪಿ ದುರ್ಮತೆ ಸೀತಾಂ ದರ್ಶಯತಾ ಮಾನ್ಯಾಂ ತ್ವಯಾ ಹ್ಯಸದೃಶಂ ಕೃತಂ ವಸುಧಾಯಾಶ್ಚ ವಸುಧಾಂ ಶ್ರಿಯಾಹ ಶ್ರೀಂ ಭರ್ತೃವತ್ಸಲಾಂ. ಮತಿಹೀನನಾಗ್ಬಿಟ್ಟೆ ನೀನು ನಿಜವಾಗಿಯೂ. ಎಷ್ಟು ಕಾಲ ನೀನು ನಿಜವಾಗಿಯೂ ಕೂಡ ಉತ್ತಮನಾಗಿ ಗುರುಕುಲದಲ್ಲಿದ್ದು ಕಲಿತಂತಹ ಎಲ್ಲ ಮತಿಯೂ ಕೂಡ ಹಾಳಾಗಿ ಹೋಗ್ಬಿಡ್ತು. ಸೀತಾದೇವಿ ಅರುಂಧತಿ ಮತ್ತು ರೋಹಿಣಿಯರಿಗಿಂತಲೂ ಕೂಡ ವಿಶಿಷ್ಟವಾದಂಥ ಪತಿವ್ರತೆ ಆಗಿದ್ಲು. ಭರ್ತೃ ವಾತ್ಸಲ್ಯದಿಂದ ಕೂಡಿದ್ಲು. ಕ್ಷಮಾಗುಣದಲ್ಲಿ ಭೂದೇವಿಯನ್ನು ಮೀರಿಸಿದ್ಲು. ಸಂಪತ್ತಿನಲ್ಲಿ ಮಹಾಲಕ್ಷ್ಮಿಯನ್ನು ಮೀರಿಸಿದ್ಲು. ಅಂತಹ ಸರ್ವಮಾನ್ಯಳಾದ ಸೀತೆಯನ್ನು ಕಾಮಿಸಲು ಹೋದ ನೀನು ನಿಶ್ಚಯವಾಗಿಯೂ ನಿನಗೆ ತಕ್ಕುದಲ್ಲದ ಕಾರ್ಯವನ್ನು ಮಾಡಿದೆ. ನಮ್ಮಲ್ಲಿ ಗೃಹಸ್ಥನಾದಂಥವನು ಹೇಗಿರಬೇಕು ಅನ್ನೋದರೆ ಒಂದು ಶ್ಲೋಕ ಹೇಳ್ತಾರೆ. ಮದುವೆ ಸಮಯದಲ್ಲಿ ಹೇಳಲೇಬೇಕು, ಆ ನಂತರ ಹೇಳಬೇಕು. ಆ ತತ್ವವನ್ನು ನೆನಪಿಸ್ಕೋಬೇಕು. ಏನಂತ? ಸಾನಂದಂ ಸದನಂ ಸುತಾಶ್ಚ ಸುಧಿಯ ಕಾಂತ ಮನೋಹಾರಿಣಿ ಸನ್ಮಿತ್ರಂ ಸುಧನಂ ಸ್ವಯೋಷಿತಿರತಿ. ಪ್ರೀತಿ ಕಾಮ ಎಲ್ಲವೂ ಕೂಡ ತನ್ನ ಹೆಂಡತಿಯಲ್ಲಿರಬೇಕು. ಸ್ವಯೋಷಿತಿ ರತಿ. ಇತರ ಎಲ್ಲ ಹೆಂಗಸರು ಕೂಡ ಮಾತೃಸ್ವರೂಪಿಣಿಯರು. ಆಜ್ಞಾಪರಾಹ ಸೇವಕಾಹ ಆತಿಥ್ಯಂ ಪ್ರಭು ಪೂಜನಂ ಪ್ರತಿದಿನಂ ಇಷ್ಟಾನ್ನ ಪಾನಂ ಗೃಹೆ ಸಾಧೋ ಸಂಗಮುಪಾಸತೆ ಸತತಂ ಧನ್ಯೋ ಗೃಹಸ್ಥಾಶ್ರಮ.
ಗೃಹಸ್ಥಾಶ್ರಮದಲ್ಲಿ ಈ 9 ಲಕ್ಷಣಗಳನ್ನು ಆ ದಂಪತಿಗಳು ಹೊಂದಿಬಿಡ್ತು ಅಂದರೆ ಅವನು ನಿಜವಾಗಿಯೂ ಕೂಡ ಗೃಹಸ್ಥಾಶ್ರಮದ ಅಗ್ರಣಿ ಅಂತ ಆಗ್ತಾನೆ ಅಂದ್ಬಿಟ್ಟು ಇವಳು ಹೇಳ್ತಾಳೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಸರ್ವಾಂಗ ಸುಂದರಿಯಾದಂತಹ ಶುಭ ಲಕ್ಷಣದಿಂದ ಕೂಡಿದಂತಹ ಸೀತೆ ನಿರ್ಜನದಾದಂತಹ ವನದಲ್ಲಿ ವಾಸ ಮಾಡ್ತಾ ಇದ್ಲು. ನಿಜವಾಗಿಯೂ ದೀನೆಯಾದಂಥ ಅವಳನ್ನು ಮೋಸದಿಂದ ನೀನು ಕರ್ಕೊಂಬಂದೆ. ಒಂದು ಸತಿ ನಿನಗೆ ಹೇಳಬೇಕು ಅಂದರೆ ಸೀತೆಗಿಂತ ಸುಂದರಾಂಗಿ ನಾನಾಗಿದ್ದೆ, ಸೀತೆಗಿಂತ ಸುಂದರವಾದ ಅವಯವಗಳನ್ನ ಹೊಂದಿದವಳು ನಾನಾಗಿದ್ದೆ, ಸೀತೆಗಿಂತ ಚೆನ್ನಾಗಿ ಪತಿಯ ಸೇವೆಯನ್ನು ಮಾಡ್ತಾ ಇದ್ದವಳು ನಾನಾಗಿದ್ದೆ. ನಿನಗೆ ನಾನು ಕಾಣಿಸ್ತಾ ಇಲ್ವಾ? ನಿನಗೆ ನಾನು ಯುದ್ಧಕ್ಕೆ ಹೋಗಬೇಕಾದ್ರೂ ಕೂಡ ನಿನಗೆ ಉಪದೇಶವನ್ನು ಮಾಡಿದ್ದೆ. ಏಕೆ? ಹೆಂಡತಿಯ ಉಪದೇಶ ಅನ್ನುವಂಥದ್ದು ಅತ್ಯಂತ ಮುಖ್ಯವಾದದ್ದು. ನಮ್ಮಲ್ಲಿ ವೇದಗಳನ್ನು ಪ್ರಭು ಸಂಹಿತೆ ಅಂತ ಕರೀತಾರೆ. ರಾಜ ಹೇಳ್ದಂಗೆ ಲೆಕ್ಕ ವೇದ. ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯಂ ಕುರು, ಮಾಡಬೇಕು, ಮರು ಮಾತಾಡಬಾರ್ದು. ಪುರಾಣಗಳು ಅವನ್ನೆಲ್ಲ ಏನಂತ ಕರೀತಾರೆ? ಮಿತ್ರ ಸಂಹಿತೆ ಅಂತ ಕರೀತಾರೆ. ಒಬ್ಬ ಆತ್ಮೀಯನಾದಂಥ ಮಿತ್ರ ಹೇಳಿದಂಥ ಮಾತು ನನ್ನ ತಂದೆ ತಾಯಿ ಹೇಳಿದಕ್ಕಿಂತ ಉಪದೇಶಕ್ಕಿಂತ ಹೆಚ್ಚು ಕೆಲಸ ಮಾಡುತ್ತೆ. ನಮ್ಮ ತಂದೆ ತಾಯಿ ಹೇಳಿದಂಥ ಅದೇ ಉಪದೇಶವನ್ನು ನಾನು ಉದಾಸೀನ ಮಾಡಿದ್ದೆ, ಆದರೆ ಒಬ್ಬ ಮಿತ್ರ ಅದೇ ಉಪದೇಶವನ್ನು ಕೊಟ್ಟಾಗ ಆಯ್ತಪ್ಪ ನಾನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ತಾನೆ. ಅದೇ ಹೆಂಡತಿ ಉಪದೇಶ ಮಾಡಿದಾಗ ಕಾಂತಾ ಸಂಹಿತ ಅಂತ ಕರೀತಾರೆ. ಅದನ್ನು ಯಥಾವತ್ತಾಗಿ ಗಂಡ ಸ್ವೀಕರಿಸ್ಬಿಡ್ತಾನೆ, ಉತ್ತಮವಾದ್ದನ್ನು. ಈ ಮಹಾಕಾವ್ಯಗಳಿದೆಯಲ್ಲ, ರಾಮಾಯಣ, ಅಭಿಜ್ಞಾನ, ಶಾಕುಂತಲ, ನಾಟಕ, ಕುಮಾರವ್ಯಾಸ, ಭಾರತ, ರಾಮ್, ಇವೆಲ್ಲವೂ ಕೂಡ ಕಾಂತೆ ಹೆಂಗೆ ಒಳ್ಳೆಯ ಇನಿಯ ಮಾತಿನಲ್ಲಿ ಆ ಗಂಡನಿಗೆ ಉಪದೇಶವನ್ನು ಮಾಡ್ತಾಳೋ ಆ ಪ್ರಕಾರ ಮಹಾಕಾವ್ಯಗಳು. ಅದಕ್ಕೆ ಹೇಳ್ತಾರೆ ಪ್ರತಿನಿತ್ಯ ಮಹಾಕಾವ್ಯಗಳನ್ನು ಓದಬೇಕು, ಪ್ರತಿನಿತ್ಯ ಮಹಾಕಾವ್ಯಗಳನ್ನ ಓದಬೇಕು. ಆಗ ಆ ಮನುಷ್ಯನ ವ್ಯಕ್ತಿತ್ವ ಹೆಂಗೆ ಬೆಳೆಯುತ್ತೆ ಅಂತ ನೋಡಬೇಕು. ಆ ಮುಖದಲ್ಲಿ ಎಂತಹ ಲಕ್ಷಣ ಬರುತ್ತೆ ಆ ಕಾವ್ಯದ ತತ್ವವನ್ನು ಅನುಸಂಧಾನ ಮಾಡಿದಾಗ ಅಂತ ಬರಬೇಕು. ಅವ್ರ ಬಾಯಿ ಬಿಡ್ತು ಅನ್ನೋದಾದರೆ ಹೇಗೆ ವಿಚಾರಗಳನ್ನು ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ ಮಹಾಕಾವ್ಯವನ್ನು ಓದ್ದವರು. ಅದಕ್ಕೆ ಮಹಾಕವಿಗಳನ್ನು ತಪಸ್ವಿಗಳು ಅಂತ ಕರೀತಾರೆ. ನಾ ಕವಿಹಿ ಮೃತದರ್ಶನ, ಋಷಿಯ ದರ್ಶನ ಇಲ್ಲದ ಹೊರತು ಅವನು ಕವಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಕವಿ ದರ್ಶನ ಇರಬೇಕು ಅವನಿಗೆ, ವಿಷನ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ದೊಡ್ಡದಾದಂತಹ ದೃಷ್ಟಿಕೋನ ಬರೆದೊರ್ತು ಅವನು ಕವಿ ಆಗಲ್ಲ. ಸುಮ್ಮನೆ ಏನೋ ಬರೆದ್ಬಿಡ್ತೇನಪ್ಪ ನಾನು ಒಬ್ಬ ಕವಿಯಿಂದ, ಅವು ಕವಿತ್ವ ಆಗಲ್ಲ. ಸುಮ್ಮನೆ ಕಾಲ ಕಳೆಯೋಕ್ಕೋಸ್ಕರವಾಗಿ ಒಂದು ಕಾಗದವನ್ನು ವಿನಿಯೋಗ ಮಾಡೋಕ್ಕೋಸ್ಕರ ಆಗತ್ತೆ ನಿಜವಾಗಿಯೂ ಕೂಡ. ಅಂತಹ ಕವಿಯ ಕಾವ್ಯಗಳು ಕಾಂತಾ ಸಂಹಿತೆ, ಹೆಂಡತಿಯ ಅತ್ಯಂತ ಇಷ್ಟವಾದ ಮಾತಿನಂತೆ ಇರುತ್ತೆ. ಆದರೆ ನೀನು ಕಾಂತಾ ಸಂಹಿತೆಯ ನನ್ನ ಮಾತುಗಳನ್ನು ಕೇಳಲಿಲ್ಲ, ನಿಜವಾಗಿಯೂ ಕೂಡ ಪಾಪದ ಫಲವನ್ನೇ ಅನುಭವಿಸ್ತಾನೆ ಅಂತ ಹೇಳ್ತಾನೆ. ನ ಕುಲೇನ ನ ರೂಪೇಣ ನ ದಾಕ್ಷಿಣ್ಯೇನ ಮೈಥಿಲಿ ಮಯಾ ಅಧಿಕಾವ ತುಲ್ಯಾವ ತ್ವನ್ನು ಮೋಹಾನ್ನ ಬುದ್ಧ್ಯಸೆ. ಕುಲದಲ್ಲಾಗಲಿ, ರೂಪದಲ್ಲಾಗಲಿ, ದಾಕ್ಷಿಣ್ಯದಿಂದಲಾಗಲಿ ಮೈಥಿಲಿ ಇದ್ದಾಳಲ್ಲ ಆ ಸೀತಾದೇವಿ ನನಗಿಂತ ದೊಡ್ಡವಳು ಅಲ್ಲ, ನನಗೆ ಸಮಾನಲೂ ಅಲ್ಲ. ಹೆಂಡತಿ ಹೇಳ್ತೀಯಲ್ಲ ಗಂಡನಿಗೆ, ನನಗೆ ಸಮಾನಳೂ ಅಲ್ಲ ವೈದೇಹಿ. ಆದರೆ ನೀನು ಮೋಹಾತು, ಕೆಟ್ಟ ಮೋಹದಿಂದಾಗಿ ಇಂದ್ರಿಯಗಳಿಗೆ ದಾಸನಾಗಿದ್ದರಿಂದ ನ ಬುದ್ಧ್ಯಸೆ, ತಿಳಿಯಲಿಲ್ಲ, ಹಿಂಗಾಯಿತು ಅಂದ್ಬಿಟ್ಟು. ಎಲ್ಲ ಪ್ರಾಣಿಗಳಿಗೂ ಎಲ್ಲ ಕಾಲಗಳಲ್ಲೂ ಮೃತ್ಯು ಅನ್ನೋದು ವಿಲಕ್ಷಣವಾಗಿ ನೋಡಲು ಕರಾಳ ರೂಪವಾಗಿಯೇ ಇರುತ್ತೆ. ಆದರೆ ನಿನಗೆ ಮೈಥಿಲಿ ಅನ್ನುವಂಥ ಸುಂದರಾಂಗಿ ಮೃತ್ಯುವಾಗಿ ಬಂದ್ಬಿಟ್ಲು ನೋಡಿ. ಸರ್ವದಾ ಸರ್ವಭೂತಾನಾಂ ನಾತ್ತಿ ಮೃತ್ಯು ಅಲಕ್ಷಣ ತವ ತಾವದಯಂ ಮೃತ್ಯು ಮೈಥಿಲಿ ಕೃತಲಕ್ಷಣ ಅಂಥೇಳಿ ಕೊನೆಯದಾಗಿ ಗೋಳಾಡುವಂತಹ ಒಂದು ಸ್ಥಿತಿ ಬರುತ್ತದೆ. ಹೀಗೆ ಮಡದಿ ಅಥವಾ ಹೆಂಗಸು ಹೇಳುವಂತಹ ಮಾತುಗಳು ಏನಿದೆಯೋ ಆ ಮಾತುಗಳನ್ನು ಸಕಾಲಿಕವಾಗಿ ಸರಿಯಾದ ರೀತಿಯಲ್ಲಿ ಉಪದೇಶವನ್ನು ಪಡಿಬೇಕು. ಹಾಗೇನಾದರೂ ತನ್ನ ಹೆಂಡತಿಯೋ ಇನ್ನೊಬ್ಬರು ದ್ವೇಷದಿಂದ ಕೂಡಿ ಅಸೂಯೆಯಿಂದ ಕೂಡಿದಂಥ ಉಪದೇಶ ಕೊಟ್ಟರೆ ಅದನ್ನು ಜರಡಿ ಹಿಡಿಬೇಕಾಗತ್ತೆ. ಉತ್ತಮವಾದ ಉಪದೇಶ ಯಾವುದನ್ನೋ ಋಷಿಮುನಿಗಳು ಕೊಟ್ಟಿದ್ರೋ ಅಂತಹ ಉಪದೇಶವನ್ನು ನನ್ನ ಹೆಂಡತಿನೇ ಕೊಡಲಿ, ತಂಗಿಯೇ ಕೊಡಲಿ, ನನ್ನ ಮಗಳೇ ಕೊಡಲಿ, ಅದನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು ಈ ಮಂಡೋದರಿಯ ಶ್ರೇಷ್ಠವಾದಂತಹ ವಿಷಯ, ಪರಂಪರೆಯಾಗಿದೆ. ಹೀಗೆ ರಾಮಾಯಣದಲ್ಲಿ ಸ್ತ್ರೀ ಪಾತ್ರಗಳು ಏನಿದೆಯೋ ಅದನ್ನು ನಾವು ಮರಿಲಿಕ್ಕೆ ಸಾಧ್ಯವಿಲ್ಲ. ಆ ಪ್ರಕಾರವಾಗಿ ಒಬ್ಬ ವ್ಯಕ್ತಿತ್ವವನ್ನು ಕಟ್ಟಿಕೊಡುವಂತಹ ವ್ಯಕ್ತಿತ್ವ ಅದು ಪೂರ್ತಿಯಾಗಿ. ದಶರಥನನ್ನು ಕಟ್ಟಿಕೊಡುವಂತಹ ವ್ಯಕ್ತಿತ್ವ, ಸೀತೆ ರಾಮನನ್ನು ಕಟ್ಟಿಕೊಟ್ಟಂತಹ ವ್ಯಕ್ತಿತ್ವ ನಿಜವಾಗಿಯೂ ಕೂಡ. ತಾರಾ ಯಾರಿದ್ಲೋ ಅವಳು ತನ್ನ ಗಂಡನನ್ನು ಕಟ್ಟಿಕೊಟ್ಟಂತಹ ವ್ಯಕ್ತಿತ್ವ.
ಇವೆಲ್ಲವೂ ಕೂಡ ನಮ್ಮ ಕಣ್ಮುಂದೆ ತುಂಬ ಚೆನ್ನಾಗಿ ಹೋಗುತ್ತೆ. ನಾನು ಕೇಳ್ಕೊಳ್ಳೋದು ವಿಶೇಷವಾಗಿ ಪೂರ್ಣವಾಗಿ ರಾಮಾಯಣವನ್ನು ಓದುವಂತಹ ಸಂಕಲ್ಪವನ್ನು ನಾವು ಇಟ್ಕೊಳ್ಬೇಕು. ಈ ಥರದ 11 ಸಂಪುಟಗಳಲ್ಲಿ ಬಂದಿದೆ. ಅದರಲ್ಲಿ ಮೂಲ ಅರ್ಧ ಹೋಗ್ಬಿಡುತ್ತೆ. ಹಾಗಾಗಿ ಅನುವಾದ ತಗೊಂಡ್ರೆ ಈ ಥರದ ಒಂದು 5 ಸಂಪುಟ ಆಗುತ್ತೆ, ಕನ್ನಡ ಗದ್ಯದಲ್ಲಿ ಇರುವಂಥದ್ದು. ಅದನ್ನು ನಾವೆಲ್ಲರೂ ಓದಬೇಕು. ನಿಮ್ಮಲ್ಲಿ ಎಷ್ಟು ಜನ ಓದ್ಬೋದು ಅಂಥೇಳಿ ನಮ್ಮ ಕಾರ್ಯಕರ್ತ ಅಂತ ಮಂಜುನಾಥ್ ಇದ್ದಾರಲ್ಲ ಅವ್ರಿಗೆ ಹೇಳಿ, ಅವರು ಅದನ್ನು ಗಮನಿಸ್ತಾರೆ. ಆಯಿತು ಅಂತಂದ ಮೇಲೆ ಒಂದು 15 ದಿವಸ ಮುಂಚೆ ಹೇಳಿದರೆ ನಾನೇ ಬೇಕಾದ್ರೂ ಬರ್ತೀನಿ, ನಿಮ್ಮ ಜೊತೆ 3-4 ಗಂಟೆ ಕೂತ್ಕೊಳ್ತೀನಿ. ಅಥವಾ ಇನ್ಯಾರನ್ನಾದರೂ ಕೂಡ ನಾವು ಕರೆಸ್ಬೋದು, ಇನ್ನೂ ವಿಶಿಷ್ಟವಾದ ಚಿಂತಕರನ್ನೇ ಕರೆಸೋಣ. ಅವ್ರ ಜೊತೆಯಲ್ಲಿ ನಾವು ಸಂವಾದವನ್ನು ನಡೆಸುವಂತಹ ರೀತಿಯಲ್ಲಿ ಆಗಬೇಕು. ತನ್ಮೂಲಕವಾಗಿ ರಾಮಾಯಣದ ಪಠನದ ಶ್ರವಣದ ಅನುಭೂತಿ ಯಾವುದನ್ನು ಪದ್ಮಪುರಾಣದಲ್ಲಿ ಹೇಳಿದೆಯೋ, ರಾಮಾಯಣವನ್ನು ಕೇಳ್ತು ಅಂದರೆ ಮಾಡ್ತು ಅಂದರೆ ಅದನ್ನು ನಾವೇ ಓದ್ತು ಅನ್ನೋದಾದರೆ ಎಂತಹ ಶಕ್ತಿ ನಮ್ಮಲ್ಲಿ ಬರುತ್ತೆ ಅನ್ನೋದನ್ನು, ಹಾಗೆ ಶಕ್ತಿ ಬಂದು ನಾವೆಲ್ಲರೂ ಕೂಡ ಶ್ರೀರಾಮ ಸೀತಾ ಸ್ವರೂಪಿಗಳಾಗಿ ನಾವು ಯಾವಾಗಲೂ ರಾಮ 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 ಅಂತ ಹೇಳ್ತಾ ಇರುವಂಥ ರೀತಿಯಲ್ಲಿ ಆಗಬೇಕು. ಮೊದಲಿಂದಲೂ ರಾಮನಾಮ ಅಂತಲೇ ಹೇಳ್ತಾ ಇತ್ತು ಅಂದರೆ ನಮ್ಮ ಕೊನೆಯ ಉಸಿರು ಬರಬೇಕಾದ್ರೂ ಕೂಡ ರಾಮ ಅನ್ನುವಂಥ ರೀತಿಯಲ್ಲೇ ಬರುತ್ತೆ. ಕುಲಶೇಖರ ಆಳ್ವಾರವರು ಅದಕ್ಕೆ ನಮ್ಮೆಲ್ಲ ಎಚ್ಚರಿಸ್ತಾರೆ. ಏನಂದರೆ, ಹೇ ದೇವ, ನಿನ್ನ ನಾಮ ಇದೆಯಲ್ಲ ಅದು ಈಗಲೇ ನಿನ್ನ ಪಾದದ ಪಂಕಜದಲ್ಲಿ ಸೇರ್ಕೊಂಬಿಡ್ಲಿ. ನಿನ್ನ ಪಾದ ಪಂಕಜದಲ್ಲಿ ಸೇರ್ಕೊಂಬಿಡ್ಬೇಕು. ಏಕೆ? ಪ್ರಾಣಪ್ರಯಾಣ ಸಮಯೇ ಕಫವಾತ ಪಿತ್ತೈ ಕಂಠಾವರೋಧನವಿದವು ಸ್ಮರಣಂ ಕುತಸ್ತೆ. ಪ್ರಾಣ ಹೋಗ್ತಾ ಇರುವಾಗ ಯಾರು ಏನೂ ಗೊತ್ತಿಲ್ಲ, ಯಾವ್ಯಾವ ಅವಸ್ಥೆಯಲ್ಲಿ ಇರ್ತೀವೋ, ಏನೇನಾಗ್ತಿರುತ್ತೋ ನಮ್ದು ಏನೂ ಗೊತ್ತಿಲ್ಲ ಪೂರ್ತಿಯಾಗಿ. ನಾವು ಪ್ರತಿನಿತ್ಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ಏನಂತ? ಅನಾಯಾಸೇನ ಮರಣಂ. ಆಯಾಸ ಇಲ್ಲದೆ ನನಗೆ ಮರಣವನ್ನು ಕೊಟ್ಬಿಡಪ್ಪ ಅಂತ ಕೇಳ್ಕೊಳ್ಬೇಕು. ಪ್ರತಿನಿತ್ಯ ಪೂಜೆ ಆದಮೇಲೆ ನಾವೆಲ್ಲರೂ ಕೇಳ್ಕೊಳ್ಬೇಕು. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ದೈನ್ಯ ಇಲ್ಲದೆ ಜೀವನ. ನಾನು ಇನ್ನೊಬ್ರ ಹತ್ರ ನಂಗಿಲ್ಲ ಕೊಡಿ ಅಂತ ಕೇಳೋ ಹಂಗಾಗಬಾರ್ದು. ನಾನು ಇನ್ನೊಬ್ರಿಗೆ ಕೊಡುವಂಥ ಕೈ ಹೀಗಿರಬೇಕು. ದೇಹಿ ಮೇ ಕೃಪಯಾ ವಿಷ್ಣು ತ್ವಯಿ ಭಕ್ತಿಂ ಅಚಂಚಲಾಂ. ಚಂಚಲವಲ್ಲದಂತಹ ಭಕ್ತಿ ನನಗೆ ನಿನ್ನಲ್ಲಿ ಇತ್ತು ಅನ್ನೋದಾದರೆ ಇವೆಲ್ಲವೂ ಕೂಡ ಸಿದ್ಸತೆ. ಅದನ್ನು ನಿನ್ನ ಅನುಗ್ರಹದಿಂದ ಕೊಡು ಅಂತ ಹೇಳಿಬಿಟ್ಟು, ಕೃಷ್ಣ ತ್ವದೀಯ ಪದಪಂಕಜ ಪಂಜರಾಂತಂ ಅದ್ಯೈವ ಮೇ ವಿಶತು ಮಾನಸ ರಾಜಹಂಸ. ನನ್ನ ಮನಸ್ಸು ಅನ್ನುವಂಥ ರಾಜಹಂಸ ನಿನ್ನ ಪಂಜರ ಇದೆಯಲ್ಲ ಕೃಷ್ಣ, ಅದು ಒಳಗಡೆ ಇವಾಗಲೇ ಸೇರ್ಕೊಂಡ್ಬಿಡ್ಲಿ. ಏಕೆ? ಪ್ರಾಣಪ್ರಯಾಣ ಸಮಯೇ ಕಫವಾತ ಪಿತ್ತೈ ಕಂಠಾವರೋಧನವಿದವು. ಕಂಠ ಕಟ್ಕೊಂಡ್ಬಿಟ್ಟಿರುತ್ತೆ, ಏನು ಹೇಳಲಿಕ್ಕೂ ಆಗೋದಿಲ್ಲ ಪೂರ್ತಿಯಾಗಿ. ಆವಾಗ ನಿನ್ನ ಸ್ಮರಣೆ ಹೆಂಗೆ ತಾನೇ ಮಾಡಲಿಕ್ಕೆ ಸಾಧ್ಯ? ಯಾಕೆ? ಹಾಗಾಗಿ ರಾಮನಾಮ ಜಪ ಏನಿದೆಯೋ ಅದು ಪ್ರತಿನಿತ್ಯ ನಮ್ಮಲ್ಲಿ ನಡಿಬೇಕು. ಈ ಬ್ರಹ್ಮಚೈತನ್ಯರು ಅಂತ ಹೇಳಿದ್ನಲ್ಲ, ಆ ಬ್ರಹ್ಮಚೈತನ್ಯ ಆಶ್ರಮದಿಂದ ನಿತ್ಯ ರಾಮನಾಮದ ಕೇಂದ್ರಗಳು ಅಂತ ಮಾಡಿದ್ದಾರೆ. ಇವನ್ನಲ್ಲೂ ಇರ್ಬೋದನೋ. ಯಾವಾಗಲೂ ಕೈನಲ್ಲಿ ಜಪಮಾಲೆ ಇಟ್ಕೊಂಡು ಯಾವ ಕೆಲಸ ಮಾಡ್ತಿತ್ತೋ ಜಪಮಾಲೆ, 2 ಕೈಯಲ್ಲಿ ಕೆಲಸ ಮಾಡ್ತಾಯಿದ್ರೆ 4 ಹೊರಡ್ತಾ ಇರುತ್ತೆ. ಜಪಮಾಲೆ ಇಟ್ಕೊಂಡಾಗಲೂ 4 ಹೊರಡ್ತಾ ಇರುತ್ತೆ. ಯಾರ ತಾರೋ ತುರ್ತಾಗಿ ಮಾತಾಡಬೇಕು ಅಂದರೆ ಆ ವಿಷಯವನ್ನು ಮಾತಾಡಿದ ನಂತರ ಜಪಮಾಲೆ ಮುಂದುವರಿತಾ ಹೋಗಬೇಕು. ಹಾಗೆ ಜಪಮಾಲೆಯಲ್ಲಿ ಯಾವಾಗಲೂ ಕೂಡ ನಿರತರಾಗಬೇಕು. ಹಾಗೆ ರಾಮನ ಅವಕಾಶ ಆಗಲಿ, ನಾವೆಲ್ಲರೂ ರಾಮರಾಜ್ಯದಲ್ಲಿ ಇರೋಣ, ರಾಮನ ಸಾಗರದಲ್ಲಿ ನಾವೆಲ್ಲರೂ ಕೂಡ ಬಿಂದುಗಳಾಗೋಣ ಅಂಥೇಳಿ ಇವತ್ತಿನ ಈ 4 ಮಾತುಗಳನ್ನ ಶ್ರೀರಾಮಚಂದ್ರನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತೇನೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ್. ಜೈ ಜಾನಕೀಕಾಂತ ಸ್ಮರಣಂ. ಜೈ ಜೈ ರಾಮ್.